भुजगशयनं पद्मनाभं सुरेशं सुरनरखगो भोगिगन्धर्वदैत्यै भुजगशयनं पद्मनाभं सुरेशं शुभाङ्गं लक्ष्मीकान्तं कमलनयनं योगिभिर्ध्यानगम्यं हेयवासं श्रीवत्साङ्गं कौस्तुभोद्भासिताङ्गं शङ्खचक्रं सकिरीटकुण्डलं सपीतवस्त्रं सरसीरुहेक्षणं हेमसिंहासनोपरि आयताक्षमलङ्कृतं वत्साङ्गितवक्षसं रुक्मिणी सत्यभामाभ्यां सहितं कृष्णमाश्रयः भूतभावो भूतात्मा भूतभावनः भूतात्मा परमात्मा च मुक्तानां परमागतिः अव्ययः पुरुषः साक्षी क्षेत्रज्ञो ಬಾಲ್ಯದಲ್ಲಿ ವಿಷ್ಣು ಸಹಸ್ರನಾಮ ಶ್ರೀಮದ್ ಭಗವದ್ಗೀತೆಯ ಪಠಣದ ಮಹತ್ವವನ್ನು ಅವರು ವಿವರಣೆ ಮಾಡಿ ಕೃಷ್ಣ ಕಥೆಯ ಪ್ರಾರಂಭವನ್ನು ಮಾಡಿದರು. ಭಗವಂತನ ಅವತಾರಗಳಲ್ಲಿ ಹೆಚ್ಚಿನ ಅವತಾರಗಳು ಸೂರ್ಯವಂಶದಲ್ಲಿ ಬಂದ ಅವತಾರಗಳು ಅಂತ ಹೇಳಿ ಕೇವಲ 2 ಅವತಾರಗಳು ಮಾತ್ರ ಚಂದ್ರವಂಶದಲ್ಲಿ ಬಂದ ಅವತಾರಗಳು ಅಂತ ಸೂರ್ಯವಂಶ ಚಂದ್ರವಂಶದ ವಿವರಣೆಯನ್ನು ನಿನ್ನೆ ಅವರು ಪ್ರತಿಪಾದನೆ. ಭೀಷ್ಮರು ಯಾಕೆ ಭೀಷ್ಮಾಚಾರ್ಯರು ಅಂತ ಅನಿಸಿದರು? ಮಹಾಭಾರತದ ಶಾಂತಿ ಪರ್ವ ಆನುಶಾಸನಿಕ ಪರ್ವಗಳಲ್ಲಿ ಬರುವ ಅನೇಕ ವಿಷಯಗಳು ನಮ್ಮ ಜೀವನಕ್ಕೆ ಹೇಗೆ ಮುಕ್ತಿಗೆ ಮಾರ್ಗವನ್ನು ತೋರಿಸ್ತದೆ ಎನ್ನುವುದನ್ನು ಕೂಡ ನಿನ್ನೆ ಭಾಳ ಸೊಗಸಾಗಿ ವಿವರಣೆಯನ್ನು ಮಾಡಿದ್ದಾರೆ. ಅವರ ವಿವರಣೆಯೇ ಸೊಗಸು, ಮತ್ತೆ ಪುನಃ ಅದನ್ನು ಹೇಳಬೇಕಾಗಿಲ್ಲ. ಇವತ್ತು ಇಂತಹ ಭಗವಾನ್ ಶ್ರೀಕೃಷ್ಣ ನಮ್ಮಲ್ಲಿ ಇರುವಂತಹ ಕೃಷ್ಣನನ್ನು ಕಂಡುಕೊಳ್ಳುವ ಬಗೆಯನ್ನು ಅವರು ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಇವತ್ತು ಆ ಕಥೆಯನ್ನು ಮುಂದುವರಿಸಲಿಕ್ಕಿದ್ದಾರೆ. ಅವರ ಅನೇಕ ಉಪನ್ಯಾಸಗಳಿಗೆ ಹೋಗ್ತಾ ಇದ್ದೆ. ಕೆಲವು ಹುಚ್ಚಿತ್ತು, ರವೀಂದ್ರ ಕಲಾಮಂಟಪದಲ್ಲಿ ಏನಾದರೂ ಚಿಂತನೆಗಳಾದರೆ ಅಲ್ಲಿಗೆ ಹೋಗ್ತಾ ಇದ್ವಿ. ಎಷ್ಟು ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಾರಾಮೃತ ಎನ್ನ ಬಾಯಿಗೆ ಬರಲಿ ಬಾರಂಗ, ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ, ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಕೃಷ್ಣಂ ವಂದೇ ಜಗದ್ಗುರು. ಪರಮ ಪೂಜ್ಯನಾದ ಜಗದ್ಗುರು ಶ್ರೀಕೃಷ್ಣನ ಪಾದಾರವಿಂದಗಳಿಗೆ ಈ ಸನ್ನಿಧಿಯ ಗೋಪಾಲಕೃಷ್ಣನ ಮುಖಾಂತರ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅವನ ಆಶೀರ್ವಾದವನ್ನು ಬೇಡುತ್ತಾ ಈ ನಿರ್ದಿಷ್ಟ ಕಥಾಮೃತವನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡುವಂಥ ಆ ಗಣಪತಿಯನ್ನು ಪ್ರಾರ್ಥಿಸಿ
ಮಹರ್ಷಿ ವೇದವ್ಯಾಸರ ಆಶೀರ್ವಾದವನ್ನು ಭಕ್ತಿಪೂರ್ವಕವಾಗಿ ಅವರ ಅಡಿಗಳಲ್ಲಿ ಹಣೆ ಹಚ್ಚಿ ಕೇಳಿಕೊಳ್ಳುತ್ತಾ, ನೆರೆದಿರುವ ಎಲ್ಲ ಭಕ್ತರ ಹಿರಿಕಿರಿಯ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಅದರ ಜೊತೆಗೆ 16ನೇ ಅಧ್ಯಾಯದ ಕೆಲವು ಶ್ಲೋಕಗಳ ಪಠನ ಎಲ್ಲವೂ ಒಂದು ಥರ ಹೃದಯದಲ್ಲಿ ನಮಗೆ ಒಂದು ವಿಶೇಷ ಭಾವವನ್ನು ಖಂಡಿತವಾಗಿಯೂ ಉಂಟು ಮಾಡಿದೆ. ಅಂಥ ಎಲ್ಲ ದೈವಿ ಭಾವಗಳನ್ನು ನಮ್ಮ ಒಳಗೆ ಆವಾಹಿಸಿಕೊಂಡು ನಿಮ್ಮ ಈ ಭಕ್ತಿಯ ಈ ಸ್ಥಳದಲ್ಲಿ ಶ್ರೀಕೃಷ್ಣನ ಒಟ್ಟು ಕಥೆಯನ್ನು ಕಟ್ಟಿಕೊಡುವ ಪ್ರಯತ್ನವನ್ನಷ್ಟೇ ನಾನು ಮಾಡ್ತೇನೆ. ಏಕೆಂದರೆ ಅದು ಒಂದು ಪ್ರಯತ್ನ ಮಾತ್ರ, ಕಟ್ಟಿಕೊಡ್ತೇನೆ ಅನ್ನುವ ಭರವಸೆ ಅಲ್ಲ. ಕೃಷ್ಣ ನಿಮಗೆ ಕಾಣಿಸಿಬಿಡುವಷ್ಟು ತೋರಿಸ್ತೇನೆ ಅನ್ನುವ ಮಾತುಗಳು ನನ್ನವಲ್ಲ. ಯಾಕೆಂದರೆ ಅದು ಸಾಧ್ಯವಿಲ್ಲದ ವಿಶ್ವರೂಪದಂತಹ ಮಹಾ ಒಂದು ಸ್ಥಿತಿಯನ್ನು ತಲುಪಿದಾಗ, ದಿವ್ಯ ಚಕ್ಷುವನ್ನು ಕೊಟ್ಟಾಗಲೂ ಕೂಡ ಅರ್ಜುನನಿಗೆ ಇದು ನನಗೆ ನೋಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಷ್ಟು ವಿಶೇಷವಾಗಿದ್ದಂತಹ ಆ ಕೃಷ್ಣನ ಆ ಆಕೃತಿಯನ್ನು ನಾನು 2 ಗಂಟೆ ದಿನದಲ್ಲಿ ಮಾತನಾಡಿ 7 ದಿನಗಳಲ್ಲಿ ನಿಮಗೆ ಕೃಷ್ಣನ ಇಡೀ ಆ ಅಂತರಾಳವನ್ನು ಅನಾವರಣ ಮಾಡ್ತೇನೆ ಅನ್ನುವುದು ದುರಹಂಕಾರದ ಮಾತಾದೀತು. ಪ್ರಯತ್ನ ಮಾಡುವಾಗ ನಾನು ನಿಮ್ಮಲ್ಲಿ ನಿವೇದಿಸಿಕೊಳ್ಳುವುದು ಮತ್ತೊಮ್ಮೆ ಏನು ಅಂತಂದರೆ, ನನ್ನ ತಂದೆ ಬಹಳ ಬಾರಿ ಹೇಳ್ತಿದ್ರು, ನಾನೊಂದು ಟೇಪ್ ರೆಕಾರ್ಡರ್, ಅದು ಇಲ್ಲಿ ಬಂದು ಕೂಡಲೇ ಸ್ವಿಚ್ ಆನ್ ಆಗ್ತದೆ, ಒಳಗಿದ್ದದ್ದು ನುಡೀತದೆ ಅಂತ. ಇದು ನಮ್ಮ ಅಪ್ಪ ಕೊಡ್ತಿದ್ದಂತಹ ಒಂದು ಪ್ರತಿಕ್ರಿಯೆಯೋ ಅಥವಾ ತನ್ನ ಕುರಿತಾದಂತಹ ನಿರೂಪಣೆಯೋ ಏನೋ. ನಾನು ನನ್ನನ್ನು ಅವಲೋಕಿಸ್ತಾ ಇದ್ದೇನೆ. ಕಳೆದ 3 ವರ್ಷ ನಾನು ಮಾತನಾಡಲಿಕ್ಕೆ, ಈ ಶಾಸ್ತ್ರೀಯ ಪರಂಪರೆಯನ್ನು ಮಾತನಾಡಲಿಕ್ಕೆ ಶುರು ಮಾಡಿ ಕೇವಲ 3 ವರ್ಷಗಳು ಅನ್ನೋದು ಕೂಡ ನಾನು ನಿಮ್ಮ ಮುಂದೆ ನಿವೇದಿಸಿಕೊಂಡಿದ್ದೇನೆ. ಈ ಕಳೆದ 3 ವರ್ಷಗಳಲ್ಲಿ ನಾನು ಅವಲೋಕನ ಮಾಡಿದಾಗ ನನಗನ್ನಿಸಿದ್ದು, ನಾನು ಟೇಪ್ ರೆಕಾರ್ಡರ್ ಕೂಡ ಅಲ್ಲ. ಟೇಪ್ ರೆಕಾರ್ಡರ್ ಆಗಬೇಕಾದ್ರೆ ಇಲ್ಲಿ ಒಳಗೊಂದೇನೋ ರೆಕಾರ್ಡ್ ಇರಬೇಕು, ಅದು ರೆಕಾರ್ಡೆಡ್ ಇರಬೇಕು ಮತ್ತು ನೀವು ಯಾರೋ ಒಬ್ಬರು ಬಟನ್ ಒತ್ತಿದಾಗ ಅದು ಒಳಗಿದ್ದದ್ದನ್ನು ಹೇಳಬೇಕು. ನಿಮಗೆ ನಾನು ಯಥಾರ್ಥ ಹೇಳುವುದು, ನನ್ನ ಬಳಿ ಏನೂ ಇಲ್ಲ. ನಾನೊಂದು ವೈಟ್ ಬ್ಲ್ಯಾಂಕ್ ಶೀಟ್. ಹಾಗಾದರೆ ನಾನು ಏನಿರಬೇಕು? ಯಾಕೆ ನನಗೆ ಈ ಕೆಲಸವನ್ನು ಭಗವಂತ ನಿಯುಕ್ತಗೊಳಿಸಿದ್ದಾನೆ? ಹಿಂದಿನ ಕಾಲದಲ್ಲಿ ನಿಮಗೆ ಗೊತ್ತಿರಲಿಕ್ಕೆ ಸಾಕು, ಈ ಪೋಸ್ಟ್ ಮನ್ ಅಥವಾ ಅಂಚೆಯವರು ಇರ್ತಿದ್ರು. ಆ ಅಂಚೆಯವರು ಪತ್ರವನ್ನು ತಂದು ಹೀಗೆ ಕೊಟ್ಟು ಹೋಗ್ತಿರಲಿಲ್ಲ. ಯಾಕೆಂದರೆ ಎಷ್ಟೋ ಜನಕ್ಕೆ ಓದಲಿಕ್ಕೆ ಬರ್ತಿರಲಿಲ್ಲ. ಅಂಚೆಯವರು ಏನು ಮಾಡ್ತಿದ್ರು ಅಂದರೆ, ಮನೆ ಜಗಲೀಲಿ ಕೂತು ನೀರು ಕುಡಿದು ಬೆಲ್ಲ ನೀರು ಆದಮೇಲೆ ಪತ್ರನ ಅವ್ರಿಗೆ ಓದಿ ಹೇಳಿ ಈಗೊಳ್ಳಿ ಅಂತ ಕೊಟ್ಟು ಹೋಗ್ತಿದ್ರು. ಈ ಪತ್ರವನ್ನು ಮುಟ್ಟಿಸಿದ ಅಂಚೆಯವನಿಗೆ ಅಲ್ಲಿಯ ಯಾವ ವೈಯಕ್ತಿಕ ಕಥೆಗಳೂ ಗೊತ್ತಿಲ್ಲ. ಹಾಗಂತ ಅವನಿಗೆ ಗೊತ್ತಿರುವ ಒಂದು ಸೌಕರ್ಯ ಏನು ಅಂದರೆ ಓದಕ್ಕೆ ಬರುತ್ತೆ. ಆ ಓದಿದ ಅಕ್ಷರಗಳನ್ನು ಅವನು ಎದುರಿನ ಆ ಒಂದು ವ್ಯಕ್ತಿ ಕೂತವರಿಗೂ ಇನ್ಯಾರೋ ಪತ್ರ ಬರೆದ ವ್ಯಕ್ತಿಗೂ ಇರುವ ಸಂಬಂಧವನ್ನು ಜೋಡಿಸುವ ಒಂದು ಸೇತುವೆಯ ಹಾಗೆ ಅವನು ಓದಿ ಹೇಳ್ತಾನೆ. ನಾನು ಕೂಡ ಅಷ್ಟೇ ಒಂದು ಅಂಚೆಯವಳು. ನನಗೆ ದೇವರು ಅದೃಷ್ಟವಶಾತ್ ಈ ಕಳೆದ 4 ವರ್ಷಗಳಿಂದ ಓದುವ ಒಂದು ಹಸಿವನ್ನು ಹುಟ್ಟಿಸಿದ. ಓದ್ತಾ ಹೋದ ಹಾಗೆ ನೀವು ಹೇಳಿ ಅನ್ನುವ ಜನರು ಅಂಚೆ ನಮಗೆ ಬರಲಿ ಅಂತ ಕಾಯುವ, ಅಂಚೆಯನ್ನು ಕಾಯುವ ಆ ಕಾಲದ ಎಷ್ಟೋ ಜನರ ಹಾಗೆ ನೀವು ಓದಿದ್ದನ್ನು ಹೇಳಿ ಅಂತ ನನಗೆ ಕೇಳುವವರು ಕೆಲವರೆಲ್ಲ ಒತ್ತಾಯಿಸಲಾಗಿ, ನಾನು ಓದಿದ ಆ ಪತ್ರ ಉಂಟಲ್ಲ, ಅಥವಾ ನನ್ನ ಕೈಯಲ್ಲಿ ವೇದವ್ಯಾಸರು ಕೊಟ್ಟ ಯಾವುದೋ ಒಂದು ಪತ್ರ, ಹೋಗು ಅಲ್ಲಿಷ್ಟು ಓದಿ ಬಾ ಅಂತ, ಹಾಗೆ ನಾನು ಓದುವ ಕೆಲಸ ಮಾಡ್ತಿದ್ದೇನೆ. ಆ ಪತ್ರವನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ ಅನ್ನುವ ಒಂದು ಜವಾಬ್ದಾರಿ,
ನಿಮಗೆ ಓದಲಿಕ್ಕೆ ಬಂದರೂ ಪುರ್ಸೋತಿಲ್ವೋ, ಇಷ್ಟ ಇಲ್ವೋ, ಕಷ್ಟವೋ, ಏನೇನೋ ಕಾರಣಕ್ಕೆ ನೀವು ಓದಕ್ಕಾಗದೇ ಇರುವ ಕೆಲವು ಅನಿವಾರ್ಯತೆಗಳ ಮಧ್ಯೆ ಈ ಲೋಕದಲ್ಲಿ ಕೆಲವರಿಗಾದರೂ ಈ ಪತ್ರ ಓದು ಅಂತ ವೇದವ್ಯಾಸರು ನನಗೆ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸಿ, ನಾನು ಓದಿ ಹೋದ್ಮೇಲೆ ನನಗೆ ಏನೂ ಗೊತ್ತಿಲ್ಲ. ಓದಿದ ಕೂಡಲೇ ನಿಮಗೆ ಮುಟ್ಟಿತು, ನೀವು ಮುಟ್ಟಿತು ಅಂತ ಭಾವಿಸ್ಕೊಂಡು ನಾನು ಹೋಗುವಾಗ ನಾನು ಮತ್ತೆ ಖಾಲಿ. ನನ್ನ ಹತ್ರ ಬಹಳ ಜನ ಕೇಳ್ತಾರೆ, ಆ ವಂಶ ಪರಂಪರೆಯನ್ನೆಲ್ಲ ಹೇಗೆ ಹೇಳ್ತೀರಿ ಅಂತ. ನನಗೆ ನಿಜಕ್ಕೂ ಇಲ್ಲಿ ಮಾತ್ರ ಗೊತ್ತು, ಅದು ಅಲ್ಲಿ ಬಂದರೆ ಗೊತ್ತಿಲ್ಲ. ಇನ್ನೂ ಒಂದು ನನಗೆ ಆಗ ಗೊತ್ತಾದ ಸತ್ಯ ಏನು ಅಂದರೆ, ನಮಗೆ ನಮ್ಮ ಅಕ್ಕ, ತಂಗಿ, ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ, ಅಜ್ಜಿ, ಅಜ್ಜ ಅಜ್ಜಿಯ ತಮ್ಮ, ಅಜ್ಜಿಗಳು, ಇವರೆಲ್ಲರ ಹೆಸರುಗಳನ್ನು ಯಾರೂ ಹೇಳಿಕೊಡದೆ ಚಿಕ್ಕಂದಿನಿಂದ ಬಾಲ್ಯದಿಂದ ಎಲ್ಲ ಗುರುತಾಗ್ಬಿಟ್ಟು ಅವ್ರನ್ನ ಎಷ್ಟು ಪಟಪಟ ನೋಡಿದ ಕೂಡಲೇ ಹೇಳ್ತೀವಿ. ಅಥವಾ ನಮ್ಮ ಕುಟುಂಬದವರ ಹೆಸರು ಹೇಳಿ ಅಂದರೆ ನೀವಿವಾಗ ಸರಳವಾಗಿ ಒಂದು 50 ಹೆಸರನ್ನು ನಿರರ್ಗಳವಾಗಿ ಹೇಳಬಹುದು. ಯಾಕೆ? ನೀವು ಆ ಸಂಬಂಧ ಇದೆ, ಕುಟುಂಬಕ್ಕೆ ಕನೆಕ್ಟೆಡ್. ಒಮ್ಮೆ ಈ ಕುಟುಂಬದ ಕನೆಕ್ಷನನ್ನು ಡಿಸ್ಕನೆಕ್ಟ್ ಮಾಡಿ ಆ ಭಗವಂತನ ಕುಟುಂಬಕ್ಕೆ ಕನೆಕ್ಟ್ ಆಗೋದಕ್ಕೆ ನಾವು ಪ್ರಯತ್ನ ಪಟ್ಟರೆ ಅವರು ನಮ್ಮ ಹೆಸರಿನ ಒಟ್ಟಿಗೆ ಅವಿಭಾಜ್ಯವಾಗಿ ಇರ್ತಾರೆ. ಅದು ನೆನಪಿಗೆ ಸಂಬಂಧಪಟ್ಟದ್ದಲ್ಲ. ಇಂಥ ಎಲ್ಲ ಪೂರ್ವಭಾವಿ ನನ್ನ ಅನಿಸಿಕೆಗಳ ಜೊತೆಗೆ ನಾನು ನಿಮಗೆ ಹೇಳಬೇಕು, ನಾನು ನಿನ್ನೆ ದಿನ ಹೇಳಿದೆ, ಜಗತ್ತು ದುಷ್ಟವಾದಾಗಲೆಲ್ಲ ಭಗವಂತ ಕಾರುಣ್ಯದಿಂದ ಬಂದಿದ್ದಾನೆ ಅಂತ. ಆಶ್ಚರ್ಯ ಏನು ಗೊತ್ತಾ? ಜಗತ್ತು ದುಷ್ಟವಾದಾಗಲೆಲ್ಲ ಭಗವಂತನ ಹತ್ರ ಹೋಗಿ ಎಲ್ಲ ಅವತಾರಗಳನ್ನು ಆಗುವಂತೆ ಅರಿಕೆ ಮಾಡಿಕೊಂಡವರು ದೇವತೆಗಳು. 2 ಸಂದರ್ಭದಲ್ಲಿ ಮಾತ್ರ ಭೂಮಿ ಹೋದದ್ದು. ಒಂದು ರಾಮಾಯಣ ಕಾಲದಲ್ಲಿ ಬ್ರಹ್ಮನ ಹತ್ರ ಹೋದದ್ದು ಭೂಮಿ. ಈ ರಾವಣನ ಉಪಟಳವನ್ನು ಸಹಿಸಿಕೊಳ್ಳಿಕ್ಕಾಗೋದಿಲ್ಲ ಅಂದಾಗ ದೇವತೆಗಳ ಜೊತೆಗೆ ಅವಳು ಇದ್ಲು ಅಂತ. ಆದರೆ ನಮಗೆ ಪಕ್ಕಾ ಭೂಮಿಯೇ ಹೋಗಿ ಅರಿಕೆ ಮಾಡಿಕೊಂಡದ್ದುಂಟಲ್ಲ ಕೃಷ್ಣಾವತಾರದ ಸಂದರ್ಭದಲ್ಲಿ. ಜಗತ್ತನ್ನು ನಡೆಸುವ ಒಂದು ಎನರ್ಜಿ ಇದೆ. ಇದನ್ನು ಮತ್ತೆ ಮತ್ತೆ ನಾನು ಹೇಳ್ತೀನಿ. ನೀವು ಬ್ರಹ್ಮ ಯಾರು ವಿಷ್ಣು, ಯಾರು ರುದ್ರ, ಇದನ್ನೆಲ್ಲ ಹೆಸರಿನ ಹಿಂದೆ ಹೋಗಬೇಡಿ. ಜಗತ್ತು ಒಂದು ಸುಪ್ರೀಂ ಎನರ್ಜಿ ನಡೆಸ್ತಾ ಇದೆ. ಇಲ್ಲ ಅಂತ ಹೇಳುವವರು ರಾತ್ರಿ ಕಣ್ಣು ಮುಚ್ಚಿ ಮಲಗಿ ಏಳುವವರೆಗೆ ನಡೆಸುವವರು ಯಾರು ಅಂತ ಒಂದು ಸರಿ ಅಂತರಂಗ ವೀಕ್ಷಣೆ ಮಾಡಿ. ನಮ್ಮ ಮನೆಯಲ್ಲಿ ಕಳ್ಳತನ ಆಗಿರುತ್ತೆ, ನಮ್ಮ ಮನೆಗೆ ಯಾರೋ ಬಂದು ದರೋಡೆ ಮಾಡಿ ಹೋಗ್ತಾನೆ, ಯಾವುದು ಗೊತ್ತಿಲ್ಲದೆ ಮಲಗಿದ್ದಾಗಲೂ ಯಾವನೋ ಒಬ್ಬ ನಡೆಸ್ತಾನಲ್ಲ, ಅವನು ಯಾವನು? ನಮಗೆ ಗೊತ್ತಿದ್ದು ನಾವೇ ನಡೆಸೋದಾಗಿದ್ದರೆ ನಮ್ಮ ಪಕ್ಕಕ್ಕೆ, ನಮ್ಮ ಮನೆಯ ಕೋಣೆಯ ಪಕ್ಕದ ಕೋಣೆಯಲ್ಲಿಯೇ ಕಳ್ಳತನ ಆದದ್ದು ಗೊತ್ತಿಲ್ಲದೆ ಹೋಗಿದೆ ನಮಗೆ. ಜಗದ ಇಷ್ಟು ದೊಡ್ಡ ಕೆಲಸ ಕಾರ್ಯಗಳನ್ನು ಹಾಗಾದರೆ ಯಾರು ನಡೆಸೋದು? ಅಂಥದ್ದೊಂದು ನಂಬಿಕೆಯ ಜೊತೆಗೆ ಇಲ್ಲೊಬ್ಬ ದೊಡ್ಡವನಿದ್ದಾನೆ. ಇದು ಅವರಿವರಿಗೆ ಗೊತ್ತಿಲ್ಲದಿದ್ದರೂ ನೋಡಿ, ಪ್ರಕೃತಿಯ ಭಾಗವಾದ ಭೂಮಿಗೆ ಗೊತ್ತಿದೆ. ಅವಳು ಅವರಿವರ ಹತ್ರ ಹೋಗಲಿಲ್ಲ. ತನ್ನ ಮೈಭಾರವನ್ನು, ಭೂಮಿ ತನ್ನ ಮೈಭಾರ ಅಂತ ಹೇಳುವುದು ದುಷ್ಟರು, ಸುಳ್ಳರು, ಕಟುಕರು, ರಾಕ್ಷಸರು ಹೆಚ್ಚಾದಾಗ ಮಾತ್ರವಂತೆ. ಎಷ್ಟು ಬೇಕಾದರೂ ಭಾರ ಸಹಿಸಿಕೊಳ್ಳುತ್ತೇನೆ, ಸುಳ್ಳು ಹೇಳುವವರ ಭಾರ ಸಹಿಸಿಕೊಳ್ಳಲಾರೆ ಅಂತ ಭೂಮಿಯ ಬಗ್ಗೆ ಒಂದು ಮಾತು. ಅವಳಿಗೆ ತನ್ನ ಭಾರ ಹೆಚ್ಚಾಯಿತು ಅಂತ ಹೇಳಿದ ಅವಸ್ಥೆ ಬಂದದ್ದೇ ಇಲ್ಲ ಅನ್ನುವಷ್ಟು ಕಡಿಮೆ, ಅಷ್ಟು ಸಹನೆ ಅವಳಿಗೆ. ಅಂಥ ಭೂತಾಯಿ ಒಂದು ದಿನ ಬ್ರಹ್ಮನ ಹತ್ತಿರ ಹೋಗಿ, ಭೂಮಿಯ ಭಾರ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲಪ್ಪ, ಸಿಕ್ಕಾಪಟ್ಟೆ ರಾಕ್ಷಸರು, ದುಷ್ಟರು ಮೈ ಮೇಲೆ ಮೇರೆ ಮೀರಿ ಬೆಳೆದಿದ್ದಾರೆ, ಇದು ನಾಶ ಆಗದೆ ನಾನು ಇಲ್ಲಿ ಇರುವುದು ನನಗೆ ಸಾಧ್ಯ ಇಲ್ಲ ಅಂತ ಭೂಮಿ ಹೋಗಿ ಕೂಗಿಕೊಂಡದ್ದು ಹಸುವಿನ ರೂಪದಲ್ಲಿ. ನೆನಪಿಟ್ಕೊಳ್ಬೇಕು, ಭೂಮಿ ಯಾವಾಗೆಲ್ಲ ಕಷ್ಟವಾಗಿದೋ ಆವಾಗೆಲ್ಲ ಹಸುವಿನ ರೂಪದಲ್ಲಿಯೇ ಕೂಗಿಕೊಂಡಿದೆ. ಇದನ್ನು ನಾನು ಹಿಂದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೆಳ್ತಂಗಡಿಯಲ್ಲಿ ಮತ್ತೊಂದು ಕಡೆ ಮಾತಾಡುವಾಗೆಲ್ಲ ಹೇಳಿದ್ದೇನೆ. ಹಸು ಮತ್ತು ಭೂಮಿ ಒಂದಕ್ಕೊಂದು ಅಂತಸ್ಸಂಬಂಧಿ. ಹಸು ಚೆನ್ನಾಗಿದ್ದರೆ ಭೂಮಿ ಚೆನ್ನಾಗಿದೆ ಅಂತ ಅರ್ಥ. ಹಸು ಕೆಟ್ಟರೆ ಭೂಮಿ ಹಾಳಾಗ್ತಿದೆ ಅಂತ ಅರ್ಥ. ಹಸು ದುಃಖಿಸಿದರೆ ಭೂಮಿಗೇನೋ ದುಃಖ ಇದೆ ಅಂತ ಅರ್ಥ. ಹಸು
ಸಮೃದ್ಧವಾಗಿ ಮೇಯ್ದುಕೊಂಡು ಒಳ್ಳೆಯ ಹಾಲು ಕೊಡ್ತಿದೆ ಅಂದರೆ ಭೂಮಿ ಸಮೃದ್ಧವಾಗಿ ಇದೆ ಅಂತ ಅರ್ಥ. ಈ ಕನೆಕ್ಟಿವಿಟಿಯನ್ನು ನಮಗೆ ಥ್ರೂಔಟ್ ಪುರಾಣ ಪ್ರಪಂಚ ತೋರಿಸುತ್ತೆ. ಈ ಭೂತಾಯಿ ಅಳ್ತಾಳೆ ಪರೀಕ್ಷಿತನ ಸಂದರ್ಭದಲ್ಲಿ. ಕಲಿ ಪ್ರವೇಶ ಆದಾಗಲೂ ಭೂಮಿ ಅಳುವುದು ಹಸುವಿನ ರೂಪದಲ್ಲೇ. ಪೃಥ್ವಿಗೆ ಬರಗಾಲ ಬಂದಂಥ ಸಂದರ್ಭದಲ್ಲಿ ವೇನ ಮಾಡಿದ ಬಹಳ ದೊಡ್ಡ ಏನು ದುಷ್ಟ ಕಾರ್ಯಗಳನ್ನು ಅವ್ಯಾಹತವಾಗಿ ಯಜ್ಞ ನಿಲ್ಲಿಸಿ ಯಾರಿಗೂ ಕೂಡ ಸಲ್ಲಬಾರದು, ತನ್ನ ಹವಿಸ್ಸೆಲ್ಲ ತನಗೆ ಸಲ್ಲಬೇಕು ಅನ್ನುವಷ್ಟು ಮಹಾ ಕಠೋರವಾಗಿ ಎಲ್ಲ ಋಷಿಮುನಿಗಳನ್ನು ದಂಡಿಸಿದಾಗ ವೇನನ ಕಾಲದಲ್ಲಿ ಕೂಡ ಭೂಮಿ ಬರಗಾಲವನ್ನು ಕೊಟ್ಟು ಓಡಿ ಹೋಗುವ ಸ್ಥಿತಿಯಲ್ಲಿದ್ದಾಗ ಪೃಥ್ವಿನ ಕೈಯಲ್ಲಿ ಅವಳು ಉದ್ಧಾರ ಆಗಿ ಪೃಥ್ವಿ ಆದದ್ದು. ನೋಡಿ, ಪೃಥ್ವಿಯೇ ಹಸು, ಪೃಥ್ವಿಯೇ ಆ ಹಸುವಿನ ರೂಪದಲ್ಲಿ ದುಃಖಿಸಿದ್ದು. ಇಂಥ ದುಃಖದಿಂದ ದೇವತೆಗಳ ಬಳಿ ಹೋಗಿ ಪ್ರಾರ್ಥಿಸುವಾಗ ಅಥವಾ ಬ್ರಹ್ಮಾದಿಗಳು ಸುಪ್ರೀಂ ಎನರ್ಜಿ ಅಂತ ನಾನು ಹೇಳುವಾಗ ಇಲ್ಲಿ ಚತುರ್ಮುಖ ಬ್ರಹ್ಮ ಅಂತ ಭಾವಿಸಬೇಕು. ಸೃಷ್ಟಿಕರ್ತ ಸುಪ್ರೀಂ ಎನರ್ಜಿ ಒಂದೇ ಇಲ್ಲ, ಅದನ್ನು ಮತ್ತೆ ನೆನಪಿಟ್ಕೊಳ್ಬೇಕು. ಒಂದು ಸುಪ್ರೀಂ ಎನರ್ಜಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅದರ ಎನರ್ಜಿಯ ಬೇರೆ ಬೇರೆ ಆಯಾಮಗಳನ್ನು ಮತ್ತೆ ಬೇರೆ ಬೇರೆ ರೂಪದಲ್ಲಿ ಕೆಳಗೆ ಕೆಲಸಕ್ಕೆ ಕಳುಹಿಸಿದೆ. ಪ್ರಧಾನಮಂತ್ರಿಗಳು ಒಬ್ಬರೇ ಕೆಲಸ ಮಾಡಲ್ಲ. ನಿಮ್ಮ ದೇಶದ ಪ್ರಧಾನಮಂತ್ರಿ ಯಾರು ನಿಮ್ಮ ದೇಶ ಆಳೋದಂದಾಗ ನಾವು ಒಬ್ಬರ ಹೆಸರು ಹೇಳ್ತೀವಿ, ಆದರೆ ಅಂಡರ್ಸ್ಟುಡ್ ಅವರಿಗೊಂದು ಕ್ಯಾಬಿನೆಟ್ ಇದೆ, ಅವರಿಗಷ್ಟು ಮಂತ್ರಿಗಳಿದ್ದಾರೆ, ಅವರು ಆಳ್ತಾರೆ ಅಂತ. ಇದನ್ನು ನೀವು ಖಂಡಿತಕ್ಕೂ ಈ ಜಗತ್ತಿನ ಕಾಸ್ಮಿಕ್ ವ್ಯವಸ್ಥೆಯಲ್ಲಿ ಊಹಿಸಬಹುದು. ಅವರೇ ಎಲ್ಲ ದೇವತೆಗಳು, ಆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ನಾವು ಯಾರನ್ನೆಲ್ಲ ಹೇಳ್ತೇವಲ್ಲ ಅವರನ್ನೇ ಸಪ್ತರ್ಷಿ ಮಂಡಲ ಅಥವಾ ಅಲ್ಲಿರುವಂತಹ ದೇವತೆಗಳು, ಅದರ ಮೇಲಕ್ಕೆ ಇರುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರ, ಅದರ ಮೇಲೆ ಇರುವಂತಹ ಭಗವಂತ. ಈ ಸುಪ್ರೀಂ ಎನರ್ಜಿಗೆ ಸುದ್ದಿ ಹೋಗಬೇಕಾದ್ರೆ ಥ್ರೂ ಬ್ರಹ್ಮ ಹೋಗಬೇಕು. ಈ ಬ್ರಹ್ಮ ಸುಪ್ರೀಂ ಎನರ್ಜಿಯ ಸಬಾರ್ಡಿನೇಟ್, ಅವ ಚತುರ್ಮುಖ ಬ್ರಹ್ಮ ಅಂತ ಒಂದು ಉಲ್ಲೇಖ. ಅವನಿಗೆ ಈ ವಿಷಯ ಅರಿಕೆಯಾದಾಗ ಅವನು ಕಣ್ಮುಚ್ಚಿ ಸಮಾಧಿಸ್ಥ ಅವಸ್ಥೆಯಲ್ಲಿ ಧ್ಯಾನಿಸಿದನಂತೆ. ಭೂಮಿಗೆ ಇಷ್ಟು ಕಷ್ಟ ಬಂದಿದೆಯಲ್ಲ, ಏನು ಮಾಡುವುದು ಅಂತ ಸುಪ್ರೀಂ ಎನರ್ಜಿಯನ್ನು ಕೇಳಲಾಗಿ ಅವನಿಗೆ ಅಂತಃಶರೀರವಾಣಿ ಆಯಿತು ಅಂತ ಅವನಿಗೆ ಒಳಗೆ ಗೊತ್ತಾಯಿತು. ಅದು ಹೇಳಿತು ಏನು ಅಂದರೆ, ನನಗೆ ಚೆನ್ನಾಗಿ ಗೊತ್ತಿದೆ ಭೂಮಿ ಬಹಳ ದಣಿದಿದೆ, ಅದಕ್ಕೆ ಋಷಿ ಮುನಿಗಳ ಆ ಒಳ್ಳೆಯ ಸಜ್ಜನರ ಸಹವಾಸದ ಸುಖ ಕಡಿಮೆಯಾಗಿ ದುಷ್ಟ ರಾಕ್ಷಸರ ಪ್ರಾಬಲ್ಯ ಹೆಚ್ಚಾಗಿ ಭೂಮಿ ಭಾರವಾಗಿದೆ. ನಾನು ಅದರ ಭಾರವನ್ನು ಇಳಿಸೋದಕ್ಕೆ ಕೆಲವೇ ಸಮಯದಲ್ಲಿ ಭೂಮಿಗೆ ಅವತರಿಸಲಿದ್ದೇನೆ. ಅದಕ್ಕೆ ಮೊದಲು ಭೂಲೋಕಕ್ಕೆ ನೀನು ದೇವತೆಗಳನ್ನು ಆ ಭಗವದ್ ಅವತಾರವನ್ನು ರಿಸೀವ್ ಮಾಡೋದಕ್ಕೆ ಹೋಗಿ ಪೂರ್ವಭಾವಿಯಾಗಿ ಅವರನ್ನು ಕರೆಸಿಕೊಳ್ಳುವುದಕ್ಕೆ ದೇವತೆಗಳನ್ನು ಅಲ್ಲಿ ಯದುವಂಶೀಯರಾಗಿ ಹುಟ್ಟಿಸು ಅಂತ ಆ ಚತುರ್ಮುಖ ಬ್ರಹ್ಮನಿಗೆ ಆದೇಶವಾಗ್ತದೆ. ತಕ್ಷಣ ಚತುರ್ಮುಖ ಬ್ರಹ್ಮ ಕಣ್ಣು ತೆರೆದು ಹೇಳ್ತಾನೆ, ನನಗೆ ಭಗವಂತನಿಂದ ಆದೇಶವಾಗಿದೆ, ಇನ್ನು ಕೆಲ ಕಾಲದಲ್ಲಿ ಭಗವಂತ ಅವತರಿಸಲಿದ್ದಾನೆ. ನೀವೆಲ್ಲರೂ ಕೂಡ ದೇವತೆಗಳು ಒಂದು ದೊಡ್ಡ ಉದ್ದೇಶಕ್ಕಾಗಿ ಮುಂದೆ ಬರಲಿರುವ ಭಗವಂತನನ್ನು ನಿಮ್ಮ ಇಡೀ ಈ ಭೂಮಂಡಲದ ದುಃಖ ಪರಿಹಾರ ಮಾಡಿಸಿಕೊಳ್ಳುವ ಕಾರಣಕ್ಕಾಗಿ ಆಹ್ವಾನಿಸಲು ಮತ್ತು ಸ್ವೀಕರಿಸಲು ಯದುವಂಶದ ಒಬ್ಬೊಬ್ಬ ಪ್ರಜೆಗಳಾಗಿ ಹೋಗಿ ಹುಟ್ಟಿ ಅಂತ. ನಿಮಗೆ ಗೊತ್ತಿರಬೇಕು, ಯದುವಂಶದ ಎಲ್ಲ ಗಂಡು ಹೆಸರು ಹೆಣ್ಣು ಹೆಸರುಗಳು ದೇವತೆಗಳು ಮತ್ತು ದೇವತಾ ಸ್ತ್ರೀಯರೇ ಬಂದದ್ದು ಅನ್ನುವುದು ಒಂದು ಮುಖ್ಯ ಭಾಗ. ಅವ್ರು ಯಾರು ಕೂಡ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ನಮ್ಮ ಹಾಗಲ್ಲ. ಅಲ್ಲಿಂದ ಇದು ಎಷ್ಟೋ ಸಾರಿ ನಮಗೆ ಗೊತ್ತಾಗಲ್ಲ. ಮೇಲಿನಿಂದ ನಮ್ಮ ಕೆಲಸಕ್ಕಾಗಿ ಹೀಗೆ ಭೂಲೋಕಕ್ಕೆ ಮನುಷ್ಯ ರೂಪದಲ್ಲಿ ಬಹಳ ಬಾರಿ ಬಂದು ಹೋಗ್ತಾರೆ. ಇದು ಎಲ್ಲಿ ಇನ್ನೊಂದು ಕಡೆ ಉಲ್ಲೇಖ ಆಗುತ್ತೆ ಅಂದರೆ, ರಾಮಾಯಣ ಸಂದರ್ಭದಲ್ಲಿ ರಾವಣನ ಯಾವ ಒಂದು ದೌರ್ಜನ್ಯ ಪರಾಕಾಷ್ಠೆಗೆ ಮೀರಿ ಅವನು ಇನ್ನಿಲ್ಲದಂತೆ ತನ್ನ ಸಾಮ್ರಾಜ್ಯವನ್ನು ತನ್ನ ಆಧಿಪತ್ಯವನ್ನು ಕುಬೇರ ಮೊದಲಾದವರನ್ನು ಕೂಡ ಲಕ್ಷಿಸಿ ತಾನು ಅಂತ ಮೆರೆದಾಡುವ ಹೊತ್ತಿಗೆ ಬ್ರಹ್ಮನ ಮುಂದೆ ಬಂದು ದೇವತೆಗಳು ಭೂಮಿಯ ಜೊತೆಗೆ ಅರಿಕೆ ಮಾಡಿಕೊಂಡಾಗ ದೇವತೆಗಳಿಗೆ ಆಗ ಕೊಡುವಂತಹ ಬ್ರಹ್ಮನ ಆದೇಶ ಕೂಡ ಇಂಥದೇ ಇದೆ. ಬ್ರಹ್ಮ ಹೇಳ್ತಾನೆ, ನನಗೆ ಗೊತ್ತು ರಾವಣನನ್ನು ಸಂಹರಿಸಲಿಕ್ಕಿದೆ, ಇನ್ನೇನು ಕೆಲ ಕಾಲದಲ್ಲಿ ದಶರಥ ಪುತ್ರ ಕಾಮೇಷ್ಟಿ ಯಜ್ಞ ಮಾಡುತ್ತಿದ್ದಾನೆ, ಅಲ್ಲಿ ಭಗವಂತ ತಾನು 4 ರೂಪಗಳಲ್ಲಿ ಅವತರಿಸುತ್ತಾನೆ. ರಾಮ ಲಕ್ಷ್ಮಣ, ನಾವು ಭರತ ಶತ್ರುಘ್ನ ಅಂತ ಏನು ಹೇಳ್ತೇವೆ, ಆ ಅವತರಿಸುವ ಮೊದಲು ಬ್ರಹ್ಮ ಹೇಳೋದು ನೆನಪಿಟ್ಕೊಳ್ಳಿ, ಅಲ್ಲಿ ಕೂಡ ಅವರು ಅಲ್ಲಿ ಅವತರಿಸುವ ಮೊದಲು ನೀವು ದೇವತೆಗಳಿಗೆ ಹೇಳೋದು, ನೀವು
ಒಂದು ವಿಶೇಷ ಜನಾಂಗವಾಗಿ ಭೂಮಂಡಲಕ್ಕೆ ಹೋಗಿ ಮುಂದೆ ಬರಲಿಕ್ಕಿರುವ ಆ ಭಗವಂತನ ಅವತಾರಕ್ಕೆ ಅನುಕೂಲ ಆಗುವ ಹಾಗೆ ಈಗಲೇ ಹೋಗಿ ಭೂಮಿಯಲ್ಲಿ ಸೃಷ್ಟಿ ಆಗಿ ಅಂತ. ಈ ಜನಾಂಗವೇ ವಾನರ ಜನಾಂಗ. ಅವರು ಬಂದವರು, ಅವರು ದೇವತೆಗಳಾಗಿದ್ದವರು ಭಗವಂತನ ಕಾರಣಕ್ಕಾಗಿ, ಭಗವಂತನ ಕೆಲಸಕ್ಕೆ ಅಲ್ಲಿ ಸಲಕರಣೆ ಸಾಧನವಾಗಲಿಕ್ಕಾಗಿ ಬ್ರಹ್ಮನ ಆದೇಶಕ್ಕನುಗುಣವಾಗಿ ಬಂದರು. ಹಾಗೆ ಬಂದ ವಾನರ ಜನಾಂಗ ನೋಡಿ, ಕೇವಲ ನಮಗೆ ಕಾಣಿಸುವುದು ಎಷ್ಟು ಸಮಯ ಅಂದರೆ ರಾಮನ ಅವತಾರದಿಂದ ರಾಮನ ಅವತಾರದ ಮುಕ್ತಾಯದವರೆಗೆ ಮಾತ್ರ. ರಾಮ ಅವತಾರ ಸಮಾಪ್ತಿ ಮಾಡುವಾಗ ಅಷ್ಟೂ ವಾನರ ಕೋಟಿ ಸಂಖ್ಯೆ ನಿನ್ನ ಜೊತೆಗೆ ನಾವು ಬರ್ತೀವಿ ಅಂತ ಬೆನ್ನು ಹತ್ತುತ್ತೆ. ನೀವು ಗಮನಿಸಿದ್ದೀರಿ. ಬರ್ತೇವೆ ಅಂತ ಬೆನ್ನು ಹತ್ತಿದಾಗ ರಾಮ ಹೇಳ್ತಾನೆ, ನನ್ನದು ಕಾಲ ಮುಗೀತು, ನಾನು ಅವತಾರ ಸಮಾಪ್ತಿ ಮಾಡೋಕ್ಕೆ ಹೊರಟಿದ್ದೇನೆ, ಇನ್ನೂ ನನ್ನ ಬೆನ್ನು ಹತ್ತಬೇಡಿ. ಆಗ ವಾನರರು ಹೇಳಿದ್ದೇನು ಅಂದರೆ, ನೀವು ಇರುವವರೆಗೆ ಮಾತ್ರ ನಮಗೆ ಕೆಲಸ. ರಾಮಚಂದ್ರನಿಗೆ ಆಗ ಹೇಳಿದ ಮಾತು ವಾನರರು, ನೀನು ಇರುವವರೆಗೆ ಮಾತ್ರ ನನಗೆ ಕೆಲಸ, ನಮಗೆ ಕೆಲಸ. ನೀವಿದ್ದಲ್ಲಿ ನಮ್ಮ ಬದುಕು, ನೀವಿಲ್ಲದಲ್ಲಿ ನಾವು ಒಂದರೆ ಕ್ಷಣ ಇಲ್ಲಿ ಇರುವುದಿಲ್ಲ. ನೋಡಿ, ಅದು ದೇವತೆಗಳನ್ನು ಮತ್ತೆ ದೇವಲೋಕಕ್ಕೆ ಕರೆಸಿಕೊಂಡ ಒಂದು ಘಟನೆಯೂ ಹೌದು. ಇನ್ನೊಂದು ರಾಮಚಂದ್ರನ ವ್ಯಕ್ತಿತ್ವದ ಅನಾವರಣ. ರಾಮಚಂದ್ರ ಏನಂದ, ಓಹೋ, ನಾನಿಲ್ಲದೆ ಒಂದರೆ ಕ್ಷಣ ಬದುಕುವುದಿಲ್ಲ ಅನ್ನುವ ನನ್ನ ಭಕ್ತರು ಇವರು. ಹಾಗಾಗಿ ರಾಮ ಏನು ಮಾಡಿದ, ನನಗೆ ಆ ಪಾರ್ಷದರಿಗೆ ಹೇಳಿದ, ರಥ ತಂದು ಮೋಕ್ಷಕ್ಕೆ ಅಥವಾ ಅವನನ್ನು ಅವನ ಲೋಕಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಬಂದಿರುವ ರಥದ ಪಾರ್ಷದರಿಗೆ ರಾಮ ಹೇಳಿದ, ನನಗೆ ನೀವು ರಥ ತಂದು ನಿಮ್ಮ ಲೋಕಕ್ಕೆ ಕರೆದುಕೊಂಡು ಹೋಗುವುದು ಹೌದಾದರೆ ನನ್ನನ್ನು ನಂಬಿದ ಈ ಭಕ್ತರನ್ನು ಮೊದಲು ನಾನು ಸೇರಬೇಕಾಗಿರುವ ಲೋಕಕ್ಕೆ ಸೇರಿಸಿದ ಬಳಿಕ ನಾನು ಬರುತ್ತೇನೆ ಅಂತ ರಾಮ ಭಕ್ತರನ್ನು ಮೊದಲು ಕಳಿಸಿ ತಾನು ಹೋದ ಅನ್ನುವುದು ರಾಮ ಕೊಡುವ ಸಂದೇಶ. ಇದನ್ನು ಅದಕ್ಕಾಗಿ ರಾಮನನ್ನು ನಂಬಿದವರಿಗೆ ರಾಮ ತಾನು ಹಿಂದೆ ಇದ್ದು ಭಕ್ತನನ್ನು ಮುಂದಕ್ಕೆ ಕಳಿಸಿ ಮೋಕ್ಷ ಕೊಡ್ತಾನೆ ಅಂತ ನಂಬುತ್ತೆ ನಮ್ಮ ಪರಂಪರೆ. ಹೀಗೆ ದೇವಲೋಕದ ದೇವತೆಗಳು ಆಯಾ ಸಂದರ್ಭದಲ್ಲಿ ಬರ್ತಾರೆ, ಕೆಲಸ ಆದ ಕೂಡಲೇ ಹೋಗ್ತಾರೆ. ಅದು ವಾನರ ಸೇನೆಯ ಒಂದು ಭಾಗ. ಅದರಿಂದ ನಮ್ಮಲ್ಲೊಂದು ಪರಂಪರೆಯ ಈ ಒಂದು ಘಟನೆಯನ್ನು ನೋಡಿಯೋ ಏನೋ ಇಂಗ್ಲೀಷರು ಏನಂದರು, ಮಂಗನಿಂದ ಮಾನವ ಅಂದರು. ಅವರು ಅದನ್ನು ನೋಡಿ ಹೇಳಿರಬೇಕು, ಅವರಿಗೆ ಗೊತ್ತಾಗಲಿಲ್ಲ ಅದು ಬೇರೆ ಒಂದು ಸ್ಪೀಶಿ ಅಂತ. ಒಂದು ವೇಳೆ ಮಂಗನಿಂದ ಮಾನವ ಆಗುವುದಿದ್ದರೆ ಈಗ ಯಾವ ಮಂಗಗಳು ಇರಬಾರ್ದಿತ್ತು, ಎಲ್ಲ ಇವಾಲ್ವ್ ಆಗಿ ಎಲ್ಲ ಮಂಗಗಳು ಮನುಷ್ಯರಾಗಬೇಕಿತ್ತು. ಅದು ಅವರದ್ದೊಂದು ದುರಂತದ ಥಿಯರಿ, ಅದು ಎಲ್ಲೂ ಕೂಡ ಒಪ್ಪಿತವಲ್ಲ. ಆದರೆ ಈ ಥರ ದೇವತೆಗಳು ಬಂದು ಮಾಡ್ತಾರೆ ಅನ್ನೋದನ್ನು ಒಂದು ವಾನರರಿಂದ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ನೀವು ಗಮನಿಸಬಹುದಾದದ್ದು, ಈ ಯದುಗಳು ಬಂದದ್ದು ಯದುವಂಶೀಯರು ಅಂತ ಹೇಳುವ ವೃಷ್ಣಿಗಳು, ಅಂಧಕರು, ಭೋಜವಂಶೀಯರು ಯಾರೆಲ್ಲ ಇದ್ದಾರಲ್ಲ ಅವರೆಲ್ಲರೂ ಕೂಡ ದೇವತಾ ಅಂಶವಾಗಿ ಭೂಮಿಗೆ ಬಂದರು. ಯಾರಿಗಾಗಿ ಅಂದರೆ ಕೃಷ್ಣಾವತಾರಕ್ಕೆ ಪೂರ್ವಭಾವಿ ಸನ್ನಿವೇಶ ನಿರ್ಮಾಣ ಮಾಡೋದಕ್ಕೆ. ಹೀಗೆ ಬಂದರಲ್ಲ, ಹೀಗೆ ಬಂದದ್ದು ಆ ಭೂಮಿ ಕೂಗಿಕೊಂಡಾಗ. ಇದನ್ನು ನಾನು ಹೀಗೆ ದೇವಲೋಕದ ಅನೇಕ ಸಂದರ್ಭಗಳಲ್ಲಿ ದೇವಲೋಕದ ದೇವತಾಂಶಗಳು ಭೂಲೋಕಕ್ಕೆ ಮನುಷ್ಯ ರೂಪದಲ್ಲಿ ಬರ್ತಾವೆ ಅಂದರೆ ನಿಮಗೆ ಪಕ್ಕ ಒಪ್ಕೊಳ್ಳೋಕ್ಕಾಗಲ್ಲ. ನಾನು ಸ್ವಲ್ಪ ಅದನ್ನು ರೆಲೆವೆಂಟ್ ಮಾಡ್ತೇನೆ. ಭೂಮಿಗೆ ಮೋದಿ ಬರ್ತಾರೆ ಅಂದಾಗ ಅವ್ರ ಜೊತೆಗೆ ಅಮಿತ್ ಶಾ ಮೊದಲಾದವರನ್ನು ರೆಡಿ ಮಾಡಿಕೊಂಡೇ ಬರುತ್ತೆ ಈ ಜಗತ್ತು ಅಲ್ವಾ. ಒಬ್ಬ ನಾಯಕ ಬರ್ತಾನೆ ಅಂದರೆ ಅವರ ಸುತ್ತ ಅವರಿಗೆ ಬೇಕಾದ ಜನರನ್ನು ನಿರ್ಮಾಣ ಮಾಡಿಕೊಂಡೇ ಬರುತ್ತೆ. ಇದನ್ನು ನೀವು ಯಾವ ಪೊಲಿಟಿಕಲ್ ಸಿನಾರಿಯೋದ ಜೊತೆಗೂ ಕೂಡ ಕಂಪೇರ್ ಮಾಡಿ ನೋಡಬಹುದು. ಒಬ್ಬ ಗಾಂಧೀಜಿ ಬರ್ತಾರೆ ಅಂದಾಗ ಸುಭಾಷ್ ಚಂದ್ರ ಬೋಸ್, ಸಾವರ್ಕರ್, ನೆಹರು, ಪಟೇಲ್ ಯಾಕೆ ಬಂದರು ಆ ಕಾಲಘಟ್ಟಕ್ಕೆ? ಎಲ್ಲರೂ ಕೂಡಿ, ಅದು ಭಗತ್ ಸಿಂಗ್ ಇರ್ಬೋದು, ಎಲ್ಲರೂ ಕೂಡಿ ಏನು ನಿರ್ಮಾಣ ಆಯಿತು, ಯಾಕಾಯಿತು? ಇಂಥದ್ದೊಂದು ಒಂದು ಕಥಾಭಾಗದ ಹಾಗೆ ಕಾಣಿಸುವ, ಆದರೆ ನಮಗೆ ಗೊತ್ತೇ ಇಲ್ಲದೆ ದೇವತೆಗಳು ನಮ್ಮ ಉದ್ಧಾರಕ್ಕಾಗಿ ಹೀಗೆ ಬರ್ತಿರ್ತಾರೆ ಅನ್ನೋದನ್ನು ಎಲ್ಲ ಕಾಲಕ್ಕೂ ನಂಬಲೇಬೇಕಾದ ಸತ್ಯ ಅನ್ನುವ ಹಾಗೆ ಆ ಚತುರ್ಮುಖ ಬ್ರಹ್ಮನಿಂದ ಆದೇಶವಾಗುತ್ತೆ. ಇಂಥ ಹೊತ್ತಿನಲ್ಲಿ ಕೃಷ್ಣನನ್ನು ನಾನು ನಿಮಗೆ ಹೇಳಿದೆ, ಇಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅತ್ತ ಕಂಸ ಇದ್ದಾನೆ, ಇತ್ತ ನಾನು ಆಗಲೇ ಹೇಳಿದ ನಿನ್ನೆಯ ದಿನ ಹೇಳಿದಂತಹ ಆಹುಕನ ಇಬ್ಬರು ಮಕ್ಕಳಿದ್ದಾರೆ, ದೇವಕ ಮತ್ತು ಉಗ್ರಸೇನ. ಈ ದೇವಕನ ಮಗಳು ದೇವಕಿ, ಉಗ್ರಸೇನನ ಮಗ ಕಂಸ ಆದದ್ದರಿಂದ ಅವರು ಕಸಿನ್ ಸಿಸ್ಟರ್ಸ್, ಕಸಿನ್ ಬ್ರದರ್ಸ್ ಅಂತ, ಕಸಿನ್ಸ್ ಒಟ್ಟಿನಲ್ಲಿ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅನ್ನುವ ಹಾಗೆ. ಇಂಥ ಕಂಸನಿಗೆ ವಸುದೇವ ಅನ್ನುವ ಇನ್ನೊಬ್ಬ ಯದುವಂಶದ ದೊರೆ
ಅವನು ಕೂಡ ಶೂರಸೇನ ಅಂತವನ ಹೆಸರು. ಅವನು ವಸುದೇವನಿಗೆ ಈಗಾಗಲೇ ಬಹಳ ಜನ ಹೆಂಡಂದಿರಿದ್ದಾರೆ. ಅಂಥ ಹೊತ್ತಿನಲ್ಲಿ ದೇವಕಿಯ ಜೊತೆಗೆ ಮದುವೆ ಆಗುತ್ತೆ. ಈ ದೇವಕಿಯನ್ನು ಮದುವೆ ಮಾಡಿ ವಸುದೇವನ ಜೊತೆಗೆ ರಥದಲ್ಲಿ ಹೋಗುವಾಗ ನಮ್ಮಲ್ಲಿ ಮಾಡ್ತೀವಲ್ಲ, ಗಂಡ ಹೆಂಡ್ತಿಯನ್ನು ಬಿಡಕ್ಕೆ ಮನೆ ಅಣ್ಣನೋ ತಮ್ಮನೋ ಹೋಗ್ತಾರೆ. ಮನೆಯವರೆಗೆ ಏನು ಬಳುವಳಿ ಕೊಡೋದಿದೆ ಅದೆಲ್ಲ ಕೊಟ್ಟು ಬರಲಿಕ್ಕೆ ಮನೆಯಿಂದ ತವರು ಮನೆಯಿಂದ ಹೋಗುವಂತಹ ಪದ್ಧತಿ. ಹಾಗೆ ಇಲ್ಲಿ ಹೊರಟಿದ್ದಾರೆ. ಕಂಸ ರಥವೇರಿ ದೇವಕಿ ಮತ್ತು ವಸುದೇವನನ್ನು ಕೂಡಿಸಿಕೊಂಡು ಸಾಕಷ್ಟು ಭಂಡಾರಗಳನ್ನು ಜೊತೆಗೆ ಕರೆದುಕೊಂಡು ಹೋಗ್ತಿದ್ದಾನೆ ಬಹಳ ವೈಭವದಿಂದ. ಪಾಪ ಕಂಸನಿಗೆ ಏನು ಯೋಚನೆಗಳಲ್ಲಿ ದುಷ್ಟ ಯೋಚನೆ ಏನು ಇರಲಿಲ್ಲ, ನನ್ನ ತಂಗಿನ ಬಿಟ್ಟು ಬರೋದು ಅಂತ. ಆದರೆ ಅಂಥ ಹೊತ್ತಿನಲ್ಲಿ ಕಂಸನಿಗೆ ಒಂದು ಅಶರೀರವಾಣಿ ಕೇಳಿಸ್ತದೆ. ಅಶರೀರವಾಣಿ ಹೇಳ್ತದೆ, ನೀನು ಕರೆದುಕೊಂಡು ಹೊರಟಿರುವ ಈ ದೇವಕಿಗೆ ಹುಟ್ಟುವ 8ನೆಯ ಮಗು ನಿನ್ನ ಮರಣಕ್ಕೆ ಕಾರಣವಾಗ್ತದೆ. ಈ 8ನೆಯ ಮಗ ನಿನ್ನ ಮರಣಕ್ಕೆ ಕಾರಣವಾಗ್ತದೆ ಅನ್ನುವ ಮಾತು ಕೇಳಿದ ತಕ್ಷಣ ಕಂಸ ಆಗಿನ್ನೂ ಉಗ್ರಸೇನ ರಾಜನೇ ಇದ್ದಾನೆ. ಕಂಸ ತನ್ನ ರಾಜನ ಮಗನಾಗಿ ರಾಜನ ವೈಭವದಲ್ಲಿದ್ದವನು. ಅವನಿಗಿದು ತಡೆದುಕೊಳ್ಳುವ ಒಂದು ವಿಷಯವಲ್ಲ. ಯಾವ ರಾಜನಿಗಾದರೂ ರಾಜಪುತ್ರನಿಗಾದರೂ ಕೋಪ ಬರೋದೆ. ಅವನನ್ನು ಆ ಕ್ಷಣ ಈಗ ಮುಗಿಸಿಬಿಡಬೇಕು ಅಂತ ದೇವಕಿಯನ್ನು ಮುಗಿಸಿಬಿಡುವ ತಯಾರಿಯಲ್ಲಿ ತನ್ನ ಶಸ್ತ್ರವೋ ಅಸ್ತ್ರವನ್ನು ಎತ್ತಿಕೊಳ್ಳುವುದು ಸಹಜ. ಹಾಗಾಗಿ ಖಡ್ಗ ಎತ್ತಿದ್ದಾನೆ, ಇನ್ನೇನು ಅವನು ಕೊಂದೇ ಬಿಡ್ತಾನೆ ಅನ್ನುವಾಗ ವಸುದೇವ ಗಾಬರಿ ಆಗ್ತಾನೆ. ವಸುದೇವನಿಗಿದ್ದದ್ದು ಆಗ ಒಂದೇ ದಾರಿ, ಶರಣಾಗತತ್ವ. ಪಾರು ಮಾಡಪ್ಪ, ನೀನು ದಯವಿಟ್ಟು ಈ ಹೆಣ್ಣುಮಗಳನ್ನು ಕೊಲ್ಲಬೇಡ, ಹೇಗಾದರೂ ಮಾಡು, ಇದು ಒಳ್ಳೆಯದಲ್ಲ, ನಿನಗೆ ಶೋಭೆ ಅಲ್ಲ, ನೀನು ಕ್ಷತ್ರಿಯ, ಒಬ್ಬ ಹೆಣ್ಣನ್ನು ಕೊಂದಿ ಅನ್ನಿಸ್ಕೊಳ್ತೀಯ, ಅದು ತಪ್ಪಲ್ವಾ, ನಿನ್ನ ಹೇಳಿತನದ ಹಾಗೆ ಜಗತ್ತಿಗೆ ಕಾಣಿಸಲ್ವ, ಒಂದು ಕೆಟ್ಟ ಉದಾಹರಣೆ ಬಿಟ್ಟು ಹೋಗ್ತೀಯ, ಹೀಗೆ ಮಾಡಬೇಡಪ್ಪ, ಬೇಕಾದಷ್ಟು ಕ್ಷತ್ರಿಯ ಗುಣಗಳ ವಿಜೃಂಭಣೆಯನ್ನು ಮಾಡಿದವ, ಈಗ ಒಬ್ಬ ನಪುಂಸಕನ ಹಾಗೆ ಜನರ ಮುಂದೆ ನೀನು ಸಾಬೀತಾಗಬಾರ್ದು. ಈ ಯಾವ ಮಾತುಗಳು ಇವನ ತಲೆಯಲ್ಲಿ ಕೆಲಸ ಮಾಡೋದಿಲ್ಲ. ಅವನು ಖಡ್ಗ ಎತ್ತಿ ಸಿದ್ಧನಾದಾಗ 2ನೆಯ ಬಾರಿಗೆ ಇವನಿಗೆ ಗೊತ್ತಾದದ್ದೇನು, ಇವನನ್ನು ಸ್ವಲ್ಪ ಬೇರೆ ರೀತಿಯಿಂದ ವಶ ಮಾಡಿಕೊಳ್ಬೇಕು. ಅದಕ್ಕೆ ಅವನೇನು ಪ್ರಾರ್ಥನೆ ಮಾಡಿಕೊಂಡ, ನಿನ್ನ ತಂಗಿ ಕಣಪ್ಪ, ಸಾಕ್ಷಾತ್ ತಂಗಿಯನ್ನು ಕೊಂದಿ ಅಂತ ಅನ್ನಿಸ್ಕೊಳ್ಳೋದು ಒಳ್ಳೆಯದ ಸಾಮಾಜಿಕವಾಗಿ? ಅಷ್ಟು ಮಾತ್ರ ಅಲ್ಲ, ಅವಳು ತಂಗಿ ಒಬ್ಬಳೇ ಇಲ್ಲಪ್ಪ, ಮದುವಣಗಿತ್ತಿ, ಈಗ ಮದುವೆ ಆಗಿದ್ದಾಳೆ, ಕೈ ಹಿಡಿದ ಗಂಡನ ಜೊತೆಗೆ ಇನ್ನೂ ತವರು ಮನೆಯಿಂದ ಹೊರಟಿದ್ದಾಳಷ್ಟೇ, ಅಂಥವಳನ್ನು ಕೊಲ್ತೀಯ? 2ನೇದು ಹೊಸ ಮದವಣಗಿತ್ತಿಯನ್ನು ಕೊಂದು ಅಂತ ಅನ್ನುವ ಅಪವಾದ ಬರುತ್ತೆ ಅನ್ನೋ 2ನೇ ಮಾತಿಗೂ ಅವನೇನು ಸಮಾಧಾನ ಆಗಲಿಲ್ಲ. 3ನೇದು ಹೇಳಿದ ಹೆಣ್ಣು ಮಗಳನ್ನು ಕೊಂದಿ ಅನ್ನುವ ಕನಿಷ್ಠ ಸ್ಥಿತಿಯ ಒಂದು ಹೆಸರು ಬರುತ್ತೆ, ಅದಕ್ಕೂ ಅವನೇನು ಬಾಗಲಿಲ್ಲ. ಈಗ ವಸುದೇವನಿಗೆ ಉಳಿದದ್ದು ಇನ್ನೊಂದು ಉಪಾಯ. ಅವನ 3ನೇ ಉಪಾಯ ಹೇಳಿದ, ಈಗ ನಿನಗೇನಪ್ಪ, ದೇವಕಿಯಿಂದ ಏನೂ ಮರಣ ಇಲ್ವಲ್ಲ? ಮರಣ ಯಾರಿಂದ? ಅವಳಿಗೆ ಹುಟ್ಟುವ ಮಕ್ಕಳಿಂದ, ಮಗನಿಂದ. ಒಂದು ವೇಳೆ ಮಗನಿಂದ ಮರಣ ಬರ್ತದೆ ಅನ್ನೋ ಭಯಕ್ಕೆ ನೀನು ಕೊಲ್ತೀಂತಾದರೆ ನಾನು ನಿನಗೆ ಆಣೆ ಮಾಡಿ ಹೇಳ್ತೇನೆ, ಈ ಎಲ್ಲ ಮಕ್ಕಳನ್ನು ಅವಳಿಗೆ ಹುಟ್ಟಿದ ದಿನದಿಂದ ಯಾವ ಮಗು ಹುಡ್ತದೆ ಅದನ್ನು ತಂದು ನಿನಗೊಪ್ಪಿಸ್ತೇನೆ, ನೀನು ಮಗುವಿನ ಕಾರಣವಾಗಿ ಈ ತಾಯಿಯನ್ನು ಕೊಲ್ಲಬೇಡಪ್ಪ ಅಂತ ಪ್ರಾರ್ಥಿಸ್ತಾನೆ. ಕಂಸನಿಗೆ ಈಗ 3ನೇ ವಿಷಯ ಹೇಳೋಕೆ ಸ್ವಲ್ಪ ಹೌದು ಅನ್ನಿಸ್ತದೆ, ಪರವಾಗಿಲ್ಲ, ಇವನು ಹೇಳೋದ್ರೊಳಗೆ ಒಂದು ಸ್ವಲ್ಪ ಏನೋ ತಥ್ಯ ಇದೆ. ನಾನು ಹೆಣ್ಮಗಳನ್ನು ಕೊಂದೆ, ಇದು ಮದುವಣಗಿತ್ತಿಯನ್ನು ಕೊಂದೆ, ಅಥವಾ ಒಬ್ಬ ಸ್ವಂತ ಸಹೋದರಿಯನ್ನು ಕೊಂದೆ ಅನ್ನುವಂತಹ ಅಪವಾದಗಳಿಂದ ಪಾರಾದ ಹಾಗೂ ಆಯಿತು. ಮಗು ಹುಟ್ಟುವಾಗ ಇವತ್ತು ತಂದು ಕೊಡ್ತಾನೆ, ನಾನು ಅವರನ್ನು ವಶೀಕರಣದಲ್ಲಿ ನನ್ನ ವಶದಲ್ಲಿ ಇಟ್ಟುಕೊಂಡು ಯಾವ ಮಗು ಹುಟ್ಟಿದರೂ ನನ್ನ ವಶಕ್ಕೆ ತೆಗೆದುಕೊಳ್ಳುವ ಸೌಕರ್ಯ ಕೂಡ ನನಗಿದೆ ಅಲ್ವಾ ಅಂತ ಯೋಚನೆ ಮಾಡಿ ಸರಿ ಅಂತ ಬಿಡ್ತಾನೆ. ಬಿಟ್ಟ ನಂತರದಲ್ಲಿ ಅವರಿಗೆ ಪ್ರಥಮ ಮಗು ಹುಟ್ಟುತ್ತೆ. ಕಂಸನಿಗೆ ಇಷ್ಟು ಹೊತ್ತಿಗಾಗಲೇ ಸ್ವಲ್ಪ ಧೈರ್ಯ ಬಂದಿರಬೇಕು, 1 ವರ್ಷದ ಅವಧಿ ಅಂತ ಅಂದ್ಕೊಳ್ಳಿ. ಆ ಮಗುನ ತೊಗೊಂಬಂದು ಕೊಡ್ತಾನೆ ಅಪ್ಪ, ಬಹಳ ಪ್ರಾಮಾಣಿಕವಾಗಿ. ವಸುದೇವ, ಈಗೋ ನಿನಗೆ ನಾನು ಹೇಳಿಕೊಟ್ಟ ಮಾತಿನ ಹಾಗೆ 1ನೇ ಮಗ ಹುಟ್ಟಿದ್ದಾನೆ, ಇವನ ಹೆಸರು ಕೀರ್ತಿಮಂತ ಅಂತಲೂ ಗೊತ್ತಾಗುತ್ತೆ ನಮಗೆ. ತಕ್ಷಣ ಇವನು ಕಂಸನಿಗೆ ಮನಸ್ಸು ಅಷ್ಟು ಅಂದರೆ ಅದಕ್ಕೇ ನೋಡಿ, ಕೋಪದ ಕೈಲಿ ಬುದ್ಧಿ ಕೊಡಬಾರ್ದು, ಸ್ವಲ್ಪ ನಿಧಾನ ಯೋಚನೆ ಮಾಡಿದರೆ ನಿಮಗೂ ಕೂಡ ಶಾಂತ ಸ್ಥಿತಿಯಲ್ಲಿ ಹೇಗೆ ವರ್ತಿಸಬೇಕು ಅಂತ ಗೊತ್ತಾಗತ್ತೆ ಅಂತಾರಲ್ಲ, ಹಂಗೆ ಇವನಿಗೊಂಚೂರು ಯೋಚನೆ ಮಾಡೋಕ್ಕೆ ಸಮಯ ಇತ್ತಲ್ಲ. ಈಗ ಅವನಿಗೆ ಯಾವಾಗ ತಿಳುವಳಿಕೆ ಬಂದಿತ್ತು ಅಂದರೆ 8ನೇ ಮಗು ಅಲ್ವಾ, 1ನೇ ಮಗುನ ಯಾಕೆ ಕೊಲ್ಲೋದು ನೋಡಿ. ಅವನು ಆ ಇಮಿಡಿಯೇಟ್ ರೆಸ್ಪಾನ್ಸ್ ಹೇಗಿತ್ತು, ದೇವಕಿಯನ್ನೇ ಕೊಂದು ಬಿಡುವುದಿತ್ತು. ಈಗ ಕಾಲಾಂತರದಲ್ಲಿ ಅವನಿಗೊಂದು ಥರದ ಮನಸ್ಸಿನಲ್ಲಿ ಒಂದು ಥರದ ನಿಶ್ಚಿಂತತೆ ಬಂದಿದೆ. ಅವನು ನನಗೆ 8ನೇ ಮಗುವನ್ನು ತಂದುಕೊಡಪ್ಪ, ಈಗ ನಿನ್ನ ಮಗನ ಕರ್ಕೊಂಡು ಹೋಗು ಅಂದುಬಿಟ್ಟ.
ಆದರೆ ನಿಮಗೆ ಗೊತ್ತು, ನಾರದರಿದ್ದಾರೆ, ಅವರು ಅಂತಿಂಥವರಲ್ಲ. ಎಲ್ಲಿ ಯಾರಿಗೆ ಏನನ್ನು ಎಷ್ಟು ಹೊತ್ತಿಗೆ ಮಾಡಿಸ್ಬೇಕೋ ಅದನ್ನು ಅಲ್ಲಿ ಆ ಕ್ಷಣಕ್ಕೆ ಮಾಡಿಸಲಿಕ್ಕೆ ಥಟ್ ಅಂತ ಬಂದುಬಿಡೋರು. ನಮ್ಮ ಚಿತ್ತ ನಾರದರು, ಚಿತ್ತ ಸಾಕ್ಷಿ, ನಮ್ಮ ಅಂತಃಸಾಕ್ಷಿಯ ಮಾತು ನಾರದರು. ನಮ್ಮ ಬಳಿ ಬರಲೇ ಇಲ್ಲ ಅನ್ನಬೇಡಿ. ಚಿತ್ತದ ಅಂತಃಸಾಕ್ಷಿಯ ಮಾತುಗಳನ್ನು ಕೇಳುವವರಿಗೆ ಗೊತ್ತಿರುತ್ತೆ. ತಪ್ಪು ಮಾಡುವಾಗ, ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅಂತ ಹೊರಟಾಗ ಸಕಲ ಮಾರ್ಗದರ್ಶನಗಳನ್ನು ಕೊಡುವುದು ಚಿತ್ತ ಪ್ರಜ್ಞೆಯೇ ನಾರದರು. ಅಂಥ ನಾರದರು ಬಂದು ಬಿಡ್ತಾರೆ. ಅಲ್ಲ ಕಂಸ, ನಿಂಗೊಂದು ಸುದ್ದಿ ಹೇಳಿ ಹೋಗುವ ಅಂತ ಬಂದಿದ್ದೀನಿ ಅಂತ. ಏನು? ಅಲ್ಲ, ಗೊತ್ತಿರಲಿ ನೀನು ಯಾರನ್ನು ಯದುವಂಶೀಯರು ಅಂತ ಈಗ ನೋಡ್ತೀಯಲ್ಲ, ಅದು ಗಂಡಿರಲಿ ಹೆಣ್ಣಿರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಜೆಂಡರ್, ಮತ್ತವರು ರಾಜ ಇರಲಿ, ರಾಜಮನೆತನದಲ್ಲಿ ಇಲ್ಲದೇ ಇರುವ ಕೆಲಸದವರಿರಲಿ, ಎಲ್ಲರೂ ಕೂಡ ವಿಷ್ಣುವಿಗೆ ಸಂಬಂಧಪಟ್ಟ ದೇವತೆಗಳು ಅಂತ ಗೊತ್ತಿರಲಿ ಅಂತ ಒಂದು ಸಣ್ಣ ಕಿಡಿ ಹಚ್ಚಿ ಹೋಗ್ಬಿಡ್ತಾರೆ. ತಕ್ಷಣ ಇವನಿಗೆ ಇವನ ಪೂರ್ವಸ್ಮರಣೆ ಆಗುತ್ತೆ. ಕಂಸನಿಗೆ. ಕಂಸ ವಾಸ್ತವಿಕ ಕಾಲನೇಮಿ ಪ್ರಹ್ಲಾದನ ಮೊಮ್ಮಗ, ವಿರೋಚನನ ಮಗ. ಅವನು ಪ್ರಹ್ಲಾದನ ಮೊಮ್ಮಗ ಆದರೂ ಕೂಡ ವಂಶ ಆಸುರಿ ವಂಶವಾದ್ದರಿಂದ ಅವನಿಗೆ ವಿಷ್ಣುದ್ವೇಷ. ಆ ಕಾಲಕ್ಕೆ ಆ ವಿಷ್ಣುದ್ವೇಷದ ಕಾರಣವಾಗಿ ಒಂದು ಯುದ್ಧ ಎಲ್ಲಾಗಿ ಅವನು ವಿಷ್ಣುವಿನ ಕೈಯಲ್ಲಿ ಸತ್ತಿರ್ತಾನೆ. ಆ ಒಳಗೆ ಕಂಸ ಅನ್ನುವ ಈ ಹೆಸರಿನ ಹೊರಗಿನ ದೇಹದ ಒಳಗೊಂದು ಜೀವ ಇದೆಯಲ್ಲ, ಅದಕ್ಕೆ ಅದರ ಸ್ಮರಣೆ ಇದೆ, ಪೂರ್ವಸ್ಮರಣೆಯಲ್ಲ. ಕೆಲವರಿಗೆ ಇರುತ್ತೆ, ನಾವು ಏನಾಗಿದ್ದೆವು ಗೊತ್ತಿರುತ್ತೆ. ಅವನಿಗೆ ಗೊತ್ತಾಗತ್ತೆ, ಓ ನಾನು ಆಗ ಇದ್ದ ಕಾಲನೇಮಿ, ಈಗ ಕಂಸ. ಈ ವಿಷ್ಣು ದೇವತೆಗಳೇ ಯದುವಂಶೀಯರು ಅಂತಾದರೆ ಅವರು ನನ್ನ ಸುತ್ತ ಯಾವುದೋ ಹುನ್ನಾರ ಮಾಡಲಿಕ್ಕೆ ಬಂದಿದ್ದಾರೆ, ನಾನು ಯಾರನ್ನು ಬಿಡಬಾರ್ದು ಅಂತ ತೀರ್ಮಾನ ಮಾಡ್ತಾನೆ. ಮತ್ತು ಕಿಡಿಗೇಡಿ ಕೆಲಸ ಮಾಡ್ತಾರೆ ನಾರದರು. 8ನೇ ಮಗ ಅಂತ ನಿಶ್ಚಿಂತೆ ಕೂಡಬೇಡ, 8ನೇ ಮಗ ಅನ್ನೋದನ್ನು ಯಾವ ಕಡೆಯಿಂದ ಲೆಕ್ಕ ಹೇಳಿದ್ದಾರೆ ಯಾರಿಗೆ ಗೊತ್ತು ಅಂತ ನಾರದರು ಮತ್ತೊಂದು ಚೂರು ಚುಚ್ಚೋದು. ಈ ಕಡೆಯಿಂದ 8 ಇರ್ಬೋದು, ಆಚೆ ಕಡೆಯಿಂದ 1 ಲೆಕ್ಕ ಮಾಡಿರ್ಬೋದು. ಅವನು ಅಂತರ ಏನು ವಾಣಿ ಕೇಳಿತಲ್ಲ ನಿನಗೆ, ಆ ಶರೀರವಾಣಿ 8ನೇ ಮಗು ಅಂದಿದೆ, 8ನೇ ಮಗು ಇದು 8 7 ಹೀಗಿರ್ಬೋದು ಲೆಕ್ಕ ಅಂತ ಸುಮ್ಮನೆ ಒಂದು ಚೂ ಬಿಡ್ತಾರೆ. ಏನು, ನಾರದರಿಗೆ ಮಕ್ಕಳನ್ನು ಕೊಲ್ಲಿಸುವುದಿತ್ತ? ಪ್ರಶ್ನೆ ಬಂದೇ ಬಿಡುತ್ತೆ ನೋಡಿ. ವೇದವ್ಯಾಸರು ಎಲ್ಲಿಯೂ ಇಲ್ಲಾಜಿಕಲ್ ಎಕ್ಸ್ಪ್ಲನೇಷನ್ ಇಲ್ಲ, ಎಲ್ಲಕ್ಕೂ ಒಂದು ತಾರ್ಕಿಕ ಕಾರಣ ಕೊಟ್ಟೇ ಅವರ ಪ್ರತಿ ವಿವರಣೆ. ಯಾಕೆ ಹಾಗೆ ಹೇಳಿದರು ನಾರದರು? ಈ ಕಾಲನೇಮಿ ಅವನಿಗೆ 6 ಷಡ್ಗರ್ಭಿ ಅಥವಾ ಷಡ್ಗರ್ಭರು ಅಂತ ಹೇಳುವ 6 ಮಕ್ಕಳು ಆಗ ಕಾಲನೇಮಿಯಾಗಿದ್ದಾಗ ಇದ್ದರು. ಈ 6 ಮಕ್ಕಳು ವಾಸ್ತವಿಕ ಮರೀಚನ ಮಕ್ಕಳು, ಮರೀಚಿ ಅನ್ನುವ ಋಷಿಯ ಮಕ್ಕಳು. ಅವರಿಗೆ ಬ್ರಹ್ಮನ ಶಾಪ, ನೀವು ಹೋಗಿ ಅಸುರ ಕುಲದಲ್ಲಿ ಮಕ್ಕಳಾಗಿ ಹುಟ್ಟಿ, ಆಗ ನಿಮಗೆ ಮುಂದೆ ಏನಾಗಬೇಕು, ಆ ಶಾಪದ ನಂತರ ನಿಮ್ಮ ಉದ್ಧಾರ ಆಗತ್ತೆ ಅಂತ. ಈ ಬ್ರಹ್ಮಶಾಪಕ್ಕೆ ಕಾರಣಕರ್ತರಾದ ಈ ಮರೀಚನ ಮಕ್ಕಳು ಇತ್ತ ಕಾಲನೇಮಿಗೆ ಮಕ್ಕಳಾಗಿ ಹುಟ್ಟುತ್ತಾರೆ 6 ಜನ. ಆ 6 ಮಕ್ಕಳಿಗೆ ಹಿರಣ್ಯಕಶಿಪುವನ್ನು ಪೂಜಿಸಬೇಕು, ಆರಾಧಿಸಬೇಕು, ಭಕ್ತಿ ಮಾಡಬೇಕು ಅನ್ನೋ ಭಾವ ಇರೋದಿಲ್ಲ. ಅವರು ವಿಷ್ಣು ಭಕ್ತರಾಗಿರ್ತಾರೆ. ಅದಕ್ಕೆ ಹಿರಣ್ಯಕಶಿಪು ಆಸುರಿ ವಂಶದವನಾದ್ದರಿಂದ ಅವನು ಶಾಪ ಕೊಡ್ತಾನೆ. ಏನು ಶಾಪ ಅಂದರೆ, ವಂಶದ ಹಿರಿಯಜ್ಜನೋ ಮುತ್ತಜ್ಜನನ್ನೋ ನೀವು ಪೂಜಿಸದೆ ಯಾರೋ ನನ್ನ ದ್ವೇಷ ಇರುವಂತಹ ವಿಷ್ಣುವನ್ನು ಪೂಜಿಸ್ತೀರಲ್ಲ, ಹಾಗಾಗಿ ನಿಮಗೆ ತಂದೆಯಿಂದಲೇ ಸಾವು ಬರಲಿ ಅಂತ ಶಾಪ ಕೊಡ್ತಾರೆ. ಈ ಕಾಲನೇಮಿಯ 6 ಮಕ್ಕಳೇ ಇಲ್ಲಿ ದೇವಕಿಯ ಗರ್ಭದಿಂದ ಹುಟ್ಟಿ ಕಂಸ ಈ ಜನ್ಮದಲ್ಲಿ ವಾಸ್ತವಿಕ ಕಾಲನೇಮಿಯೇ ಆದದ್ದರಿಂದ ಅವನ ಕೈಯಿಂದ ಸಾವನ್ನು ಪಡೆಯಬೇಕು ಅನ್ನುವ ಶಾಪ ಇರುತ್ತೆ. ಆ ಕಾರಣಕ್ಕಾಗಿ ಆ 6 ಮಕ್ಕಳು ಉದ್ಧಾರ ಆಗಬೇಕು, ಅವರ ಶಾಪ ಮೋಕ್ಷ ಆಗಬೇಕು. ಅದಕ್ಕೆ ನಾರದರು ಬಂದು ನೋಡು ಲೆಕ್ಕ ಆಚೆ ಈಚೆ ಆಗಿರ್ಬೋದು ನೋಡ್ಕೊಂತ ಎಚ್ಚರಿಸಿ ಹೋದದ್ದೇ. ಅವನು ಉಗ್ರಸೇನನನ್ನು ಕೂಡ ಅನುಮಾನಿಸ್ತಾನೆ ಕಂಸ. ಈ ನಮ್ಮ ಅಪ್ಪ ಕೂಡ ಯದುವಂಶೀಯದವನಲ್ವಾ, ಇವನು ಯಾವ ದೇವತೆಗಳ ಅಂಶವೋ ಏನೋ ನನ್ನನ್ನು ನಾಶ ಮಾಡಲಿಕ್ಕೆ ಬಂದಿದ್ದಾನೇನೋ ಅಂತ ಅವನನ್ನು ಮೊದಲು ಇಳಿಸ್ತಾನೆ. ಅವನನ್ನು ಇಳಿಸಿ ಸೆರೆಮನೆಯಲ್ಲಿಟ್ಟು ತಾನು ರಾಜನಾಗ್ತಾನೆ. ಇವರಿಬ್ಬರನ್ನು ಸೆರೆಮನೆಯಲ್ಲಿಡ್ತಾನೆ, ದೇವಕಿ ಮತ್ತು ವಸುದೇವರನ್ನು. ಮೊದಲನೆಯ ಮಗನನ್ನು ಕೊಂದ ಅಂತ ನಾನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಇಷ್ಟಾದ ನಂತರ
ವರ್ಷಕ್ಕೊಂದು ಮಗುವಿನ ಹಾಗೆ 6 ಮಕ್ಕಳನ್ನು ನಿರ್ದಾಕ್ಷಿಣ್ಯ ಕಂಸ ಕೊಲ್ತಾ ಹೋಗ್ತಾನೆ. ನೋಡಿ, ಒಂದು ವಾಕ್ಯದಲ್ಲಿ ವೇದವ್ಯಾಸರು ಮುಗಿಸಿಬಿಡ್ತಾರೆ. ಅಥವಾ ಕಥೆ ಯಾವುದೇ ಪುಸ್ತಕಗಳಲ್ಲಿ ದೇವಕಿ ಹೀಗೆ 6 ಮಕ್ಕಳನ್ನು ಕಳೆದುಕೊಂಡಳು ಅಂತ ಮುಗಿದು ಹೋಗಿಬಿಡತ್ತೆ. ಸ್ವಲ್ಪ ಯೋಚನೆ ಮಾಡಿ, ಒಬ್ಬ ತಾಯಿಗೆ ಹೆತ್ತ ಮಗು ಹೀಗೆ ಕೈಯಲ್ಲಿ ಹಿಡ್ಕೊಂಡಾಗ ಇನ್ನೇನು ಅದಕ್ಕೆ ಎದೆ ಹಾಲು ಉಡಬೇಕು ಅನ್ನುವ ಪ್ರೇಮ ಭಾವದಲ್ಲಿದ್ದಾಗ ರಕ್ಕಸ ಬಂದು ಕಸ್ಕೊಂಡೋಗಿ ಕಣ್ಣು ಮುಂದೆನೇ ಕೊಲ್ತಾನೆ. ಹೇಗೆ ಕೊಂದ ಅಂತ ವಿವರಣೆ ಇದೆ. ಕೃಷ್ಣ ಒಂದು ದಿನ ತನ್ನ ಬೆಳವಣಿಗೆಯ ನಂತರದಲ್ಲಿ ಮಥುರೆಗೆ ಬಂದು ಅಪ್ಪ ಅಮ್ಮನನ್ನು ಭೇಟಿಯಾಗುವ ಸಂದರ್ಭದಲ್ಲಿ ಗೋಡೆಯಲ್ಲೆಲ್ಲ ರಕ್ತದ ಕಲೆಗಳನ್ನು ನೋಡಿ ಇದೇನಮ್ಮ ಅಂತ ಕೇಳ್ತಾನೆ. ದೇವಕಿ ಹೇಳ್ತಾಳೆ, ಏನು ಹೇಳಲಿ ಕೃಷ್ಣ, ನಿನಗಿಂತ ಮೊದಲು ಹುಟ್ಟಿದ 6 ಮಕ್ಕಳನ್ನು ಒಂದೊಂದು ಹುಟ್ಟಿದ ಎಳೆಯ ಹಸುಳೆಯನ್ನು ಹಾಗೆ ಎತ್ತಿ ಗೋಡೆಗೆ ಬಡಿದು ಕೊಲ್ಲುತ್ತಿದ್ದ ಆ ಕಂಸ, ಅದರ ರಕ್ತ ನಿತ್ಯ ನೋಡಿಕೊಂಡು ನಾನು ನಿನ್ನನ್ನು ಹೆತ್ತಿದ್ದೇನೆ. ಒಂದು ಕ್ಷಣ ಯೋಚನೆ ಮಾಡಿ, ತಾಯಿಯ ದುಃಖ ಎಂಥದ್ದು ಅಂತ ಒಂದು ಭಾಗ, ಇದರ ಒಳಗೊಂದು ಮಹಾನುಭಾವನನ್ನು ಅಥವಾ ಭಗವದಂಶವಾದ ಭಗವಂತನನ್ನು ಹೆರಬೇಕಾದರೆ ಎಷ್ಟು ಪರೀಕ್ಷೆ ಇದೆ ಒಬ್ಬ ತಾಯಿಗೆ. ಅವಳು ತಾಳ್ಮೆ ಕಳ್ಕೊಳ್ಳುವ ಹಾಗಿಲ್ಲ. ಅವಳ ತಪಸ್ಸು ದಿನದಿಂದ ದಿನಕ್ಕೆ ಅಂತರಂಗದಲ್ಲಿ ಹಾಕ್ಕೊಂಡು ಸಮರ್ಪಣಾ ಭಾವದ ತುದಿಯಲ್ಲಿ ಒಂದಲ್ಲ ಒಂದು ದಿನ ನೀನು ಬಂದೇ ಬರ್ತಿ. ಯಾಕೆ, ನನಗೆ ಆ ಅಂದು ಕೇಳಿದ ಅಶರೀರವಾಣಿ ಆ ಮಾತು ನೆನಪಿದೆ, 8ನೇ ಮಗ ಇವನನ್ನು ಕೊಲ್ತಾನೆ ಅಂತ. ನಾನು ತಾಳ್ಮೆ ಕಳೆದುಕೊಳ್ಳುವುದಿಲ್ಲ. ನನ್ನ 6 ಮಕ್ಕಳು ಹೋಗಲಿ, ಸತ್ತರಲ್ಲ, ತೊಂದರೆ ಇಲ್ಲ, ನೀನು ಬರುತ್ತಿ ಅನ್ನುವ ಹಸಿವನ್ನು ಯಾವ ಪರಿ ತಪಸ್ಸಿನ ಹಾಗೆ ಅವಳು ಮಾಡಿರಬಹುದು. ಒಬ್ಬ ದೇವಕಿ ನಿಮ್ಮ ಹಾಗೆ ಇವತ್ತು ಒಳ್ಳೆ ಮುಹೂರ್ತ ಇದೆ, ನೋವು ಬರೋರೆ ಕಾಯೋದು ಬೇಡ, ಆಸ್ಪತ್ರೆಗೆ ಹೋಗೋಣ, ಕೊಯ್ದು ಮಕ್ಕಳನ್ನು ಹೆರೋಣ ಅನ್ನುವ ಸೌಕರ್ಯದ ನಮ್ಮ ಹೆರುವಿಕೆಯನ್ನು ನಾವೇ ಮಾಡ್ತೇವೆ ಅಂತ ಭಾವಿಸುವ ನಮ್ಮ ಮೂರ್ಖತನದ ತಾಯಿ ಅಲ್ಲ. ಅಥವಾ ನಾವು ತಾಯಿ ಆದೆವು ಅನ್ನುವ ಹೆಮ್ಮೆಯ ಗರ್ವ ಪಡುವ ಅಹಂಕಾರಿ ಮನೋಭಾವದ ಸೃಷ್ಟಿ ಅಲ್ಲ. ಎಷ್ಟೊಂದು ದುಃಖ ಶಿಶುಗಳನ್ನು ಕಣ್ಣು ಮುಂದೆ ಕಳ್ಕೊಳ್ತಾ ದುಃಖದ ವೇದನೆಯ ಒಳಗೆ ಇಂದಲ್ಲ ನಾಳೆ ಇಷ್ಟು ನಾಶವಾದಾಗ ನನ್ನ ಮಗು ಬಂದೀತು, ನನಗೊಂದು ದಿನ ಮಗುವನ್ನು ಹಾಲೂಡುವ ಸುಖವನ್ನು ಕೊಟ್ಟೀತು ಅಂತ ಕಾಯಬೇಕಾದ್ರೆ ಅದು ಎಂಥ ಘನ ತಪಸ್ಸು. ಇಬ್ಬರದ್ದು ಕೂಡ, ತಂದೆಯದ್ದು ತಾಯಿಯದ್ದು. ಹೊರಗೆ ಹೋಗುವ ಹಾಗಿಲ್ಲ. ಮತ್ತೊಂದು ಗಮನಿಸಿ, ಹೊರಗೆ ಹೋಗುವ ಹಾಗಿಲ್ಲ, ಜನ ಸಂಪರ್ಕವಿಲ್ಲ, ಕೈಗೆ ಕಾಲಿಗೆ ಬೇಡಿ ಬಾಗಿಲು ದಾಟದ ಹಾಗೆ ಅಲ್ಲೇ ಕಾವಲು ಕಾಯುವ ಒಬ್ಬ ರಕ್ಷಕ. ಯಾವ ಸಂವಹನ ಏನಾದರೂ ದುಃಖವನ್ನು ಭಾವನೆಗಳನ್ನು ಹೆಚ್ಚು ಗಟ್ಟಿ ಹೇಳಿದರೆ ಬಂದು ಯಾರಾದರೂ ಕಂಸನ ಸುದ್ದಿ ತೆಗೆದುಕೊಂಡು ಹೋಗಿ ಕಂಸ ಬಂದು ಆದೇಶಿಸಿಯಾನು ಅಂತ ಕಾಯಬೇಕಾದ ಬಹಳ ವಿಷಣ್ಣ ಪರಿಸ್ಥಿತಿ. ನಾನು ಯಾವಾಗಲೂ ಅನಿಸೋದು, ಇದಕ್ಕಿಂತ ದೊಡ್ಡ ತಪಸ್ಸು ಯಾವುದು? ಏಕಾಂತಕ್ಕೆ ಏಕಾಂತವಿದೆ, ದುಃಖಕ್ಕೆ ದುಃಖವಿದೆ, ದುಃಖ ಹಂಚಿಕೊಳ್ಳಲಾಗದಂತಹ ಕಠೋರ ಬಂಧನವಿದೆ. ಅದರೊಳಗೆ ಒಬ್ಬ ಭಗವಂತ ಬರ್ತಾನೆ ಅನ್ನೋ ಅಂತರಂಗದ ಭಗವಂತನ ಜೊತೆಗಿನ ಕನೆಕ್ಟಿವಿಟಿ ಬಿಟ್ಟರೆ ಇನ್ನೇನೂ ಇಲ್ಲದ ಭಗವಂತನನ್ನು ಮಾತ್ರ ನೆನೆಯಬಹುದಾದ, ಅವನಿಗೇ ಅರ್ಪಿಸಿಕೊಳ್ಳಬೇಕಾದ, ಎಚ್ಚರ ನಿದ್ರೆ ಕನಸುಗಳಲ್ಲಿ ಅವನನ್ನು ಮಾತ್ರ ನೆನೆಯಬಹುದಾದ ಒಂದು ಅನಿವಾರ್ಯ ತಪಸ್ಸಿನ ವಾತಾವರಣದಲ್ಲಿ ದೇವಕಿ ಇದ್ದದ್ದರಿಂದಲೇ ಕೃಷ್ಣನಿಗೆ ಅದು ರೈಟ್ ಟೈಮ್ ರೈಟ್ ಪ್ಲೇಸ್ ಅಂತ ಅನ್ನಿಸಿದೆ. ಅಥವಾ ಅದು ರೈಟ್ ಮದರ್ಹುಡ್. ಅಂಥದೊಂದು ತಾಯಿಯನ್ನು ಸ್ವೀಕರಿಸಬೇಕಾದ್ರೆ ತಾಯಿ ಹೇಗೆ ಸಿದ್ಧಳಾಗಬೇಕು ಅನ್ನೋದು ಮಗನ ತಯಾರಿ ದೂರದಲ್ಲಿದ್ದು ನೋಡ್ತಿದ್ದಾನೆ ಅಂತ ನಾನು ಅಂದ್ಕೊಳ್ಳೋದು. ಅವನಿಗೆ ಗೊತ್ತು, ಅಸಾಮಾನ್ಯ ತಾಯಿಗೆ ಮಾತ್ರ ನಾನು ಹುಟ್ಟಬಲ್ಲೆ. ಅದಕ್ಕೇ ರಜನೀಶ್ ಯಾವಾಗಲೂ ಒಂದು ಮಾತು ಹೇಳ್ತಾನೆ, ಎಲ್ಲವನ್ನೂ ಸಮರ್ಪಿಸಿ ಕೊಟ್ಟುಕೊಳ್ಳದೆ ಕಾಮದ ತೀಟೆಗೆ ಮಕ್ಕಳನ್ನು ಹುಟ್ಟಿಸುವುದರಿಂದ ನಿಮ್ಮ ಮಕ್ಕಳು ಸಾಮಾನ್ಯ ಮಕ್ಕಳಾಗಿದ್ದಾರೆ. ಸರ್ವಾರ್ಪಣೆಯಿಂದ ಭಗವಂತನನ್ನೇ ನಾನು ಪಡೆಯುತ್ತೇನೆ, ಭಗವಂತನಿಗಾಗಿ ಈ ನನ್ನ ದೈಹಿಕ ಕ್ರಿಯೆ, ಇದು ಕಾಮವಲ್ಲ, ಇದೊಂದು ಯಜ್ಞ, ಈ ಭಗವಂತನನ್ನು ಪಡೆಯುವುದೇ ನನ್ನ ಈ ಯಜ್ಞದ ಉದ್ದೇಶ ಅನ್ನುವ ಭಾವದಿಂದ ನೀವೇನಾದರೂ ಸಮಾಗಮ ಮಾಡಿದರೆ ನೀವು ಬುದ್ಧನನ್ನೇ ಹೇರುತ್ತೀರಿ ಅಂತ ಒಂದು ಮಾತು ಇದೆ. ಇದು ಕೃಷ್ಣನ ಸಂದರ್ಭದಲ್ಲಿ ನಿಮಗೆ ದೇವಕಿ ವಸುದೇವರ ಅವಸ್ಥೆ ತನ್ನಿಂದ ತಾನೇ ಹಾಗಾಗಿತ್ತು. ಅವರಿಗೆ ಸಂತಾನವೋ ಮಗುವೋ ಮುಖ್ಯವೇ ಅಲ್ಲ,
ಅದರ ಆಚೆಗೆ ಪಡೆಯುವ ಆ ಭಗವತ್ ತತ್ವ ಯಾವಾಗ ಬರುತ್ತೆ, ಯಾವಾಗ ಈ ದುಷ್ಟತನ, ಈ ಕಷ್ಟ, ಈ ಕೋಟಳೆ ನಿವಾರಣೆ ಆಗುತ್ತೆ ಅನ್ನುವ ಆ ಒಂದು ಆಂತರಂಗಿಕ ತುಡಿತದ ಎಕ್ಸ್ಟ್ರೀಮ್ ಪಾಸಿಬಿಲಿಟಿಯಲ್ಲಿ ಒಂದು ಮುಳ್ಳಿನ ಮೊನೆಯಲ್ಲಿ ಇದ್ದಾರೆ ನೋಡಿ ವಸುದೇವ ದೇವಕಿಯರು. ಆ ದುಃಖ, ಅಂಥ ದುಃಖದ ಹೊತ್ತಿನಲ್ಲಿ ಒಂದು ರಾತ್ರಿ ವಿಷ್ಣು ಒಂದು ಯೋಗಮಾಯೆಯನ್ನು ನಿರ್ಮಾಣ ಮಾಡ್ತಾನೆ. ಸಾಮಾನ್ಯವಾಗಿ ಕೃಷ್ಣನ ಕಥೆಯನ್ನು ಸಂಪೂರ್ಣವಾಗಿ ತಿಳಿಬೇಕು ಅಂತಾದರೆ ಶ್ರೀಮದ್ ಭಾಗವತ ಒಂದೇ ಸಾಲೋದಿಲ್ಲ. ಶ್ರೀಮದ್ ಭಾಗವತದ ಜೊತೆಗೆ ಮಹಾಭಾರತ, ಶ್ರೀಮದ್ ಮಹಾಭಾರತದ ಜೊತೆಗೆ ಶ್ರೀಮದ್ ಮಹಾಭಾರತವೂ ಅಪೂರ್ಣವೇ ಮತ್ತೆ, ಯಾಕಂದರೆ ಅಲ್ಲಿ ಬಾಲ್ಯ ಎಲ್ಲ ಇಲ್ಲವೇ ಇಲ್ಲ. ಮಹಾಭಾರತ ಶ್ರೀಮದ್ ಭಾಗವತದ ಜೊತೆಗೆ ವಿಷ್ಣು ಪುರಾಣ ಮತ್ತು ಖಿಲಭಾಗ ಅಂತ ಬಿಟ್ಟು ಹೋದ ಭಾಗಗಳನ್ನೆಲ್ಲ ನಾನು ಸಮಗ್ರ ಮಾಡಿ ಕೊಟ್ಟಿದ್ದೇನೆ ಅಂತ ವೇದವ್ಯಾಸರು ಹರಿವಂಶ ಪುರಾಣ ಅನ್ನುವ ಇನ್ನೊಂದು ಗ್ರಂಥವನ್ನು ಹೇಳ್ತಾರೆ. ಈ 4 ಓದಿದರೆ ಸುಮಾರಾಗಿ ಕೃಷ್ಣ ಪರಿಚಯ ಆಗುತ್ತೆ. ಇದಲ್ಲದೆ ಬ್ರಹ್ಮವೈವರ್ತ ಪುರಾಣ ನೀವು ಓದದೇ ಇದ್ದರೆ ರಾಧೆಯ ಕಥೆಯೇ ಗೊತ್ತಾಗಲ್ಲ. ರಾಧೆ ಇಲ್ಲಿ ಬರೋದೇ ಇಲ್ಲ. ಶ್ರೀಮದ್ ಭಾಗವತದಲ್ಲಾಗಲಿ ಕೃಷ್ಣನ ಈ ಕಥೆಗಳನ್ನು ಹೇಳುವ ಎಲ್ಲಿಯೂ ಕೂಡ ಮಹಾಭಾರತದಲ್ಲಿ, ಹರಿವಂಶದಲ್ಲಿ ಎಲ್ಲೂ ಸಿಗಲ್ಲ. ನಿಮಗೆ ಸಿಕ್ಕುವುದು ಬ್ರಹ್ಮವೈವರ್ತಕ ಪುರಾಣದಲ್ಲಿ, ಅಲ್ಲಿ ರಾಧೆಯ ಕಥೆ ಬರುತ್ತೆ. ಹಾಗಾಗಿ ಕೃಷ್ಣನ ಸಮಗ್ರ ಓದು ಅಂತ ಒಂದು ಆಗುತ್ತಾ ಅಂತ ಕೇಳಿದರೆ ಅಷ್ಟಾದಶ ಪುರಾಣಗಳನ್ನು ಓದಿದರೆ ಅಲ್ಲಿ ಪುನಃ ಎಲ್ಲ ಅವತಾರಗಳ ವಿವರಣೆಯಲ್ಲಿ ಕೃಷ್ಣನ ವಿವರಣೆ ಇದೆ. ನಾನು ಸ್ವಲ್ಪ ಅಲ್ಲಿ ಇದೆಲ್ಲ ತೊಗೊಂಡು ನಿಮಗೆ ಅಂಚೆಯವಳು ಒಂದು ಯಾರೋ ಕಟ್ಟಿಕೊಟ್ಟ ಪತ್ರವನ್ನು ಓದ್ತಿದ್ದೇನೆ. ಈ ದೃಷ್ಟಿಯಲ್ಲಿ ವಿಷ್ಣು ಪುರಾಣ ಹೇಳುತ್ತೆ, ಇಷ್ಟು 6 ಮಕ್ಕಳನ್ನು ಕೊಂದ ಬಳಿಕ ವಿಷ್ಣು ತೀರ್ಮಾನ ಮಾಡಿದನಂತೆ, ನನಗಿಂತ ಮೊದಲು ಒಬ್ಬನನ್ನು ನಾನು ಕಳಿಸ್ಬೇಕಲ್ವಾ, ಅಥವಾ ತಾನು ಕೃಷ್ಣನಾಗಿ ಬರುವ ಮೊದಲು ಇನ್ನೊಬ್ಬ ಬರಬೇಕು. ಅದಕ್ಕೆ ಅವನು ಸಹಾಯ ಕೇಳುವುದು ಯೋಗ ಮಾಯೆಯದ್ದು. ಯೋಗ ಮಾಯೆ ಯಾರು ಅಂತ ನಿಮಗೆ ಬಹಳ ವಿಷ್ಣು ಪುರಾಣವನ್ನು ಓದಿದವರಿಗೆ ಅಥವಾ ಈ ಥರದ ಕಥೆ ಕೇಳಿದವರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಯೋಗ ಮಾಯೆ ನಮ್ಮ ಮಧ್ಯೆ ಇದ್ದಾಳೆ, ಎಲ್ಲಿದ್ದಾಳೆ ಅಂತ ನಿಮಗೆ ಗೊತ್ತಾಗತ್ತೆ ನೋಡಿ. ವಿಷ್ಣು ಆದೇಶ ಮಾಡಿದನಂತೆ ಯೋಗ ಮಾಯೆಗೆ, ನೋಡು ಮುಂದೆ ಭೂಮಿಯಲ್ಲಿ ಅವತರಿಸಲಿಕ್ಕೆ ನನ್ನ ಮೊದಲೊಬ್ಬ ಅವತಾರ ಪುರುಷ ಹೋಗಬೇಕು. ಅವನು ಹೋಗಿ ದೇವಕಿಯ ಗರ್ಭದಲ್ಲಿ ಅವತರಿಸಲಿಕ್ಕೆ ಸಿದ್ಧನಾಗ್ತಾನೆ. ಅವನೇನು ಇನ್ನು ಆ ಗರ್ಭದಲ್ಲಿ ಸಿದ್ಧನಾಗಿದ್ದಾನೆ ಅಂದಾಗ ಆ ಗರ್ಭದಿಂದ ಆ ಶಿಶುವನ್ನು ನೀನು ಸೆಳೆದು ತೆಗೆದುಕೊಂಡು ಹೋಗಿ ರೋಹಿಣಿಯ ಗರ್ಭದಲ್ಲಿ ಇಡಬೇಕು. ರೋಹಿಣಿ ನಂದಗೋಪನ ಮನೆಯಲ್ಲಿದ್ದಾಳೆ. ನಂದಗೋಪ ಮತ್ತು ವಸುದೇವ ಅತ್ಯಂತ ಖಾಸ ಗೆಳೆಯರು. ಈ ಮಿತ್ರನ ಮನೆಯಲ್ಲಿ ವಸುದೇವನ ಇನ್ನೊಬ್ಬ ಹೆಂಡತಿ ಇದ್ದಾಳೆ ರೋಹಿಣಿ. ಅದಕ್ಕೆ ಬಲರಾಮನಿಗೆ ರೌಹಿಣೇಯ ಅನ್ನುವ ಒಂದು ಹೆಸರು, ರೋಹಿಣಿಯ ಮಗ ಅಂತ. ಏಕಕಾಲಕ್ಕೆ ಅವನು ದೇವಕಿಯ ಪುತ್ರನೂ ಹೌದು. ಯಾಕೆ ಕಥೆ ಹೇಳುತ್ತೆ, ವಿಷ್ಣು ಮಾಯೆಗೆ ಹೇಳಿದ ಗರ್ಭವತಿ ಆಗುವುದು ವಸುದೇವನ ಮುಖಾಂತರ ದೇವಕಿ. ಆದರೆ ಆ ಗರ್ಭವನ್ನು ಸೆಳೆದು ತೆಗೆದುಕೊಂಡು ಹೋಗಿ ನೀನು ರೋಹಿಣಿಯ ಗರ್ಭದಲ್ಲಿ ಇಡಬೇಕು, ಮಗು ಅಲ್ಲಿ ಹುಟ್ಟಬೇಕು ಅಂತ. ಯಥಾ ಪ್ರಕಾರ ದೇವಕಿ ಗರ್ಭಿಣಿಯಾದಳು. ಅವಳಿಗೆ ಇನ್ನೇನು ಗರ್ಭವತಿ ಆಗಿದ್ದಾಳೆ, ಇನ್ನೇನು ದಿನ ಬರುತ್ತೆ ಅನ್ನುವ ಹಾಗೆ ಜನ ನೋಡ್ತಿರುವ ಕಾಲಘಟ್ಟ. ಆಗ ಒಂದು ದಿನ ವಿಷ್ಣು ಮಾಯೆ ಬಂದಳು. ಬರುವುದು ಮಾತ್ರ ಅಲ್ಲ, ವಿಷ್ಣುದು ಕೆಲಸ ಸುಮಾರು ಹೇಳ್ತಾನೆ, ಮುಂದೆ ಏನೇನು ಮಾಡಬೇಕು ಅಂತ. ನೀನು ತಗೊಂಡೋಗಿ ರೋಹಿಣಿಯ ಗರ್ಭದಲ್ಲಿ ಇಡಬೇಕು, ಒಂದು ನೀನು ಭೂಲೋಕದಲ್ಲೇ ಇರಬೇಕು. ಯಾಕೆ ಇರಬೇಕು ಅಂದರೆ ನಾನು ಮತ್ತೆ ಕೃಷ್ಣನಾಗಿ ಅವತರಿಸುವಾಗ ನಿನಗೆ ಕೆಲಸವಿದೆ. ಏನು ಕೆಲಸ? ನೀನು ಯಶೋದೆಯ ಗರ್ಭದಲ್ಲಿ ನಂದಗೋಪನ ಮಗಳಾಗಿ ಹುಟ್ಟಬೇಕು. ಆ ನಂದಗೋಪನ ಮಗಳಾಗಿ ಹುಟ್ಟಿದ ನೀನು ಮುಂದೆ ಯಶೋದೆಯ ಮನೆಯಿಂದ ದೇವಕಿಯ ಮನೆಗೆ ಬರ್ತಿ. ಆ ಬಳಿಕ ನೀನು ಕಂಸನಿಂದ ವಧೆಗೆ ಒಳಗಾಗ್ತಿ. ಆಗ ಕಂಸನಿಂದ ವಧೆಗೆ ಒಳಗಾಗಬೇಕು ಅನ್ನೋ ಸಂದರ್ಭದಲ್ಲಿ ನೀನು ವಧೆಗೆ ಒಳಗಾಗದ ಹಾಗೆ ರಕ್ಷಣೆ ನನ್ನದು. ಈ ಕಾರ್ಯಗಳನ್ನು ನೀನು ಪೂರೈಸುವಾಗ ಆ ಜಗತ್ತಿನಲ್ಲಿ ಯಾರ್ಯಾರು ಇದ್ದಾರೆ, ಕೃಷ್ಣನ ಸೆರೆಮನೆಯ ಜಗತ್ತು, ಯಶೋದೆಯ ನಂದಗೋಪನ ಜಗತ್ತಿನಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ನಿನ್ನ ಯೋಗ ಮಾಯೆಯ ಮೂಲಕ ಇನ್ನಿಲ್ಲದ ನಿದ್ರೆಯನ್ನು ತರಿಸಬೇಕು. ನಿನ್ನ ಮಾಯೆಯ ಕವರನ್ನು ಹಾಕಿ ಆ ಮಾಯೆಯಿಂದ ಆವರಿಸಿ ಅವರು ನಿದ್ದೆಗೆ ಒಳಗಾದಾಗ ಇಷ್ಟು ಘಟನೆ, ಮಗು ಅವಸ್ಥಾಂತರ ಆಗುವುದು, ಸ್ಥಿತ್ಯಂತರ ಆಗುವುದು ಆಗಬೇಕು ಅಂತ ಇಷ್ಟನ್ನು ಅವಳಿಗೆ ಹೇಳಿ ಕಳುಹಿಸಲಾಗಿದೆ. ಅದಕ್ಕನುಗುಣವಾಗಿ ಬಲರಾಮನನ್ನು ಅಂದರೆ ಈಗ
ರೋಹಿಣಿಯ ಗರ್ಭಕ್ಕೆ ತಂದು ಇಡುವ ಕೆಲಸ ನಡೆದಿದೆ ಯೋಗಮಾಯೆಯ ಮುಖಾಂತರ. ಸುದ್ದಿ ಹೋಗುತ್ತೆ, ದೇವಕಿಯ ಗರ್ಭಿಣಿ ಇದ್ದವಳು ಈಗ ಇಲ್ಲವಂತೆ, ಗರ್ಭಪಾತವಾಯಿತಂತೆ ಅಂತ. ಓಹೋ, ಕಂಸ ಹೇಳ್ತಾನೆ, ಓಹೋ ಬಹುಶಃ ಇದು 7ನೆಯ ಮಗು ಗರ್ಭಪಾತವಾಯಿತು, ಸರಿ ಸರಿ ಇರಲಿ ಅಂತ. ಈ ಥರ ಯೋಚನೆ ಮಾಡುವಾಗ ನನಗೆ ಅನಿಸಿದ್ದು, ಅಲ್ಲ ಬಲರಾಮ ಇಲ್ಲಿಂದ ಆ ಯೋಗಮಾಯೆ ಸೆಳೆದಳು, ಅಲ್ಲಿ ಹೋಗಿ ರೋಹಿಣಿಯ ಹೊಟ್ಟೆಯಲ್ಲಿ ಗರ್ಭ ಸ್ಥಾಪಿಸಿದಳು, ಅಲ್ಲಿ ಹುಟ್ಟಿದ ಅಂತ ಕತೆ ಹೇಳಿಬಿಡತ್ತೆ. ಒಂದು ಸರಿ ಲೌಕಿಕವನ್ನು ನೆನ್ಪು ಮಾಡ್ಕೊಳ್ಳಿ. ಲೋಕ ಏನು ಹೇಳಿರಬಹುದು ರೋಹಿಣಿಗೆ, ಇವಳು ಹೇಗೆ ಗರ್ಭಿಣಿ ಆದಳು? ನಂದಗೋಪನಿಗೆ ಎಷ್ಟು ಅಪವಾದ ಬಂದಿರಬಹುದು, ಅಥವಾ ಅಲ್ಲಿದ್ದ ಯಾರೇ ರೋಹಿಣಿಯ ಜೊತೆಗಿದ್ದ ಗಂಡಸರ ಬಗ್ಗೆ ಅನುಮಾನ ಬಂದಿರಲಿಕ್ಕಿಲ್ವಾ? ಅದನ್ನು ರೋಹಿಣಿ ಆ ಕಾಲಕ್ಕೆ ಹೇಗೆ ಎದುರಿಸಿರಬಹುದು? ಒಟ್ಟು ಏನು ಮೆಸೇಜ್? ನಾನು ಅಲ್ಟಿಮೇಟ್ಲಿ ನೋಡೋದು ಏನು ಮೆಸೇಜ್, ಇದನ್ನು ಯಾಕೆ ಹೇಳಿದ ಭಗವಂತ? ಚಂದ್ರವಂಶದ ಸೃಷ್ಟಿಯಲ್ಲಿ ಕೃಷ್ಣ ಮಾತ್ರನಲ್ಲ, ಬಲರಾಮ ಕೂಡ ನಾವು ಲೌಕಿಕದ ಕಟ್ಟುಕಟ್ಟಳೆಯ ನಿಯಮಗಳನ್ನು ಮೀರಿದ ಸೃಷ್ಟಿ, ನಮಗೆ ಗೊತ್ತಾಗುವ ಹಾಗೆ. ಮತ್ತು ನಾವು ಯಾವುದನ್ನು ಲೌಕಿಕವಾಗಿ ನೈತಿಕತೆ ಅಂತ ಹೇಳ್ತೇವಲ್ಲ, ಆ ನೈತಿಕತೆಯ ಗೆರೆಗಳನ್ನು ಬೇಲಿಗಳನ್ನು ದಾಟಿಸಿದ ಸೃಷ್ಟಿ. ನಾನು ಭಗವಂತನಾಗಿ ಬರುವಾಗ ನೀವು ಯಾವುದನ್ನು ಬಹಳ ಲೌಕಿಕ ನೈತಿಕ ಮಡಿ ಮೈಲೆ ಅಂತ ಚೌಕಟ್ಟು ಹಾಕ್ಕೊಂಡಿದ್ದೀರಿ, ಅದರ ಆಚೆಗೆ ಹುಡ್ತೇನೆ, ಸಾಧ್ಯ ಆದರೆ ಗೌರವಿಸಿ ಅಂತ ಚಂದ್ರವಂಶದ ಈ ಕಥೆ. ಇದು ನನಗೆ ಬಹಳ ಯಾಕೆ ಮೆಸೇಜ್ ಅಂದರೆ, ನೀವು ಚಂದ್ರವಂಶವನ್ನು ಆರಂಭದಿಂದ ನೋಡಿ, ಚಂದ್ರವಂಶದ ಪ್ರಪ್ರಥಮ ಸಮಾಗಮ ಚಂದ್ರನದ್ದು ದೇವತೆಗಳ ಗುರುವಾದ ಬೃಹಸ್ಪತಿಯ ಪತ್ನಿ ತಾರೆಯ ಜೊತೆಗೆ ನಾವು ತಿಳಿಯುವ ಅನೈತಿಕ ಸಂಬಂಧದ ಮೂಲಕ. ಬೃಹಸ್ಪತಿಯ ವಿರೋಧ ಇದೆ, ಗದ್ದಲ ಆಗತ್ತೆ, ಬಹಳ ಗಲಾಟೆ ಆಗುತ್ತೆ. ತಾರೆಗೆ ಯಾರು ನಿನ್ನ ಮಗ ಹೇಳು, ನನ್ನ ಮಗನ ಅವನ ಮಗನ ಹೇಳು ಅಂತ ಬುಧನನ್ನು ಹೆತ್ತಾಗ ಕೇಳಲಾಗ್ತದೆ. ತಾರೆ ಸುಮಾರು ಹೊತ್ತು ಬಾಯಿ ಮುಚ್ಕೊಂಡು ಕೂತ್ಕೋತಾಳೆ. ಮುಂದೆ ಬ್ರಹ್ಮನೇ ಕೇಳ್ತಾನೆ, ದಯವಿಟ್ಟು ಹೇಳು ನಿನ್ನ ಮಗ ಬುಧ ಯಾರಿಗೆ ಹುಟ್ಟಿದ್ದು ಹೇಳು. ಆಗ ಅವಳು ಮೆತ್ತಗೆ ಹೇಳ್ತಾಳೆ, ಚಂದ್ರನಿಗೆ ಬೃಹಸ್ಪತಿಗೆ ಅಲ್ಲ ಅಂತ. ಅಲ್ಲಿಂದ ಆರಂಭ ನೋಡಿ. ಏನು ಸೂಚನೆ ಅಂದರೆ, ನಮಗೊಂದು ತಪ್ಪು ತಿಳುವಳಿಕೆ ಇದೆ. ನಾವು ಒಂದು ಭಾರಿ ಮಡಿವಂತ ವಲಯದಲ್ಲಿ ಹುಟ್ಟಿದವರೇ ದೊಡ್ಡ ಜನ ಅಂತ ತಿಳಿದಿದ್ದೇವೆ. ರಾಮನ ಅವತಾರ ಇದಕ್ಕೆ ಪೂರ್ವದ್ದು ನಮಗಂಥದ್ದೊಂದು ಅವತಾರದ ದೃಷ್ಟಿಯಿಂದ ಒಂದು ಅಂಥ ಕಲ್ಪನೆಯನ್ನು ಕೊಡುತ್ತೆ. ದೇವರು ಅಂದರೆ ಪರಿಶುದ್ಧ, ಅವನ ಏಕಪತ್ನಿ ವ್ರತಸ್ಥ, ಸಾಮಾಜಿಕ ಕಟ್ಟುಪಾಡು ನಿಯಮಗಳನ್ನು ಎಂದೂ ಮುರಿಯುವವನಲ್ಲ, ಅವನು ಎಂದೂ ದುಷ್ಟ ಕೆಲಸಗಳನ್ನು ಕೆಟ್ಟ ಕೆಲಸಗಳನ್ನು ಮಾಡುವವನಲ್ಲ, ಅವನ ಬಾಯಿಂದ ಎಂದೂ ಕೆಟ್ಟ ಮಾತು ಬರುವುದಿಲ್ಲ, ಕೆಟ್ಟ ನಡತೆ ದೇವರಾದ ಅವತಾರಕ್ಕೆ ರಾಮನಿಗೆ ಸಲ್ಲ. ಒಂದು ಮಾಡೆಲ್ ಕೊಟ್ಟು ಹೋಗಿದ್ದ. ಜೋತು ಬಿದ್ದರೆ ನಾವು ದೇವರು ಅಂದರೆ ಹೀಗೆ ಇರಬೇಕು ಅಂತ. ದೇವರು ಹಾಗೆ ಏನೂ ಇರೋದಿಲ್ಲ, ಅವನು ಹೀಗೂ ಇರಬಹುದು ಅಂತ ದತ್ತಾತ್ರೇಯನ ಅವತಾರ ಕೂಡ. ದತ್ತಾತ್ರೇಯನ ಅವತಾರದಲ್ಲಿ ದತ್ತಾತ್ರೇಯ ಕುಡಿತಾನೆ, ಸ್ತ್ರೀ ಸಂಘ ಮಾಡ್ತಾನೆ, ಎಲ್ಲ ವಿವರಣೆ ಮಾರ್ಕಂಡೇಯ ಪುರಾಣದಲ್ಲಿದೆ. ಯಾಕಿದೆ? ನಮ್ಮ ಅಂತರಂಗದಲ್ಲಿ ಎಷ್ಟು ಪರಿಶುದ್ಧ ನಂಬಿಕೆ ಇದೆ ಅಂತ ಪರೀಕ್ಷಿಸಲಿಕ್ಕೆ. ನಾವು ಹೇಗೆ ಬಹಳ ನೈತಿಕತೆಯನ್ನು ನೋಡ್ಕೊಂಡು ಒಬ್ಬರು ಗುರು ಅಂತ ಹೋಗ್ತೀವಿ. ಒಂದು ದಿವಸ ನಮ್ಗೆ ಗೊತ್ತಾಗುತ್ತೆ, ಯಾ ಗುರು ನಾವು ತಿಳಿದ ಹಾಗಲ್ಲ, ಅವ್ರು ಕುಡಿತಾರೆ. ಏನಾಗುತ್ತೆ, 60% ಹೋಗೋರೆಲ್ಲ ಮೆಲ್ಲ ಹಿಂಜರಿತಾರೆ. ಯಾರಿಗೆ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ದಿನ ಹೋಗಿರ್ತಾರೆ ಆ ಗುರುವಿನ ಹತ್ರ. ಎಲ್ಲಿ ಇನ್ನು ನಾವು ಅವ್ರ ಹತ್ರ ಕುಡುಕರ ಹತ್ರ ಹೋಗಿದ್ದೀನಿ ಗೊತ್ತಾಗುತ್ತೇನೋ ಅಂತ ಹಿಂಸರಿತಾರೆ. ಮತ್ತು ಎರಡನೆಯ ಪದ್ಧತಿ ಏನು ನಮ್ಮದು, ಅವರಿಗೆ ಸ್ತ್ರೀ ಸಂಘ ಇದೆ ಅಂತಂದರೆ ಮುಗೀತು, ಒಂದು 10 ಜನ ಇದ್ದರೆ ಹೆಚ್ಚು ಅವರನ್ನು ನಂಬಿಕೊಂಡು. ನಮ್ಮ ನಂಬಿಕೆ ಎಷ್ಟು ಗಟ್ಟಿ, ಅವರ ಹೊರಗಿನ ವಲಯದ ಚಟುವಟಿಕೆಗಳು, ಅವರ ಹೊರಗಿನ ವಲಯದ ಸಂಬಂಧಗಳನ್ನು ನೋಡಿ ನಿಮ್ಮ ಭಕ್ತಿಯೋ, ನಿಮ್ಮ ಭಕ್ತಿ ಅಚಲ, ಶ್ರದ್ಧೆ ಯಾವತ್ತೂ ಅಲಗಾಡಲ್ಲ ಅನ್ನುವಷ್ಟು ಸ್ಥಿರವೋ ಅಂತ ಪರೀಕ್ಷೆ ನಮಗೆ. ಭಗವಂತ ಹೇಗೆ ಬಂದರೂ ಸ್ವೀಕರಿಸ್ತೀರಾ ಅಂತ. ಅದನ್ನು ಚಂದ್ರವಂಶದ ಈ ಅವತಾರದಲ್ಲಿ ಪ್ರಥಮದಲ್ಲಿ ಬಲರಾಮನ ಮೂಲಕ ನಾವು ಹೇಳುವ ಸೋ ಕಾಲ್ಡ್ ಅನೈತಿಕ ಸಂಬಂಧವೇನ ಅಂತ ಅನುಮಾನ ಬರಬಹುದಾದ, ಆದರೆ ಅಲ್ಲ ಅಂತ ಹೇಳುವ ಅದರ ಪೂರ್ವ ಕಥೆಗಳನ್ನು, ದೇವಲೋಕದ ಒಂದು ಸೃಷ್ಟಿಯ ಹಿನ್ನೆಲೆ ನಿಮಗೆ ಗೊತ್ತಿಲ್ಲ, ನೀವು ತಿಳಿದಷ್ಟೇ ಸಣ್ಣ ಪುಟ್ಟ ಹುಟ್ಟಲ್ಲ ಅದು, ಅದಕ್ಕೆ ಬೇರೆ ಆಯಾಮಗಳಿವೆ ಅನ್ನುವ ಹಾಗೆ ಯೋಗಮಾಯೆಯನ್ನು ಕೊಟ್ಟು ತೋರಿಸಿದರು. ಯೋಗಮಾಯೆ ಹೀಗೆ ಮಾಡಬಹುದಾ? ನೆಕ್ಸ್ಟ್ ಪ್ರಾಕ್ಟಿಕಲ್ ಕ್ವೆಶ್ಚನ್ ನಮ್ಮದು. ನಂಬಿಕೆ ಬೇಕಲ್ಲ ನಮಗೆ. ನಮ್ಮಲ್ಲೊಂದು ಇದೆ ಅಲ್ಲ, ಇತ್ತೀಚೆಗೆ ಈಗ ಒಂದು 15 ವರ್ಷಗಳ ಹಿಂದೆಯೋ 10 ವರ್ಷದ ಹಿಂದೆಯೋ
ನಮಗೆ ಯಾರಾದರೂ ಪ್ರಣಾಳ ಶಿಶು, ಸರೋಗೆಸಿ ಮದರ್ ಎಲ್ಲ ಹೇಳಿದರೆ ನಾವು ನಂಬ್ತಿದ್ವ ನಾವು 15 ವರ್ಷದ ಹಿಂದೆ ಇದು ಸೈಂಟಿಫಿಕ್ಲಿ ಗೊತ್ತಿಲ್ಲ ಅಂತ ಆದಾಗ ನಾವು ನಂಬ್ತಿರಲಿಲ್ಲ. ಏನು ಸರೋಗೆಸಿ ಮದರ್, ಯಾರೋ ತಾಯಿ ಅಂತೆ, ಯಾವುದೋ ಅಂಡ ಅಂತೆ, ಯಾವುದೋ ಬೀಜ ಅಂತೆ, ಅಲ್ಲಿ ತೆಗೆದು ಇಡೋದಂತೆ, ಅದನ್ನು ಮೊದಲು ಪ್ರಣಾಳದಲ್ಲಿ ರೆಡಿ ಮಾಡೋದಂತೆ, ಆಮೇಲೆ ಅವಳಿಗೆ ಅದನ್ನು ಇಟ್ಟ ಮೇಲೆ ಅವಳು ಹೇರೋದಂತೆ, ಏನಿದು ಆಗ ಹೋಗೋ ಮಾತಲ್ಲ ಅಂತ ಖಂಡಿತ ನಾವು 15 ವರ್ಷದ ಹಿಂದೆ ಹೇಳ್ತಿದ್ವಿ. ನನ್ನ ಪ್ರಕಾರ ರೋಹಿಣಿ ಒಬ್ಬ ಸರೋಗೇಟ್ ಮದರ್, ಸರೋಗೆಸಿ. ಅದು ದೇವಕಿಯ ಗರ್ಭದಲ್ಲಿ ಶಿಶು ಸಿದ್ಧವಾದದ್ದನ್ನು ತೆಗೆದು ತಂದು ಈ ಗರ್ಭದಲ್ಲಿ ಇಟ್ಟಂತಹ ಒಂದು ವಿಶೇಷ ಪ್ರಯೋಗ. ಇಂಥ ಅನೇಕ ವಿಶೇಷ ಪ್ರಯೋಗಗಳು ನಮಗೆ ಕಾಣಿಸ್ತವೆ, ನಮಗೆ ಗೊತ್ತಿಲ್ಲ. ಹಾಗಾಗಿ ಅದು ಇಲ್ಲವೇ ಇಲ್ಲ ಅಂತ ನಾವು ಒಂದು ತೀರ್ಮಾನ ಮಾಡಿಬಿಡ್ತೇವೆ. ಇಂಥದ್ದೊಂದು ಇತ್ತ ಅಂತ ನಾವು ಎಕ್ಸ್ಪೆರಿಮೆಂಟ್ ಮಾಡುವುದಕ್ಕೆ ಒಂದು ಸೂಚನೆ ಅಂತೂ ಇದೆ, ಹೀಗೆ ಮಾಡಬಹುದು ಅಂತ. ಈ ಥರದ ಒಂದು ಬಲರಾಮನ ಸೃಷ್ಟಿಯನ್ನು, ಅವತಾರವನ್ನು 7ನೆಯ ಮಗುವಾಗಿ ಹುಟ್ಟಿದ ಅಂತ. ಅವನು ಹಾಗೆ ಎಳೆದು ತಂದು ಹುಟ್ಟಿಸಿದ್ದ, ಆದ್ದರಿಂದ ಸೆಳೆದದ್ದು ಕರ್ಷತಿ, ಸಂಕರ್ಷತಿ, ಆದ್ದರಿಂದ ಅವನು ಸಂಕರ್ಷಣ. ಆಮೇಲೆ ಅವನು ಲೋಕರಂಜಕ, ಎಲ್ಲರಿಗೂ ಬೇಕಾದವನಿದ್ದನಂತೆ. ತಮಾಷೆ ಮಾಡಿಕೊಂಡು ಅವನು ವಾರುಣಿಯನ್ನು ಕುಡಿಕೊಂಡೆಲ್ಲ ಬಹಳ ಚೆನ್ನಾಗಿದೆ ಅವನ ಜೊತೆಗಿನ ಅನೇಕ ಪ್ರಕರಣಗಳು. ಹಾಗಾಗಿ ಲೋಕರಂಜಕನಾದದ್ದರಿಂದ ರಾಮ ಬಲಿಷ್ಠರಲ್ಲಿ ಮಹಾಬಲಿಷ್ಠ. ನಿಮಗೆ ಗೊತ್ತು, ದುರ್ಯೋಧನನಿಗೆ ಮತ್ತು ಭೀಮನಿಗೆ ಗದಾಯುದ್ಧವನ್ನು ಕಲಿಸಿದವ. ಆದ್ದರಿಂದ ಬಲಭದ್ರ ಈ 3 ಹೆಸರುಗಳಿಂದ ಮೊದಲು ಅವತರಿಸಿ ಬಂದ ಬಲರಾಮ. ಈಗ 8ನೆಯ ಮಗು. ಈ ಮಗು ಹುಟ್ಟಿದ್ದು ಕಂಸನಿಗೆ ಗೊತ್ತಿಲ್ಲ, ಬಲರಾಮ ಹುಟ್ಟಿದ್ದು. ಆದರೆ 8ನೆಯ ಮಗು ಹುಟ್ಟುವಾಗ ಈಗೊಂದು ದೈವೀ ವಾತಾವರಣ ನಮ್ಮಲ್ಲಿ ಇಲ್ಲೊಂದು ನಿರ್ಮಾಣ ಆಯ್ತಲ್ಲ, ಎಲ್ಲರೊಟ್ಟಿಗೆ ಮಂತ್ರ ಹೇಳುವಾಗ ಅದೊಂದು ಕ್ಷಣ ನಮ್ಮ ಅನುಭವಕ್ಕೆ ಬಂತು. ಹಾಗೆ ಒಂದು ದೈವೀ ವಾತಾವರಣ ಸೆರೆಮನೆಯಲ್ಲಿ ಕಾಣಲಿಕ್ಕೆ ಶುರುವಾಯಿತಂತೆ ಗರ್ಭ ಪ್ರವೇಶ ಆದ ಕೆಲವೇ ಕ್ಷಣ ದಿನಗಳಲ್ಲಿ. ಎಷ್ಟು ದೈವೀ ಪ್ರವೇಶದ ಅನುಭವ ಅಂದರೆ, ಸೆರೆಮನೆ ಕಾಂತಿಯುತವಾಗ್ತಿರೋದು, ಯಾವುದೋ ಪ್ರಭೆ ಕಣ್ಣಿಗೆ ಹೊಡೆದ ಹಾಗೆ ಅಲ್ಲಿ ಕಾಣ್ತಿದೆ, ಏನೋ ಬೆಳಕು ಅನ್ನುವ ಅನುಭವ ವಸುದೇವನಿಗೋ ದೇವಕಿಗೋ ಬಂದದ್ದಲ್ಲ, ಕಂಸನಿಗೆ ಬಂತಂತೆ. ಅವನು ಆಗಾಗ್ಗೆ ಪರೀಕ್ಷೆ ಮಾಡಲಿಕ್ಕೆ ಹೋದವನು, ಈ ಸಾರಿ ಏನೋ ಬೇರೆ ಕಾಣ್ತದೆ, ಇವಳು ಈಗ ಮೊದಲಿನ ಹಾಗೆ ಇಲ್ಲ, ಇವಳಲ್ಲಿ ಬಹಳ ವಿಶೇಷ ಶೋಭೆ ಇದೆ, ಇಡೀ ಸೆರೆಮನೆಯಲ್ಲಿ ಒಂದು ಬೇರೆ ವಿಶೇಷವಾದ ದೈವಿಕ ವಾತಾವರಣ ಇದೆ, ಇದು ಹೀಗೆ ಇರುವುದಲ್ಲ, ಇದನ್ನು ಬೇರೆ ರೀತಿಯಿಂದ ನೋಡುವುದಾದರೆ ನಾನು ಈಗಲೇ ಇವಳನ್ನು ಯಾಕೆ ಕೊಲ್ಲಬಾರ್ದು ಅಂತಲೂ ಅನ್ನಿಸಿತ್ತಂತೆ. ಅಷ್ಟು ಪ್ರಚೋದಿಸ್ತಿತ್ತು ಅಂತ ದೈವಿ ವಾತಾವರಣ. ಭಗವಂತ ಇದ್ದಾನೆ ಅಂದರೆ ಆ ಜಾಗ ಕೂತ್ಕೊಳ್ಳೆ ಗೊತ್ತಾಗುತ್ತೆ. ಭಗವಂತ ನಿಜಕ್ಕೂ ಇದ್ದಾನೆ ಅಂದರೆ ಆ ವ್ಯಕ್ತಿಯ ಹತ್ರ ಹೋದಾಗ ಗೊತ್ತಾಗುತ್ತೆ. ಭಗವಂತ ಹೆಚ್ಚು ಪ್ರಬಲವಾಗಿ ಅಲ್ಲಿ ತೇಜೋಮಯನಾಗಿ ಒಳಗೆ ಉದ್ದೀಪನಾಗಿದ್ದಾನೆ ಅಂದರೆ ಅವರ ಸಮೀಪ ಬಂದಾಗ ನಮಗೆ ಅದು ಅನುಭವಕ್ಕೆ ಬರುತ್ತೆ. ಒಬ್ಬ ಕಂಸನಂಥವನಿಗೆ ಅದು ಅನುಭವಕ್ಕೆ ಬಂತಂತೆ, ಅಷ್ಟು ಒಳಗಿನ ಕಾಂತಿ ಬೆಳಗ್ತಿತ್ತು ಅಂತ. ಕೃಷ್ಣ ಬರುವ ಪೂರ್ವದಲ್ಲಿ, ಅಂಥ ಕೃಷ್ಣ ಬರುವ ಪೂರ್ವಾವಸ್ಥೆಯನ್ನು ಇಷ್ಟು ನೋಡಿದ್ದೇನಂತೆ. ಇದು ಒಂದು ಹೆತ್ತು ಬಿಡಲಿ, ನೋಡೇ ಬಿಡೋಣ, ಯಾಕೆ ಈಗ ಕೊಲ್ಲೋದು, ಮತ್ತು ಗರ್ಭಿಣಿಯನ್ನು ಕೊಂದೆ ಅನ್ನುವ ಅಪವಾದವೋ ಯಾಕೆ, ಹೆಣ್ಣನ್ನು ಕೊಂದೆ ಅನ್ನುವ ಅಪವಾದ ಯಾಕೆ, ಮತ್ತು ನನ್ನ ಸಹೋದರಿಯನ್ನು ಕೊಂದೆ ಅನ್ನುವ ಒಂದು ಕೆಟ್ಟ ಮಾತನ್ನು ಯಾಕೆ ಕೇಳೋದು ಅಂದ್ಕೊಂಡು ತಡ್ಕೊಂಡು ಹೋದನಂತೆ ಕಂಸ. ಸಂದರ್ಭ ಬಂತು, ರೋಹಿಣಿ ನಕ್ಷತ್ರ, ಒಂದು ಅಷ್ಟಮಿ. ಎಲ್ಲ ಜಗತ್ತಿನ ಆ ತರಂಗಾಂತರಗಳನ್ನು ಗಮನಿಸಿದರೆ ಪ್ರತಿಯೊಂದು ಶಾಂತವಾಗಿತ್ತು ಅಂತ ಬರೀತಾರೆ ವೇದವ್ಯಾಸರು. ಖಗೋಳದ ನಕ್ಷತ್ರಾದಿಗಳು, ಭೂಮಂಡಲದ ಸಕಲ ಜೀವರಾಶಿಗಳು ಪ್ರತಿಯೊಂದು ಕೂಡ ಶಾಂತವಾದ ಒಂದು ಸ್ಥಿತಿಯಲ್ಲಿದ್ದ ಹೊತ್ತು. ಅಂಥ ಹೊತ್ತಿಗೆ ಈ ಕೃಷ್ಣ ತಾನು ದೇವಕಿಯ ಗರ್ಭದಿಂದ ಧರೆಗೆ ಇಳಿಯುತ್ತಾನೆ. ಕೃಷ್ಣ ಜನನ ಆಗುವಾಗ ಇಷ್ಟರವರೆಗಿನ ಎಲ್ಲ ಅವತಾರಗಳಲ್ಲಿ ಇಲ್ಲದೇ ಇರುವ, ಸ್ವಲ್ಪ ವಾಮನಾವತಾರದಲ್ಲೂ ಅಂಥದೇ ಪ್ರಕ್ರಿಯೆಯನ್ನು ನೋಡ್ತೇವೆ. ಅದು ಬಿಟ್ಟರೆ ಬರುವಾಗಲೇ ದೇವರಾಗಿ ಕಾಣಿಸಿಕೊಂಡದ್ದು ಈ ಅವತಾರದಲ್ಲಿ. ಅವನು ಚತುರ್ಭುಜದ ಆಯುಧ ಸಹಿತ ಇದ್ದಾನೆ, ಪೀತಾಂಬರಧರಿ, ಜೊತೆಗೆ ಅವನ ವರ್ಣ ಶ್ಯಾಮಲ, ಅವನ ಗುಂಗುರು ಕೂದಲು, ಅವನನ್ನು ನೋಡಿದಾಗ ಅವನ ಸೊಂಟದ ಡಾಬು, ಎದೆಯಲ್ಲಿ ಕೌಸ್ತುಭ,
ಶ್ರೀವತ್ಸ ಎಲ್ಲ ಸಹಿತವಾಗಿ ದೇವಕಿಗೆ ಕಾಣಿಸ್ತಿದ್ದಾನಂತೆ. ತಕ್ಷಣವೇ ಆ ಮಗುವನ್ನು ನೋಡಿ ವಸುದೇವ, ಹೇ ಭಗವಂತ, ನೀನು ಯಾವ ಪುಣ್ಯದಿಂದ ನನ್ನ ಮನೆಯಲ್ಲಿ ಹೀಗೆ ಅವತರಿಸಿದ್ದಿ? ನಿನಗದೆಂಥ ಕಾರುಣ್ಯ! ನಿನ್ನ ಈ ಭಗವತ್ ಸ್ಥಿತಿಯನ್ನು ನನಗೆ ನೋಡುವುದರ ಭಾಗ್ಯವನ್ನು, ದರ್ಶನ ಸೌಭಾಗ್ಯವನ್ನು ನೀನು ನನಗೆ ಕೊಟ್ಟೆಯಲ್ಲ. ನಾನೆಷ್ಟು ಪುಣ್ಯ ಮಾಡಿದ್ದೇನೆ. ಜಗತ್ತಿನ ಸಕಲರೂ ತಾವೇ ಎಲ್ಲವನ್ನೂ ನಡೆಸುತ್ತಾರೆ ಎಂದು ಭಾವಿಸಿದ್ದಾರೆ. ತ್ರಿಗುಣಗಳಲ್ಲಿ ಮುಳುಗಿರುವ ಇವರಿಗೆ ತ್ರಿಗುಣಾತೀತನಾದ ನೀನು ಗೊತ್ತೇ ಇಲ್ಲ. ಜಗದ ಸಕಲ ಕೆಲಸಗಳು, ಕಾರ್ಯಗಳು, ಕಾರಣಗಳು ನಿನ್ನಿಂದ ಎಂಬುದನ್ನು ನಾನು ಬಲ್ಲೆ. ಆದರೆ ನಾನೇ ನಡೆಸುತ್ತೇನೆ ಎನ್ನುವವರೆಗೆ ನೀನು ಹೀಗೆ ಕಾಣಿಸಿಕೊಳ್ಳುವ ನಿನ್ನ ಈ ಕ್ರಿಯೆಗೆ ಏನು ಕಾರಣ? ಕೃಪೆ ಮಾಡು ಅಂತ ಬಹಳ ಭಕ್ತಿಯಿಂದ ತುಂಬ ಹೃದಯಪೂರ್ವಕವಾಗಿ ನಮಸ್ಕರಿಸ್ತಾನೆ. ದೇವಕಿಗೆ ಕೃಷ್ಣ ಮತ್ತೆ ಕಾಣಿಸಿಕೊಂಡಾಗ ದೇವಕಿ ಒಂದೇ ಸಮನೆ ಭಯದಿಂದ ಹೆದರಿ ಹೋಗಿದ್ದೇನೆ. ಓ ಭಗವಂತ, ಈಗ ನಿನ್ನನ್ನು ನೋಡಿಯೂ ನನ್ನ ಭಯ ಇನ್ನಷ್ಟು ಇಮ್ಮಡಿಯೋ ಮುಮ್ಮಡಿಯೋ ಆಗುತ್ತಿದೆ. ಯಾಕೆ ಅಂದರೆ ಆ ಕಂಸ ನನ್ನ ಎಲ್ಲ ಮಕ್ಕಳನ್ನು ಕೊಂದು ಮುಗಿಸಿದ್ದಾನೆ. ಈಗ ನಿನ್ನನ್ನು ಕೊಂದು ಮುಗಿಸಿದರೆ ನನ್ನ ಗತಿ ಏನು? ಆದ್ದರಿಂದ ನೀನು ಹೀಗೆ ಕಾಣಿಸಿಕೊಳ್ಳಬೇಡ. ನೀನು ಕಾಣಿಸಿಕೊಳ್ಳುವುದರಿಂದ ಅಪಾಯವಿದೆ. ನನಗೆ ಈಗ ನೀನು ಕಾಣಿಸಿಕೊಂಡ ಈ ಚತುರ್ಭುಜಧಾರಿಯಾದ ಈ ಭಗವತ್ ಸ್ವರೂಪ ಒಂದೊಮ್ಮೆ ಇಲ್ಲವಾಗಿ ಬಿಟ್ಟರೆ ಆ ಕಂಸನ ಕೈಯಲ್ಲಿ ಅನ್ನೋ ಭಯದಿಂದ ನಾನು ಭೀತಳಾಗಿದ್ದೇನೆ. ದಯವಿಟ್ಟು ನಿನ್ನ ಈ ಅವತಾರವನ್ನು, ಈ ಕಾಣಿಸುವ ಆಕಾರವನ್ನು ಇಲ್ಲವಾಗಿಸು ಅಂತ ಪ್ರಾರ್ಥಿಸ್ತಾಳೆ. ಆಗ ಭಗವಂತ ಪುಟ್ಟ ಬಾಲಕನೇ ದೊಡ್ಡ ಆಕಾರದ ಭಗವತ್ ಸ್ವರೂಪದಲ್ಲಿಯೇ ಕಾಣಿಸಿಕೊಂಡದ್ದರಿಂದ ಹೇಳ್ತಾನೆ, ಹೆದರಬೇಡಿ, ನಾನು ನಿಮ್ಮಿಬ್ಬರ ಭಕ್ತಿಗೆ ಒಲಿದು ಬಂದವನು. ಹಾಗಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದೇನೆ. ತುಂಬ ಹಿಂದೆ, ಹಲವು ಯುಗಗಳ ಹಿಂದೆ ನೀವು ಪೃಷ್ಣಿ ಮತ್ತು ಸುತಪ ಅನ್ನುವ ದಂಪತಿಗಳು. ಆಗ ಪೃಷ್ಣಿಯಾಗಿದ್ದಂತಹ ತಾಯಿ ನೀನು. ನಿನ್ನ ಗರ್ಭದಲ್ಲೇ ನಾನು ಸುತಪನಿಗೆ ಮಗುವಾಗಿ ಬಂದಿದ್ದೇನೆ, ಪೃಷ್ಣಿ ಗರ್ಭ ಅಂತ ಆಗ ನನ್ನ ಹೆಸರು ಆ ಅವತಾರದಲ್ಲಿ. ಅದಾದ ಬಳಿಕ ಅದೇ ನೀನು ಕಶ್ಯಪ ಮತ್ತು ಅದಿತಿ ಅನ್ನುವ ಹೆಸರಿನಲ್ಲಿ ಮತ್ತೆ ಬಂದಿರಿ. ಆಗಲೂ ನಿಮಗೆ ನನ್ನ ಮೇಲಿನ ಭಕ್ತಿ ಅದು ನಿರಂತರವಾಗಿತ್ತು. ನನ್ನನ್ನು ಹಂಬಲಿಸುತ್ತಿದ್ದಿರಿ. ಆಗ ನಾನು ಅದಿತಿ ಕಶ್ಯಪರ ಮಗುವಾಗಿ ವಾಮನ ಅವತಾರದಲ್ಲಿ ಬಂದಿದ್ದೆ. ಈಗ ಅದೇ ಅದಿತಿ ಕಶ್ಯಪರು ನೀವು ದೇವಕಿ ವಸುದೇವ ಎಂಬ ಹೆಸರಿನಲ್ಲಿ ಇದ್ದೀರಿ. ನಾನು ನಿಮ್ಮ ಮೇಲಿನ ಕರುಣೆಯಿಂದ 3ನೇ ಬಾರಿಗೆ ಬಂದಿದ್ದೇನೆ ಅಂತ ಕೃಷ್ಣ ತಾನು ಬಂದದ್ದು ಮತ್ತು ನಿಮ್ಮ ಪೂರ್ವದ ಕಥಾ ಇತಿಹಾಸವನ್ನು ನೋಡಿ ಹೆದರಬೇಡಿ ಅಂತ ಹೇಳಿದಾಗಲೂ ಕೂಡ ಅವರಿಗೆ ಧೈರ್ಯವಾಗೋದಿಲ್ಲ. ಆಗ ಕೃಷ್ಣ ಹೇಳ್ತಾನೆ, ನಿಮಗೆ ಈಗಲೂ ನನ್ನ ಬಗ್ಗೆ ಭಯವಿದ್ದರೆ ನೀವು ನಿಶ್ಚಿಂತೆಯಿಂದ ನನ್ನನ್ನು ತೆಗೆದುಕೊಂಡು ಹೋಗಿ ಯಶೋದಾಳ ಬಳಿ ನಂದಗೋಪನ ಮನೆಯಲ್ಲಿ ಇಟ್ಟು ಬನ್ನಿ. ಅಲ್ಲಿರುವ ಮಗುವನ್ನು ನೀನು ಇಲ್ಲಿಗೆ ತೆಗೆದುಕೊಂಡು ಬಾ ಅಂತ ಕೃಷ್ಣ ಆದೇಶಿಸಿ ಮತ್ತೆ ಪುಟ್ಟ ಬಾಲಕನಾಗ್ತಾನೆ. ಕೈಯ ಬೇಡಿಗಳು ಕಳಚುತ್ತವೆ ವಸುದೇವನದ್ದು. ದ್ವಾರಪಾಲಕನಿಗೆ ಘನಘೋರ ನಿದ್ರೆ. ಬಾಗಿಲು ತೆರೆದುಕೊಳ್ಳುತ್ತದೆ. ಬುಟ್ಟಿಯಲ್ಲೆತ್ತಿ ಮಗುವನ್ನು ಹೊತ್ತು ಆ ರಾತ್ರಿ ದಟ್ಟ ಕತ್ತಲಿನಲ್ಲಿ ಭೋರ್ಗರೆವ ಮಳೆಯಲ್ಲಿ ವಸುದೇವ ಹೊರಡುತ್ತಾನೆ. ದಾರಿ ನಿಮಗೆ ಗೊತ್ತು. ಸಾಮಾನ್ಯವಾಗಿ ಮಥುರೆ ಮತ್ತು ನಂದಗೋಪನ ಗೋಕುಲದ ಮಧ್ಯೆ ಯಮುನೆ ಈಗಲೂ ನಿಮಗೆ ಗೊತ್ತಾಗುತ್ತೆ. ಯಮುನಾ ನದಿ ಇದೆ. ಯಮುನಾ ನದಿಯನ್ನು ದಾಟಬೇಕು ಈಗ ವಸುದೇವನನ್ನು ನೋಡಿದ ತಕ್ಷಣ ಬೋರ್ಗರೆದು ಉಕ್ಕಿ ಹರಿತಾ ಇರುವ ಯಮುನೆಗೆ ಗೊತ್ತಾಯ್ತಂತೆ, ಬರ್ತಾ ಇರುವವನು ಸಾಮಾನ್ಯ ಅಲ್ಲ, ಸಾಕ್ಷಾತ್ ಭಗವಂತ ಬರ್ತಿದ್ದಾನೆ. ಇವನ ಪಾದಕ್ಕೆ ನಮಿಸಬೇಕು ಅಂತ ತಾನು ಇಳಿದು ಅವನ ಪಾದದ ತಳಕ್ಕೆ ಇಳಿಯುವಷ್ಟು ತನ್ನ ಭಕ್ತಿ ರಸವನ್ನು ಹರಿಯಿಸಿ ತನ್ನ ನೀರಿನ ಎತ್ತರವನ್ನು ತಗ್ಗಿಸಿ ಪಾದ ತೊಳೆಯುವ ಮಟ್ಟಕ್ಕೆ ಇಳಿದದ್ದರಿಂದ ವಸುದೇವನಿಗೆ ನಿರಂತರವಾಗಿ ಸಾಗಲಿಕ್ಕೆ ಅನುಕೂಲ ಆಯಿತು ಅಂತ. ಎಷ್ಟು ಸುಂದರ ವಿವರಣೆ. ಪಾದ ಮುಟ್ಟಬೇಕು ಅಂತ ತಲೆ ಮೇಲೆ ಏರುವುದಲ್ಲ ಭಗವಂತನದ್ದು, ಪಾದ ಮುಟ್ಟಬೇಕು ಅಂತ. ನಿಮಗೆ ನಾನು ಎಷ್ಟೋ ಬಾರಿ ಹೇಳೋದುಂಟು, ನಮ್ಮಲ್ಲಿ ಇತ್ತೀಚಿನ ಕಾಲಘಟ್ಟದಲ್ಲಿ ಬದರಿಗೆ ಮತ್ತು ಕೇದಾರನಾಥಕ್ಕೆ ಮೇಲಿಂದ ಹೋಗಿ ಇಳಿಯುವುದು ಅಂತ ಒಂದು ಬಂತು ಹೆಲಿಕಾಪ್ಟ್ರಲ್ಲಿ. ಭಗವಂತನ ಹತ್ರ ಕೆಳಗಿಂದ ಮೇಲಕ್ಕೆ ಏರಿ ಹೋಗಬೇಕು, ಇಳಿಯುವುದಲ್ಲ. ಇಳಿಯುವುದು ಅವನು, ನಾವು ಏರುವುದು, ಆರೋಹಣ ನಮ್ಮ ಕೆಲಸ. ಅವತಾರ ಅವತರಣ
ಅವರೋಹಣ ಎಲ್ಲ ಅವನ ಕೆಲಸ. ಆದರೆ ಎಷ್ಟೋ ಜನ ಅಂತೂ ಮೇಲೆ ಹೋಗಿ ದೇವರ ನೋಡಿ ಬಂದಿದ್ದೀವಿ ಅಂದರೆ ಆಯಿತು ಅಂತ. ಹಾಗಾಗಿ ಆ ಕಾಲಕ್ಕೆ ಹೋಗುವುದು ಅನ್ನೋದೇ ಒಂದು ದೊಡ್ಡ ತಪಸ್ಸು. ಅವರು ವಾಪಸ್ ಬಂದರೆ ಪೂಜೆ ಸಮಾರಾಧನೆ, ಈಗ ದೇವರ ಹತ್ರ ಹೋಗಿ ಬಂದರು ಅಂತ. ಭಗವಂತನ ಪಾದ ಮುಟ್ಟಬೇಕೇ ಹೊರತು ತಲೆಯಿಂದ ಇಳಿಯುವುದಲ್ಲ ಅಂತ ನದಿ ಯಮುನೆಗೆ ಗೊತ್ತಾಯಿತು. ಹೀಗೊಂದು ನದಿ ಮಾಡುತ್ತಾ? ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಪ್ರಕೃತಿಯ ಪಂಚಭೂತ ತತ್ವಗಳ ಎಲ್ಲಕ್ಕೂ ಕೂಡ ದೇವರು ಒಳಿತು ಗೊತ್ತಾಗುತ್ತೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ನೀವು ಗಮನಿಸಿದರೆ ರಾಮಾವತಾರದಲ್ಲಿ ಸಮುದ್ರವನ್ನು ಇನ್ನೇನು ಬಾಣದಿಂದ ಹೊಡೆಯಬೇಕು ಅಂತ ರಾಮ ಹೋಗ್ತಾನೆ. ಆಗ ಸಮುದ್ರ ಗೊತ್ತಾಗತ್ತೆ, ಇವ ನನ್ನ ಮೇಲೆ ಕೋಪಿಸ್ಕೊಂಡಿದ್ದಾನೆ, ಇವ ನನ್ನನ್ನು ಬಿಡಲ್ಲ, ಇವ ಮುಗಿಸ್ಬಿಡ್ತಾನೆ. ಸಮುದ್ರ ರಿಕ್ವೆಸ್ಟ್ ಮಾಡುತ್ತೆ, ಇಲ್ಲಪ್ಪ ನೀನು ನನ್ನ ಮೇಲೆ ಹೇಗೆ ಬೇಕೋ ಹಾದು ಹೋಗು, ನಾನು ನಿಂಗೆ ಸಂಪೂರ್ಣ ಸಹಾಯ ಮಾಡ್ತೇನೆ, ನೀನು ಸುಮ್ಮನೆ ಕಲ್ಲು ತಂದು ಹಾಕು, ಅದು ಮುಳುಗದ ಹಾಗೆ ನಾನು ನೋಡ್ಕೊತೇನೆ, ಕಲ್ಲು ತಂದು ಹಾಕಿ ಸೇತುವೆ ನಿರ್ಮಾಣ ಮಾಡಿ ಹೋಗು ಅಂದಾಗ, ಕಲ್ಲು ತಂದು ಸೇತುವೆ ಮಾಡಿದ್ದು ಆ ಕಲ್ಲುಗಳು ಮುಳುಗದೇ ಇದ್ದದ್ದು, ಈಗಲೂ ಮುಳುಗದೇ ಇರುವ ಕಲ್ಲುಗಳು ನಿಮಗೆ ರಾಮೇಶ್ವರದ ದಡದಲ್ಲಿ ಸಿಕ್ಕುವುದು ಗೊತ್ತಿರಬಹುದು. ಪ್ರಕೃತಿಯ ಸಮುದ್ರಕ್ಕೆ ಗೊತ್ತು ದೇವನಿಗೆ ಮಾರ್ಗ ಮಾಡಿ ಕೊಡಬೇಕು, ನಾನಲ್ಲ ಅವನ ಮುಂದೆ ದೊಡ್ಡವ ಅಂತ. ಯಮುನೆಗೆ ಗೊತ್ತು. ಅಗ್ನಿ ನೋಡಿ, ರಾಮ ಕಳಿಸಿದ್ದಾನೆ ಹನುಮಂತ ಇಡೀ ಲಂಕೆ ಸುಟ್ಟ, ಬಾಲ ಸುಡಲೇ ಇಲ್ಲ. ಆಶ್ಚರ್ಯಪಡ್ತಾನೆ ಹನುಮಂತಾರೆ, ಅದನ್ನು ತೊಳೆಯುವಾಗ ಕೊನೆಯಲ್ಲಿ ಸಮುದ್ರದ ನೀರಿಗೆ ಹಚ್ಚಿ ಬಾಲವೇ ಸುಡಲಿಲ್ವಲ್ಲ ಅಂತ. ಆಗ ಅಗ್ನಿಯ ಸ್ತೋತ್ರವಿದೆ. ಅಗ್ನಿಗೆ ಗೊತ್ತು ಯಾರನ್ನು ಸುಡಬೇಕು ಯಾರನ್ನು ಸುಡಬಾರದು ಅಂತ. ಹಾಗಾಗಿಯೇ ಸೀತೆ ಅಗ್ನಿ ಪ್ರವೇಶ ಮಾಡುವಾಗ ಅಗ್ನಿ ಸುಡಲಿಲ್ಲ ಸೀತೆಯನ್ನು, ಅದಕ್ಕೆ ಗೊತ್ತು ದುಷ್ಟರನ್ನು ಮಾತ್ರ ನಾನು ಹವಿಸ್ಸು ಮಾಡಿ ಸುಟ್ಟು ಹಾಕಬೇಕು, ಒಳ್ಳೆಯವರನ್ನಲ್ಲ ಅಂತ. ಹಾಗಾಗಿ ಪ್ರಕೃತಿ ತತ್ವಗಳಿಗೆ ಭಾಷೆ ಇದೆ, ಮನುಷ್ಯನಿಗೆ ಇನ್ನೂ ಗೊತ್ತಿಲ್ಲ, ಕಳ್ಕೊಂಡಿದ್ದಾನೆ. ಯಮುನೆ ಹಾಗೆ ಸರಿದರೆ ವಸುದೇವ ಹೋಗಿ ಮಗುವನ್ನು ಅಲ್ಲಿ ಇಟ್ಟಾಗ ಇಡೀ ನಂದಗೋಪನ ಅರಮನೆಯಲ್ಲೂ ಕೂಡ ಯೋಗಮಾಯೆಯ ಆ ಒಂದು ಬಲೆ ಬೀಸಿದ ಅವಳ ಬಲದಿಂದ ಯಾರಿಗೂ ಗೊತ್ತಿಲ್ಲ ಘನಘೋರ ನಿದ್ದೆ. ಎಷ್ಟು ಘನಘೋರ ನಿದ್ರೆ ಯಾರಿಗೆಲ್ಲ ಅಂದರೆ ಸಾಕ್ಷಾತ್ ಯಶೋದೆಗೆ ತಾನು ಹೆತ್ತ ಮಗು ಹೆಣ್ಣ ಗಂಡ ಗೊತ್ತಿಲ್ಲ. ಅವಳಿಗೆ ಆ ವೇದನೆ ಕಾರಣವೋ ಯೋಗಮಾಯ ಆವರಿಸಿದ್ದು ಕಾರಣವೋ ಅವಳಿಗೂ ನಿದ್ರೆ, ಮಗುವೂ ನಿದ್ರೆ. ಯೋಗಮಾಯೆಯಾಗಿದ್ದಂತಹ ಹೆಣ್ಣು ಮಗುವನ್ನು ಎತ್ತಿಕೊಂಡು ಈ ಗಂಡು ಮಗುವನ್ನು ಇಟ್ಟು ವಸುದೇವ ಬಂದ ಮೇಲೆ ಮತ್ತೆ ಯಥಾಸ್ಥಿತಿ, ಕೈಗಳಿಗೆ ತನ್ನಿಂದ ತಾನೇ ಬೇಡಿ ದ್ವಾರಪಾಲಕರಿಗೆ ಎಚ್ಚರ ಆಯಿತು. ಮಗು ಅಳೋದಕ್ಕೆ ಶುರು ಮಾಡ್ತು. ಸುದ್ದಿ ಕಂಸನಿಗೆ ಹೋಯಿತು. ಒಂದರೆ ಕ್ಷಣ ಕಂಸ ತಡ ಮಾಡಲಿಲ್ಲ, ಬಂದ ಆ ಮಗುವನ್ನು ತಗೊಳ್ಳೋಕೆ ಹೋದ. ದೇವಕ್ಕೆ ಬಹಳ ಆರ್ತಳಾಗಿ ಕೇಳ್ಕೊಳ್ತಾಳೆ, ಗಂಡು ಮಗು ಅಲ್ಲಪ್ಪ, ಹೆಣ್ಣು ಮಗು, ಎಲ್ಲ ಮಕ್ಕಳನ್ನೂ ಕಸದು ಕತ್ತರಿಸಿ ಹಾಕಿದ್ದಿ, ಇದೊಂದು ಮಗುವನ್ನಾದರೂ ಉಳಿಸು ನನಗಾಗಿ, ದಯವಿಟ್ಟು ಇದನ್ನು ಕೊಲ್ಲಬೇಡ. ನಾರದರ ಮಾತು ನೆನಪಿದೆ ಅವನಿಗೆ. ಹೆಣ್ಣಿರಲಿ ಗಂಡಿರಲಿ, 8ನೇದ್ದು ಅದು ಏನು ಆಕಾರ ತೊಳೆದು ಬರ್ತಾರೆ ಯಾರಿಗೂ ಗೊತ್ತು, ಹೇಳೋದೊಂದು ಮಾಡೋದೊಂದು ಏನು ದೇವತೆಗಳಿಗೆ ತುಂಬ ಸುಲಭ, ಎಲ್ಲ ಎಚ್ಚರ ಬರುತ್ತೆ, ಅವನೇನು ಯೋಚನೆ ಮಾಡಲ್ಲ, ಮಗುನ ತಗೋತಾನೆ, ಯಥಾ ಪ್ರಕಾರ ಅದನ್ನು ಕಲ್ಲಿಗೆ ಬಡಿಬೇಕು. ಅವನ ಕೈ ಹಿಡ್ಕೊಂಡಿದ್ದಾನೆ, ಅವನು ಬೀಸಿ ಬಡಿದಿದ್ದಾನೆ ಕೂಡ. ಆದರೆ ಈ ಬಾರಿ ಅವನ ಬಡಿಸುಕೆ ಆ ಮಗುವಿಗೆ ತಾಗಲ್ಲ. ಅದು ಚಿಮ್ಮಿ ಆಕಾಶದೆತ್ತರಕ್ಕೆ ನೆಗೆದು ಅಷ್ಟಭುಜಾಂಗಿಯಾಗಿ ಯಾವ ಯಮ ಕಾಲಕ್ಕೆ ಬಂದು ದುರ್ಗೆ ನಿಂತು ಬಿಡ್ತಾಳಲ್ಲ, ಅಂಥ ರಾಕ್ಷಸರನ್ನು ಕೊಲ್ಲುವುದಕ್ಕೆ ನಿಂತು ದುರ್ಗೆ ಹಾಗೆ ನಿಂತು, ಏನು ನನ್ನನ್ನು ಕೊಂದ ಮಾತ್ರಕ್ಕೆ ಅಮರನಾಗುತ್ತಿ ಎಂದು ತಿಳಿದಿದ್ದೀಯಾ? ಒಂದೊಂದೇ ಮಕ್ಕಳನ್ನು ಕೊಲ್ಲುವ ಮೂಲಕ ನಿನ್ನ ಸಾವನ್ನು ಮುಂದೂಡಬಹುದು ಎಂದು ಯೋಚನೆಯೇ? ನಾನು ಸತ್ತ ಮಾತ್ರಕ್ಕೆ ನೀನು ಶಾಶ್ವತ ಎಂದು ಭಾವಿಸಿದ್ದೀಯಾ? ನಿನ್ನನ್ನು ಕೊಲ್ಲುವ ಮಗು ಈಗಾಗಲೇ ಹುಟ್ಟಿ ಅದು ಬೆಳೆಯುವುದಕ್ಕೆ ಸಿದ್ಧವಾಗಿದೆ ಅಂತ ಘೋಷಿಸಿಬಿಡ್ತಾನೆ. ಈ ಘೋಷಣೆಗೆ ಅಂಜಿ ನಡುಕು ಬರ್ತದೆ. ಆದರೆ ಏಕಕಾಲಕ್ಕೆ ಹೌದಲ್ಲ ಅಂತ ರಿಯಲೈಸ್ ಆಗತ್ತೆ ಕಂಸನಿಗೆ. ಹೌದಲ್ಲ, ನಾನೇನು ಶಾಶ್ವತನ? ಈ ಮಗುನ ಇದಕ್ಕೆ ಮೊದಲಿನ 6 ಮಗುನ ಎಲ್ಲ ಕೊಂದಿದ್ದೇನೆ, ಎಷ್ಟು ಪಾಪ, ಇನ್ನು ಸಾಕು, ಇನ್ನೇನಾಗ್ತದೋ ಆಗಲಿ ಅಂತ ಹೇಳಿ ವಾಸ್ತವಿಕ ಅವರನ್ನು ಕಾರಾಗೃಹದಿಂದ ಬಿಡುಗಡೆ ಮಾಡ್ತಾನೆ. ಇತ್ತ ಏನು ದೇವತೆಗಳು ಬಂದರೂ ಯದುವಂಶಿಯರು ಹೇಗಾದರೂ ಇರಲಿ ಚೆನ್ನಾಗಿರೋದು ಅಂತ ತೀರ್ಮಾನನೂ ಮಾಡ್ತಾನೆ ಕಂಸ ಆ ಕ್ಷಣಕ್ಕೆ. ಅಷ್ಟರ ಮಟ್ಟಿಗೆ ಒಂದು ಪಾಠ. ಈ
ನಿಮಗೆ ಗೊತ್ತಿರಲಿ, ಅಷ್ಟಭುಜಧಾರಿಯಾದ ಯೋಗ ಮಾಯೆಯೇ ಭಗವಂತ ಏನು ಅನುಗ್ರಹಿಸಿದ್ದ ಅಂತ ನಾನು ನಿಮಗೆ ಹೇಳಿದನಲ್ಲ, ನೀನು ಶಾಶ್ವತವಾಗಿ ಭೂಮಿಯಲ್ಲಿ ಇರುವಂತಹ ಒಂದು ರಿವಾರ್ಡು ಕೊಡ್ತೇನೆ ನಿನಗೆ ಈ ಕೆಲಸ ಮಾಡಿದ್ದಕ್ಕೆ. ಏನು ರಿವಾರ್ಡು? ನೀನು ನಿರಂತರ ಇನ್ನು ಮೇಲೆ ಭೂಲೋಕದಲ್ಲಿ ಪೂಜೆಗೆ ಒಳಗಾಗ್ತಿ. ಅದೇ ಮುಂದೆ ನಿಮಗೆ ಗೊತ್ತಿದೆ, ಕಾಳಿ, ದುರ್ಗೆ, ಅಂಬಿಕೆ, ನಾವು ನವರಾತ್ರಿಯಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಏನು ಪೂಜಿಸ್ತೇವಲ್ಲ, ಅವಳೇ ಈ ಯೋಗಮಾಯೆ, ಅವಳೇ ಆ ದೇವಿ. ಆ ದೇವಿಯ ಅವತಾರವಾಗಿ ನಮ್ಮ ಜೊತೆಗೆ ಇವತ್ತಿಗೂ ಕೂಡ ದೇವಿ ಶಕ್ತಿಯಾಗಿ ನಮ್ಮನ್ನು ಅನುಗ್ರಹಿಸ್ತಾ ಇರುವವಳು ಆ ಯೋಗಮಾಯೆ ಎಂಬ ತಾಯಿ. ಇದು ಒಂದು ಅನುಗ್ರಹ ಅವಳಿಗೆ. ಇನ್ನೊಂದು ಅನುಗ್ರಹ ಏನು ಅಂದರೆ, ಆ ಯೋಗಮಾಯೆ ಖಾಯಮ್ಮಾಗಿ ಅಲ್ಲಿ ಮಾಡಿದ್ಲು, ನಿದ್ರೆ ಬರೆಸಿ ಯಾರಿಗೂ ಗೊತ್ತಾಗದ ಹಾಗೆ. ಅಂಥದ್ದೊಂದು ಅವಳ ಶಕ್ತಿಯನ್ನು ಖಾಯಂ ಉಳಿಸ್ಲಿಕ್ಕೆ ಭಗವಂತ ಹೇಳಿದಾನಂತೆ. ವಿಷ್ಣು ಪುರಾಣ ಹೇಳುತ್ತೆ, ನೀನು ಖಾಯಮ್ಮಾಗಿ ಇನ್ನು ಮೇಲೆ ಮನುಷ್ಯರ ನಿದ್ರೆಯಲ್ಲಿ ಇರು ಅಂತ. ಹಾಗಾಗಿ ನಮಗೆ ನೋಡಿ, ನಿದ್ರೆ ತುಂಬ ಒಳ್ಳೆ ಗಾಢ ನಿದ್ರೆ ಬಂದರೆ ತುಂಬ ಫ್ರೆಶ್ ಫೀಲಿಂಗ್, ಒಂಥರ ದೇವರನ್ನು ನೋಡಿ ಬಂದಷ್ಟು ಖುಷಿಯಲ್ಲಿದ್ದೇನೆ, ಎಂಥ ಒಳ್ಳೆ ನಿದ್ರೆ ಆಗಿದೆ ಇವತ್ತು ಅಂತ ಹೇಳ್ತೀವಲ್ಲ, ಅದು ಯೋಗಮಾಯೆಯ ಅನುಗ್ರಹ. ಯಾಕೆ ಅಂದರೆ ವಿಷ್ಣು ಹೇಳ್ತಾನೆ, ಬರೇ ನಿದ್ರೆಯಲ್ಲಿರುವ ಅಲ್ಲ, ಆ ನಿದ್ರೆಯಲ್ಲಿ ನೀನು ಇರುವ ಹೊತ್ತಿಗೆ ಅವರಿಗೆ ನನ್ನ ಅನುಭವ ಒಂದು ಸ್ವಲ್ಪ ಆಗಲಿ ಅಂತ ಅನುಗ್ರಹಿಸಿದ್ದಾನೆ. ಹಾಗಾಗಿ ನಮಗೆ ನಿದ್ರೆಯಲ್ಲಿ ಅವನ ಅನುಭವ. ಅದಕ್ಕೇ ಗಾಢ ನಿದ್ರೆಗೆ ಹೋದವರಿಗೆ ತುಂಬ ದೇವರ ಅನುಭವ ಆಗುವ ಸಮಾಧಿಸ್ಥ ಅವಸ್ಥೆ ಬಂದರೆ ಅವರು ದೇವರನ್ನೇ ಕಾಣುವಷ್ಟು ಹೋಗ್ತಾರೆ ಅಂತ ಶ್ರೀ ರಮಣರನ್ನು ನೋಡಿದಾಗ ಗೊತ್ತಾಗತ್ತೆ. ಇನ್ನು ಯೋಗಮಾಯೆ ಹೀಗೆಲ್ಲ ಮಾಡಿ ನಿದ್ದೆ ಬರೆಸೋದು, ಯಾರಿಗೂ ಎಚ್ಚರ ಇಲ್ಲದೆ ಇರೋದು ಆಗುತ್ತಾ ಅಂತ ನೀವೇನಾದರೂ ಪ್ರಶ್ನಿಸಿಕೊಂಡ್ರೆ ನಾನು ಯಾವಾಗಲೂ ಹೇಳೋದು, ಒಂದು ನಿದ್ರೆ ಮಾತ್ರ ನಿಮ್ಮನ್ನು ಹೊತ್ಕೊಂಡು ಹೋದರೆ ಗೊತ್ತಾಗಲ್ಲ, ಅಷ್ಟು ಪರಿಣಾಮ ಮಾಡುತ್ತೆ. ಯೋಗಮಾಯೆ ಅದಕ್ಕಿಂತ ಸಣ್ಣವಳ. ಸಾಕ್ಷಾತ್ ಶ್ರೀರಮಣರ ಜೀವನದ ಒಂದು ಅನುಭವ ಏನಿದೆ ಅಂದರೆ, ಅವರು ತುಂಬ ಹುಷಾರಿದ್ರಂತೆ, ತುಂಬ ಹುಷಾರು, ಯಾರಿಗೂ ವಿರೋಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಬಲಿಷ್ಠವೂ ಇದ್ರಂತೆ. ಬಾಲ್ಯದಲ್ಲಿ ಅವರನ್ನು ಹೇಗೆ ಮಾಡಿದರೂ ವಿರೋಧಿಸ್ಲಿಕ್ಕಾಗಲ್ಲ, ಅವ್ರಿಗೆ ಹೊಡಿಬೇಕು ಅನ್ನೋ ಸಿಟ್ಟೆಲ್ಲ ಇತ್ತಿತ್ತಂತೆ ಅನೇಕ ಅವರ ಸಹಪಾಠಿಗಳಿಗೆ, ಕೆಲವು ವಿರೋಧಿಗಳಿಗೆ. ಆದರೆ ಅವರು ಎಲ್ಲದರಲ್ಲೂ ಬಲಿಷ್ಠ ಇದ್ದದ್ರಿಂದ ಹಂಗೆ ಮಾಡೋಕ್ಕಾಗ್ತಿರಲಿಲ್ಲ. ಆದರೆ ಆ ಪುಟ್ಟ ಮಗು ನಿದ್ರೆ ಬಂದರೆ ಯಾರಿಗೂ ಗೊತ್ತಾಗದ ಹಾಗೆ ನಿದ್ದೆ, ಅಷ್ಟು ಘನಘೋರ ನಿದ್ರೆ. ಶ್ರೀರಮಣರನ್ನು ಬಡದೆಬ್ಸಿದ್ರೂ ಗೊತ್ತಾಗ್ತಿರ್ಲಿಲ್ಲ ಅಂತ ಹಂಗೆ ನಿದ್ರೆ ಮಾಡ್ತಿದ್ರು ಅಂತ ಅವರ ಬಗ್ಗೆ. ಆಗ ಈ ವಿರೋಧಿಗಳಿದ್ದಾರಲ್ಲ, ಶ್ರೀರಮಣರನ್ನು ಎತ್ಕೊಂಡೋಗಿ, ಆಗಿನ್ನೂ ಅವರು ವೆಂಕಟರಮಣ, ಅವರನ್ನು ಎತ್ಕೊಂಡು ಹೋಗಿ ಗುಡ್ಡನೋ ಬೆಟ್ಟದಲ್ಲೋ ಏಕಾಂತಲ್ಲಿ ಸರಿ ಹೊಡಿತಿದ್ರಂತೆ, ತಮ್ಮ ಸಿಟ್ಟೆಲ್ಲ ತಿರ್ಸ್ಕೋದು. ರಮಣರಿಗೆ ಗೊತ್ತಾಗ್ತಿರಲಿಲ್ಲ ಅಂತ. ಇದೊಂದು ಅವರ ಜೀವನದ ಕುರಿತು ಇರುವಂತಹ ವಿವರಣೆ. ಯೋಗಮಾಯೆಗೆ ಅಂಥ ಶಕ್ತಿ ಇದೆ, ಭಗವಂತನಲ್ಲಿ ತಗೊಂಡು ಹೋಗಿ ಸೇರಿಸಬಹುದಾದಷ್ಟು. ಇಂಥ ಎಲ್ಲ ಸಾಧ್ಯತೆಗಳನ್ನು ಇಲ್ಲಿ ನಾನು ಎಷ್ಟೊತ್ತಿಗೆ ನಿಲ್ಲಿಸಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಕಾಣೋದೂ ಇಲ್ಲ. ನಾನು ಎಲ್ಲಿಗೆ ಹೇಳ್ತೀರ? 10 ನಿಮಿಷ ಇದೆ ಅಂದರೆ 10 ನಿಮಿಷ ಮುಗಿಸ್ತೀನಿ. ಎಷ್ಟು ಸಮಯ ಇದೆ? ಹಾಂ, ಈ ದೃಷ್ಟಿಯಲ್ಲಿ ಈ ಒಂದು ಯೋಗಮಾಯೆಯ ಆವರಣವನ್ನು ದಾಟಿ ಭಗವಂತ ಅಲ್ಲಿ ಸೇರಿದ್ದಾನೆ. ಇತ್ತ ಈ ಮಗು ಯೋಗಮಾಯೆಯಿಂದ ಅದೃಶ್ಯವಾಯಿತು. ಕಂಸ ಒಂದಿಷ್ಟು ಒಳ್ಳೆಯವನಾದ ಹಾಗೆ ಆದರೆ ಇಮಿಡಿಯೇಟ್ ಏನಾಯಿತು, ಅವನೊಂದು ಮಂತ್ರಿಗಳ ಚರ್ಚೆ ಕರೆದ, ಸಮಾಲೋಚನೆ. ಏನು ಮಾಡೋದು, ಹೀಗೀಗಾಗಿದೆ, ನನಗೆ ಹೀಗೆ ಹೇಳ್ತು ಯೋಗಮಾಯೆ ಅಂತ. ಎಲ್ಲರೊಟ್ಟಿಗೆ ಸೇರಿ ಅವನಿಗೆ ಸಲಹೆ ಕೊಡ್ತಾರೆ. ಏನು ಅಂತ ಎಣಿಸಿದ್ದಿ? ಅವಳೇನು ಹೇಳಿದ್ಲು? ನೀನೇನು ಶಾಶ್ವತವಾ, ನೀನು ಸಾವಿಲ್ಲ ಅಂತ ಎಣಿಸಿದ್ಯಾ? ನಿನ್ನನ್ನು ಕೊಲ್ಲುವ ಮಗು ಈಗಾಗಲೇ ಹುಟ್ಟಿ ಅಲ್ಲೆಲ್ಲೋ ಇದೆ ಅಂದಿದ್ದಾಳಲ್ಲ, ನೀನು ನಿಶ್ಚಿಂತೆ ಇರೋದಲ್ಲ, ಶುರು ಮಾಡುವ. ಈಗ ಏನು ಮಾಡೋಣ? ಮಂತ್ರಿಮಂಡಲದ ಸಭೆಯಲ್ಲಿ ಬಂದ ನಿರ್ಣಯ ಏನು ಅಂದರೆ, ಯಾವ ಎಲ್ಲ ಮಗು ಹುಟ್ಟಿದೆ ಈ ಕಳೆದ 10 ದಿವಸದಲ್ಲಿ ಎಲ್ಲ ಮಕ್ಕಳನ್ನು ಕೊಲ್ಲುವ ಅಂತ. ಎಲ್ಲ ಮಕ್ಕಳನ್ನು, ಅದು ಹಸುಳೆಗಳು, ಹಲ್ಲು ಮೂಡುವ ಹಸುಳೆ, ಇನ್ನು ಸಣ್ಣ ಹಸುಳೆ, ಇನ್ನು ನೆಲಕ್ಕೆ ಬಂದಂಥ ಹಸುಳೆ, ಯಾವುದನ್ನು ಇಡಬಾರ್ದು, ಕೊಲ್ಲುವುದು. ಅದಕ್ಕೆ ತನ್ನಲ್ಲಿರುವ ರಕ್ಕಸ ಪಡೆಯ ಬೇರೆ ಬೇರೆ ಜನರನ್ನು ಬೇರೆ ಬೇರೆ ರೂಪದಲ್ಲಿ ಹೋಗಿ ಅಂತ ಬಿಡಲಾಗ್ತದೆ. ಹಾಗೆ ಚೂ ಬಿಟ್ಟಾಗ ಬಂದವಳೇ ಪೂತನಿ, ಹಾಗೆ ಚೂ ಬಿಟ್ಟದ್ದರಿಂದ ಬಂದವರೇ ಶಕಟಾಸುರ, ಹಾಗೆ ಚೂ ಬಿಟ್ಟಾಗ ಬಂದವರೇ ತೃಣಾವರ್ತ. ನಿಮಗೆ ಗೊತ್ತು ಇವರೆಲ್ಲ. ನೋಡಿ, ಪೂತನೆ ಬಂದಳು. ನಾನು ನಿಮಗೆ ಒಂದು ಬಹಳ ವಿಶೇಷವಾಗಿ ನನಗೆ ಅನಿಸಿದ್ದು ಹೇಳೋದು, ಕೃಷ್ಣನ ಹತ್ತಿರ ಅವನ 3 ತಿಂಗಳು ಕೂಡ ಆಗಿಲ್ಲ ಅಂತ ಗೊತ್ತಾಗುತ್ತೆ ಪೂತನಿ ಬರುವಾಗ. ಯಾಕಂದರೆ ಶಕಟಾಸುರ ಬಂದಾಗ 3 ತಿಂಗಳು ಅಂತ ಉಲ್ಲೇಖ ಇದೆ ವೇದವ್ಯಾಸರದ್ದು. ಅಂದರೆ 3 ತಿಂಗಳ ಮೊದಲಿನ ಅವಧಿಯಲ್ಲಿ
ಅದೊಂದು ದಿವಸ ಪೂತನಿ ಬಂದಿದ್ದಾಳೆ, ತಿಂಗಳ ಶಿಶುವೋ ಒಂದು ಮಗು. ಈ ಪೂತನಿ ಬಂದದ್ದು ಹೇಗೆ? ಅವಳು ತನ್ನ ಒರಿಜಿನಲ್ ರೂಪದಲ್ಲಿ ಬಂದ ಹಾಗೆ ಕಾಣೋದಿಲ್ಲ, ತುಂಬ ಸುಂದರವಾಗಿ ಕಾಣಿಸ್ತಿಲ್ಲಂತೆ. ಒಳಗಾಂತರ್ಯದಲ್ಲಿ ಎಲ್ಲ ದುಷ್ಟತನಗಳ ಮೇರೆ ಮೀರಿ ಬಂದಿದ್ದಾಳೆ. ಅವಳು ಬಂದು ಈ ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಂದಿದ್ದಾಳೆ. ಯಾವುದರ ಮುಖಾಂತರ? ತನ್ನ ಎದೆ ಹಾಲಿನಲ್ಲಿ ವಿಷವನ್ನು ತುಂಬಿ ವಿಷದಿಂದ ಆ ಮಗುವನ್ನು ಕೊಲ್ಲಬೇಕು ಅಂತ. ಆ ಮಗುವನ್ನು ಹಿಂದಿನ ಕಾಲದಲ್ಲಿ ಮಗುವನ್ನು ಯಾರು ಎತ್ಕೋಬೋದು? ಹೊಸದಾಗಿ ಬಂದ ಮಗುವನ್ನು ನೋಡಬೇಕು ಅಂತ ತಾಯಿ ಬಂದರೆ ಯಾವ ಮಗುವನ್ನು ಯಾರು ಎತ್ಕೋಬೋದು, ನನಗೊಂಚೂರು ಮಗು ಕೊಡಿ ಅಂದರೆ ಕೊಡ್ತಾರೆ. ಹಾಗೆ ಯಶೋದೆ ಮಗುನ ಕೊಟ್ಟು ಹೋಗ್ಬಿಟ್ಟಿದ್ದಾಳೆ. ಇವಳು ಯಾರೋ ಮಗು ಬಂದಿದೆ ಅಂತೆ, ಹೊಸ ಮಗು ಅಂತೆ, ನೋಡೋಕ್ಕೆ ಬಂದಿದ್ದೇನೆ, ಕೊಟ್ಟಿದ್ದಾಳೆ. ಕೊಟ್ಟ ಮಗುವನ್ನು ಎತ್ಕೊಂಡಿದ್ದಾಳೆ. ಯಾರೂ ಇಲ್ಲದ ಏಕಾಂತವನ್ನು ಕಾಯ್ದುಕೊಂಡು ಆ ಹೊತ್ತಿಗೆ ಸರಿಯಾಗಿ ಆ ಮಗುವಿಗೆ ಹಾಲೂಡುವ ಒಂದು ಕೆಲಸವನ್ನು ಮಾಡಿದ್ದಾಳೆ ಈ ಪೂತನೆ. ಹಾಲು ಊಡುವಾಗ ತುಂಬ ಸುಂದರವಾದ ಒಂದು ದೈವಿ ವಿವರಣೆ ಇದೆ ವೇದವ್ಯಾಸರಲ್ಲಿ. ಆ ಪೂತನಿಗೆ ಜೀವಮಾನದಲ್ಲಿ ಮೊದಲ ಬಾರಿ ತಾಯ್ತನದ ಅನುಭವವಾಯಿತಂತೆ. ಅವಳೆಂದೂ ಹಾಲು ಊಡಿದ ತಾಯಿಯಲ್ಲ. ಅದು ಕೂಡ ಪ್ರಥಮ ಬಾರಿಗೆ ಅವಳು ಹಾಲು ಊಡಿದ್ದು ದೇವನಿಗೆ. ಒಬ್ಬ ಭಗವಂತ ದೇವನು ತನ್ನ ಹಾಲು ಕುಡಿಯುವಾಗ ಯಾವ ದೈವಿ ಅನುಭವವನ್ನು ಅನುಭವಿಸಬೇಕೋ ಆ ಅನುಭವದಲ್ಲಿ ಮಗ್ನಳಾಗಿ ಮೈ ಮರೆತು, ಓಹ್ ಎಷ್ಟು ಪುಣ್ಯ ಮಾಡಿದ್ದೇನೆ ನಾನು ನಿನ್ನಂಥ ಮಗುವಿಗೆ ಹಾಲು ಕೊಡಿಸಲಿಕ್ಕೆ ಅಂತ ತನ್ನ ಧನ್ಯತೆಯನ್ನು ನೆನೀತಿದ್ಲಂತೆ ಪೂತನೆ. ಏಕಕಾಲಕ್ಕೆ ಆ ಧನ್ಯತೆಯ ಭಾವದಲ್ಲಿ ಪೂತನೆ ಮುಳುಗಿರುವ ಹೊತ್ತಿಗೆ ಕೃಷ್ಣ ಮುಂದಿನ ರಾಕ್ಷಸಿ ಸಂಹಾರ, ಅದರೊಳಗೊಂದು ತಾಯ್ತನವಿದ್ದದ್ದಕ್ಕೆ ಕೊಟ್ಟ ಆ ಭಾವವನ್ನು, ಆ ತಾಯ್ತನದ ಹಸಿವನ್ನು ಮುಗಿಸಿದ. ಆದರೆ ಅದರೊಳಗೊಂದು ರಾಕ್ಷಸಿ ಭಾವವಿತ್ತಲ್ಲ, ಅದರ ನಿರ್ನಾಮ ಮಾಡಬೇಕು ಅಂತ ಗೊತ್ತಾಯಿತು ಕೃಷ್ಣನಿಗೆ. ನಿಧಾನಕ್ಕೆ ಕೃಷ್ಣ ಆ ಮಗುವಿನ ಆ ಸ್ತನದ ಭಾಗವನ್ನು ಹೇಗೆ ಕಚ್ಚಿದ ಅಂದರೆ, ಇನ್ನಿಲ್ಲದಂತಹ ವೇದನೆಯಿಂದ ನರಳಿ, ಸಾಧ್ಯವಿಲ್ಲ ಬಿಡು, ನನಗೆ ನೋವಾಗ್ತಿದೆ, ತಡ್ಕೊಳಕ್ಕಾಗಲ್ಲ, ಪರಿ ಕೂಗ್ತಾ ಇದ್ದರೂ ಕೂಡ ಆ ಮಗುವಿನ ಯಾವ ವೇದನೆಗೂ ತನಗೆ ಸ್ಪಂದನವೇ ಇಲ್ಲ ಅನ್ನುವ ಹಾಗೆ ಕೃಷ್ಣ ಕಚ್ಚುತ್ತಲೇ ಇದ್ದಾನೆ. ಅಳು, ವೇದನೆ, ದುಃಖ ಮೇರೆ ಮೀರಿ ಅದು ದೇಹದ ಒಂದು ಅತ್ಯಂತ ಮಾರ್ಧವ ಭಾಗ. ತಾಯಿತನದ ನಿಜವಾದ ಸಾರ್ಥಕ ಭಾವವನ್ನು ಮುಗಿಸಿ ಅದರ ರಾಕ್ಷಸಿ ಭಾವಕ್ಕೆ ಪ್ರವೇಶ ಮಾಡಿ ಆ ರಾಕ್ಷಸಿಯನ್ನು ನಿರ್ನಾಮ ಆಗುವವರೆಗೆ ಬಿಡದೆ ಕಚ್ಚಿದನಂತೆ ಕೃಷ್ಣ. ದಪ್ಪಂತ ತನ್ನ ಮೂಲ ರೂಪದಲ್ಲಿ ಮಹಾದೈತ್ಯಾಕಾರಿ ತಾಯಿ ಕುಸಿದು ಬಿದ್ದಾಗ ಹೆಣದ ಮೇಲೆ ಎದೆಯಲ್ಲಿ ಬೆರಳು ಚಿತ್ತ ಕೃಷ್ಣ ಹಾಗೆ ಮಲಗಿದ್ದಾನೆ. ನೋಡ್ತಾರೆ ಎಲ್ಲರೂ, ಈ ರಾಕ್ಷಸಿ ಬಿದ್ದಿದ್ದಾಳೆ, ಅವಳ ಎದೆ ಮೇಲೆ ಈ ಮಗು, ಅರೇ ನಮ್ಮ ಕೃಷ್ಣಂಗೆ ಏನಾಯಿತು ಅಂತ ಕೃಷ್ಣನನ್ನೇ ಎತ್ಕೋತಾರೆ. ನೋಡಿದರೆ ಇದು ಹೇಗೆ ಸತ್ತಿತು ಅಂತ ಯಾರಿಗೂ ಗೊತ್ತಿಲ್ಲ. ಈ ದೈತ್ಯ ಬಂದಳೆಲ್ಲಿಂದ ಹೇಗೆ ಸತ್ತಳು, ಅಯ್ಯೋ ಕೃಷ್ಣನಿಗೇನು ಆಗಲಿಲ್ವಲ್ಲ ಅಂತ ಈ ಗಡಿಬಿಡಿಯಲ್ಲಿ ಕಡೆಗೆ ಆ ದೈತ್ಯೆಯನ್ನು, ರಾಕ್ಷಸಿಯನ್ನು ತುಂಡು ಹೋಳು ಮಾಡಿ ಸಂಸ್ಕಾರ ಮಾಡಬೇಕಾಯ್ತಂತೆ. ಅಷ್ಟು ದೈತ್ಯಾಕಾರ, ಬಹುಶಃ ಹೆಣ ಎತ್ತಕ್ಕಾಗದಕ್ಕೋ ಏನೋ, ಅಥವಾ ಆ ದೈತ್ಯೆಯನ್ನು ತುಂಡು ಮಾಡುವುದರ ಹಿಂದೆ ರಾಕ್ಷಸಿಯನ್ನು ಹೇಗೆ ಸಂಹಾರ ಮಾಡಬೇಕು ಅಂತಲೂ ಒಂದು ಸಂದೇಶವೋ ಏನೋ. ಅವರಿಗೆ ಸಂಪೂರ್ಣ ಅವರ ಅವಸ್ಥೆಯಲ್ಲಿ ದಹನ ಮಾಡಬಾರ್ದು ಅನ್ನುವ ಹಾಗುಂಟು, ಯಾರಿಗೆ ಗೊತ್ತು. ಅದು ಒಂದು ಭಾಗ. ಆದರೆ ಇನ್ನೊಂದು ಭಾಗ ಎಷ್ಟು ಸುಂದರ ಅಂದರೆ, ಅಲ್ಲಿ ಸುಟ್ಟು ಹೊಗೆ ಬರುವಾಗ ಹೊಗೆಯಲ್ಲಿ ಬಹಳ ದಿವ್ಯವಾದ ಸುವಾಸನೆ ಬರಲಿಕ್ಕೆ ಶುರುವಾಯಿತಂತೆ. ನಂದಗೋಪನ ಆ ಇಡೀ ಯಾದವರು ಅಲ್ಲಿ ಕೂತವರು, ನಂದಗೋಪನ ಎಲ್ಲ ಜನ, ಗೋಪಾಲಕರೆಲ್ಲರೂ, ಗೋಪಿಕೆಯರು, ಮತ್ತೊಬ್ಬರು ಪಗದೊಬ್ಬರು ಎಲ್ಲರೂ ಕೂಡ ಇದು ಎಲ್ಲಿಂದ ಈ ಘಮ ಎಲ್ಲಿಂದ ಬರ್ತಿದೆ ಈ ಸುವಾಸನೆ? ಅವರಿಗೆ ಗೊತ್ತಾಯಿತು, ಅದು ಆ ದೇಹ ಸಂಸ್ಕಾರ ಮಾಡ್ತಾ ಇದ್ದೇವಲ್ಲ ಅಲ್ಲಿಂದ ಬರ್ತಿದೆ ಅಂತ. ಅದಕ್ಕೆ ಅಲ್ಲಿರುವವರು ಆಡಿಕೊಂಡರಂತೆ, ಆ ಮುದ್ದು ಮಗ, ಆ ಪುಟ್ಟ ದೇವರು ಮುಟ್ಟಿದ ದೇಹ ಮುಟ್ಟುವುದರಿಂದಲೇ ಅದು ಪವಿತ್ರವಾಗಿ ಬಿಟ್ಟಿತು. ಅವ ಮುಟ್ಟಿದ್ದಕ್ಕೆ ಅಷ್ಟು ಪವಿತ್ರ ಸುಗಂಧ. ಅವನು ಮುಟ್ಟಿದರೆ ಉದ್ಧಾರ, ಅವನು ಮುಟ್ಟಿದ್ದು ಏಳಿಗೆ, ಅವನು ಮುಟ್ಟಿದ್ದು ಪವಿತ್ರ, ಅವನು ಮುಟ್ಟಿದ್ದು ಈ ಲೋಕದ ದೋಷಗಳನ್ನು ಕಳಕೊಂಡು ಅವನನ್ನು ಸೇರ್ತದೆ ಅನ್ನುವ ಹಾಗೆ ಎಲ್ಲರೂ ಓಹೋ ಇದು ಆ ಪುಟ್ಟ ಬಾಲಕನ ಮಹಿಮೆ ಅಂತ ಕೊಂಡಾಡ್ತಾರೆ.
ನೀವು ಗಮನಿಸಬೇಕು. ನಾನು ಇದನ್ನು ಹೇಳುವಾಗ ಇನ್ನು ಮುಂದಿನ ಅನೇಕ ವಧೆಗಳಿವೆ. ವಧೆ ಅಂತ ನಾನು ಅವುಗಳನ್ನು ಹೇಳಲ್ಲ. ಶಕಟಾಸುರನನ್ನಾಗಲಿ, ತೃಣಾವರ್ತನನ್ನಾಗಲಿ, ಅಥವಾ ಪ್ರಲಂಭಾಸುರ, ಧೇನುಕಾಸುರ, ಅಘಾಸುರ, ಬಕಾಸುರ, ತುಂಬ ರಾಕ್ಷಸರು ಬರ್ತಾರೆ. ತುಂಬ ರಾಕ್ಷಸರನ್ನು ಒಬ್ಬರನ್ನಾದಮೇಲೆ ಒಬ್ಬರನ್ನು ಛೂ ಬಿಡ್ತಾನೆ ಕಂಸ. ನಿಮಗೆ ಮಕ್ಕಳಿಗೆ ಗೊತ್ತಿರಬೇಕು, ಅಷ್ಟಮಿಗೆ ಕೃಷ್ಣ ಜನ್ಮಾಷ್ಟಮಿಯ ಮರು ದಿವಸ ಬೇರೆ ಬೇರೆ ವೇಷಗಳು ಯಾಕೆ ಉಂಟಾದದ್ದು ಅಂದರೆ ಈ ಕಾರಣ. ಕೃಷ್ಣ ಹುಟ್ಟಿದಾಗ ಅವನನ್ನು ಕೊಲ್ಲಬೇಕು ಅಂತ ಕಂಸ ಬೇರೆ ಬೇರೆ ವೇಷದ ರಾಕ್ಷಸರಿಯನ್ನು ಚೂಬಿಟ್ಟಿದ್ದ. ಅವರು ಬೇರೆ ಬೇರೆ ವೇಷದಲ್ಲಿ ನಮಗೆ ಗೊತ್ತೇ ಇಲ್ಲದ ಹಾಗೆ ಬರ್ತಿದ್ದರು. ಅವರು ಸಾಮಾನ್ಯರ ಹಾಗೆ ಬರ್ತಿದ್ದರು. ಅದಕ್ಕೆ ನಮ್ಮಲ್ಲಿ ನೋಡಿ, ಕೆಲವರು ಪೇಪರ್ ಮಾರುವವರ ಹಾಗೆ ಬರ್ತಾರೆ, ಕೆಲವರು ಕೃಷಿ ಅಂತ ಯಾವುದೋ ಒಂದು ಸೊಪ್ಪು ಹಿಡ್ಕೊಂಡು ಬರ್ತಾರೆ, ಮತ್ತು ಯಾರೋ ಪಿಲಿ ವೇಷ ಅಂತ ಬರ್ತಾರೆ, ಇನ್ಯಾರೋ ಸಿಂಹದ ವೇಷ, ಇನ್ನೊಬ್ಬರು ಕರಡಿ ವೇಷ. ಈ ಪರಂಪರೆ ಬಂದದ್ದಕ್ಕೆ ಕಾರಣ ಕಂಸ ಬೇರೆ ಬೇರೆ ವೇಷದಿಂದ ರಾಕ್ಷಸಿಯರನ್ನು ಚೂಬಿಟ್ಟದ್ದನ್ನು ನಾವು ಪ್ರತಿ ಅಷ್ಟಮಿಗೆ ನೆನಪಿಸಿಕೊಳ್ಳೋದು. ಹಾಗಾಗಿ ನಾವು ಬಂದ ವೇಷಕ್ಕೆಲ್ಲ ಇಲ್ಲಿ ಮಗು ಇಲ್ಲ, ಮುಂದಿನ ಮನೆಗೆ ಹೋಗು ಅಂತ ದುಡ್ಡು ಕೊಡೋದು. ಇದು ವಾಸ್ತವಿಕ ಪರಂಪರೆ. ಅದನ್ನು ಈ ಕಂಸನ ಪಡೆ ಒಂದೊಂದಾಗಿ ನಿವಾರಿಸುವಾಗ ನಾನು ಯಾಕೆ ಅದನ್ನು ಕೃಷ್ಣ ಪುಟ್ಟ 1.5 ತಿಂಗಳಿನ ಶಿಶುವಿನಿಂದ ತೊಡಗಿ 3 ತಿಂಗಳಲ್ಲಿ ಶಕಟಾಸುರನನ್ನು, ಅದಾದ ಮೇಲೆ ಸ್ವಲ್ಪ ದೊಡ್ಡದಾಗ್ತಾ ಬಂದ ಹಾಗೆ ತೃಣಾವರ್ತನನ್ನು, ಅದಾದ ತಕ್ಷಣ ಅವನು ಸ್ವಲ್ಪ ನಡೆಯುವಷ್ಟಾದಾಗ ನಳಕೂಬರ, ಎಲ್ಲರನ್ನೂ ಅವನು ಒಬ್ಬೊಬ್ಬರನ್ನೇ ಉದ್ಧಾರ ಮಾಡಿದ್ದಾನೆ. ಉದ್ಧಾರ ಅದು ಕೊಲೆ ಅಲ್ಲ, ಸಂಹಾರ ಅಲ್ಲ, ವಧೆ ಅಲ್ಲ. ನನ್ನ ಪ್ರಕಾರ ಕೃಷ್ಣ ಯಾರನ್ನೂ ಕೊಂದಿಲ್ಲ. ಇಡೀ ಮಹಾಭಾರತ ಯುದ್ಧ ಕೊನೆಯವರೆಗೆ ಕೃಷ್ಣ ಯಾರನ್ನೂ ಕೊಲ್ಲಿಲ್ಲ, ಉದ್ಧಾರ ಮಾಡಿದ್ದಾನೆ. ಈ ಉದ್ಧಾರಕ್ಕೂ ಸಂಹಾರಕ್ಕೂ ವ್ಯತ್ಯಾಸ ಇದೆ. ಪೂತನೆಯನ್ನು ಕೊಂದದ್ದಲ್ವ ಅಂತ ನೀವು ಕೇಳ್ಬೋದು. ಅದು ಉದ್ಧಾರ ಯಾಕೆ ಅಂದರೆ ಇದಕ್ಕೆ ಮತ್ತೊಂದು ಕತೆ ಹೇಳ್ತಾರೆ ವೇದವ್ಯಾಸರು. ಪೂತನೆ ಯಾರು ಅಂದರೆ ಬಲಿಚಕ್ರವರ್ತಿ ಯಜ್ಞ ಮಾಡುವಾಗ ವಾಮನಾವತಾರಿ ಬಂದನಲ್ಲ, ಪುಟ್ಟ ಬಾಲಕ, ಮಿಣಿ ದೀಪವೇ ನಡ್ಕೊಂಡು ಬರುವಾಗ ಬಂದಿದ್ದಂತೆ. ಅವ ಸಣ್ಣ ಯಜ್ಞೋಪವೀತ ಹಾಕ್ಕೊಂಡು ಒಂದು ಕೊಡೆ ಇಟ್ಕೊಂಡು ಕಮಂಡಲ ಇಟ್ಕೊಂಡು ಟಕ್ಕ ಬರುವಾಗ ರತ್ನಮಾಲಾ ಅಂತ ಬಲಿಚಕ್ರವರ್ತಿಯ ಮಗಳು ಆ ಯಜ್ಞವಾಟಿಯಲ್ಲಿ ಹೀಗೆ ನೋಡಿ, ಎಷ್ಟು ಚಂದ ಇದೆ ಈ ಮಗುಗೆ ನಾನು ಹಾಲೂಡುವ ಹಾಗೆ ಆಗಬೇಕು ಅಂತ ಹಂಬಲಿಸಿದ್ದಳಂತೆ. ಆ ರತ್ನಮಾಲಾ ಅದೇ ಹಂಬಲದ ಸಹಿತ ಜೀವದ ಒಳಗೆ ಹಸಿವು ಭಗವಂತನಿಗೆ ಹಾಲೂಡಬೇಕು ಅಂತ. ಆದರೆ ವಂಶದಿಂದ ರಾಕ್ಷಸಿಯಾದದ್ದರಿಂದ ರಾಕ್ಷಸ ಕುಲದಲ್ಲಿ ಹುಟ್ಟಿದಳು. ಜೀವದ ಹಂಬಲ ಹಾಗೇ ಇತ್ತು, ಭಗವಂತನಿಗೆ ಹಾಲೂಡಬೇಕು ಅಂತ. ಕೃಷ್ಣಾವತಾರದಲ್ಲಿ ಅವಳ ಹಸಿವನ್ನು ತೀರಿಸಿದ ಭಗವಂತ. ಅದಕ್ಕೆ ಅವಳಿಗೆ ಹಾಲೂಡಿದಾಗ ಧನ್ಯತೆಯ ಭಾವ ಕೊಟ್ಟ. ನಾನು ಎಂಥ ಅದ್ಭುತ ಮಗುವಿಗೆ ಹಾಲೂಡ್ತಿದ್ದೀನಿ ಅಂತ ಧನ್ಯತೆ ಅನುಭವಿಸಿದ್ಲು. ಹಾಗಾಗಿ ಪೂತನೆಯ ಒಳಗಿರುವ ಜೀವಕ್ಕೆ ಉದ್ಧಾರ ಮಾಡಿದ ಕೃಷ್ಣ. ಶಕಟಾಸುರ ಯಾರು ಅಂತ ಕೇಳಿದರೆ, ಲೋಮಶರಿಂದ ಶಪಿತನಾದ ಒಬ್ಬ ದೊರೆ. ಅವನು ಹಿರಣ್ಯಾಕ್ಷನ ಮಗ, ಉತ್ಕಚ ಅಂತ. ಲೋಮಶರ ಆಶ್ರಮದಲ್ಲಿದ್ದ ಎಲ್ಲ ವೃಕ್ಷಗಳನ್ನು ಕಡಿದು ಕಟ್ಟಿಗೆ ಮಾಡಿ ಹಾಕ್ತಿದ್ದಂತೆ. ನೀನು ಕಟ್ಟಿಗೆಯ ಬಂಡಿ ಆಗು ಅಂತ ಅವನಿಗೆ ಶಾಪ. ಅವನು ಹೋಗಿ ಉಶ್ಯಾಪ ಬೇಡಿದ, ಹೆಂಗಾರು ಪಾರು ಮಾಡಿ, ಒಂದಿನ ಭಗವಂತನ ಪಾದ ತಾಗುತ್ತೆ ವಸುದೇವ ಪುತ್ರನದ್ದು, ಆವತ್ತು ನೀನು ಉದ್ಧಾರ ಆಗ್ತಿ. ಉಶ್ಯಾಪ. ಅದರ ಪರಿಣಾಮ ಮಗು ಆಡ್ತಾ ಹಸಿವಾಗಿದೆ, ಅಂಬೆಗಾಲು ಇಡುವ ಮಗು ಅಲ್ಲ, ಬರೇ ಕೌಚಿ ಬಿದ್ದು ಮುಂದಕ್ಕೆ ಹೋಗುವ ಮಗು. ಪುಟ್ಟ ಬಾಲಕ ಕೃಷ್ಣ ಕೌಚಿ ಬಿದ್ದ ಒಂಚೂರು ಮುಂದಕ್ಕೆ ಹೋಗ್ತಿದ್ದಾನೆ ಅನ್ನುವ ಸಂಭ್ರಮ. ಯಶೋದೆಯ ಮನೆಯಲ್ಲಿ ಔತಣ, ಅದರಲ್ಲಿ ಅವಳು ಬ್ಯುಸಿ. ಇವನು ಹಿಂಗೆ ಮುಂದೆ ಹೋದ, ಅಮ್ಮ ಕೂಗಿದ. ಅವನು ಹಾಲಿಗಾಗಿ ಅಳ್ತಿದ್ದಾನೆ. ಅಮ್ಮ ಕೇರೆ ಮಾಡಲ್ಲ. ಅಮ್ಮ ಬೇರೆಯವ್ರನ್ನ ವಿಚಾರಿಸಿದ್ರೊಳಗೆ ಮುಳುಗಿಬಿಟ್ಟಿದ್ದಾಳೆ. ಹೋದ ಒಂದು ಬಂಡಿನೆತ್ತಿತ್ತು, ಚಕ್ಕಡಿ ಎತ್ತಿನ ಗಾಡಿ. ಇವ ಅಳ್ತಾ ಅಲ್ಲೇ ಕೌಚಿ ಬಿದ್ದವ, ಮತ್ತೆ ಮಗುಚಿ ಕಾಲಿಂದ ಒದ್ದ. ಇಡೀ ಅದರಲ್ಲಿ ಒಂದಿಷ್ಟು ಸಾಮಗ್ರಿಗಳ ಸಹಿತ ಯಾರೋ ಬಂದಿದ್ರು ಇವರಿಗೆ ಉಡುಗೊರೆ ಕೊಡೋಕ್ಕೆ ಮಗುಗೆ. ಅದಷ್ಟು ಚೆಲ್ಲಾಪಿಲ್ಲಿಯಾಗಿ ಶಕಟ ಅಂದರೆ ಬಂಡಿ ಅಂತಲೇ ಅರ್ಥ. ಆ ಶಕಟ ಅಸುರ ತನ್ನ ಶಾಪದಿಂದ ಮುಕ್ತನಾದ, ಮತ್ತೆ ಉದ್ಧಾರ. ತೃಣಾವರ್ತ ಕೂಡ ಹಾಗೆ, ದುರ್ವಾಸರಿಂದ ಶಪಿತ. ಅವನು ದುರ್ವಾಸರಿಗೆ ಬಾಗೆ ನಮಿಸಲಿಲ್ಲ ಅಂತ ಪೂರ್ವಜನ್ಮದಲ್ಲಿದ್ದಂತಹ ಆ ಒಬ್ಬ ದೊರೆಗೆ ಶಾಪ ಕೊಡಲಾಯಿತು. ನೀನಿನ್ನು ಯಾವ ಕಾಲಕ್ಕೂ ಕೂಡ ನನ್ನನ್ನು ನಮಿಸದೇ ಇದ್ದದ್ದರಿಂದ ಒಬ್ಬ ದುಷ್ಟ ರಾಕ್ಷಸ ಯೋನಿಯಲ್ಲಿ ಬಿದ್ದು ಹೋಗುವಂತ. ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಿ ಅಂತ ರಾಜ ಕೇಳಿಕೊಂಡಾಗ ನಿನಗೆ ಭಗವಂತನಿಂದ ಉದ್ಧಾರ.
ಮುಂದೊಂದು ದಿನ ವಸುದೇವ ಪುತ್ರ ವಾಸುದೇವನಿಂದ ಉದ್ಧಾರ. ಹಾಗೆ ತೃಣಾವರ್ತ ಉದ್ಧಾರನಾದ. ಇದೇ ಥರ ನಿಮಗೆ ನಳಕೂಬರ ಮತ್ತು ಮಣಿಗ್ರೀವ ಅಂತ ಇಬ್ಬರು ಅವಳಿ ಜವಳಿ ಮಕ್ಕಳು ಕುಬೇರನಿಗೆ. ಅವರು ಹೀಗೆ ನಾರದರಿಗೆ ಬಹಳ ಬೇಸರ ಉಂಟು ಮಾಡಿದರು. ಅವರು ಏನು, ನಳಕೂಬರರಿಗೆ ನಿಜವಾಗಿ ಜಲಕ್ರೀಡೆಗೆ ಹೋದಾಗ ಮೈಯಲ್ಲಿ ಬಟ್ಟೆ ಇಲ್ಲದೆ ಸ್ನಾನ ಮಾಡ್ತಿದ್ರಂತೆ ನಗ್ನರಾಗಿ. ಅಲ್ಲಿ ಸ್ತ್ರೀಯರು ಇದ್ದಾರೆ, ಅವರ ಜೊತೆಗೆ ಜಲಕ್ರೀಡೆ. ಹೆಣ್ಮಕ್ಕಳೆಲ್ಲ ನಾರದರು ಬಂದರು ಅಂತ ಬೇಗ ಬಟ್ಟೆ ತೊಟ್ಟರೆ ಇವರು ನಗ್ನರಾಗಿ ನಿಂತಿದ್ದಂತೆ. ನೀವು ಮರದ ಹಾಗೆ ನನ್ನ ಮುಂದೆ ನಿಂತಿದ್ದೀರಿ, ಮರ ಆಗಿ ಅಂತ ಶಾಪ ನಾರದರಿಂದ. ಆ ಹೊತ್ತಿಗೆ ಅವರು ಮತ್ತೆ ತಮ್ಮನ್ನು ಕಾಲಿಗೆ ಬಿದ್ದು ಕೇಳಿಕೊಳ್ಳಲಾಗಿ ನಾರದರು ಹೇಳ್ತಾರೆ, ಭಗವಂತ ಒಂದು ದಿನ ನಿಮ್ಮ ಸನ್ನಿಧಿಗೆ ಬಂದಾಗ ಅವನ ಸಾಮೀಪ್ಯದಿಂದ ನಿಮಗೆ ಉದ್ಧಾರ ಆಗುತ್ತೆ. ಯಾವಾಗ ಅಂದರೆ ಸ್ವಲ್ಪ ಬಾಲಕ ದೊಡ್ಡವನಾಗಿದ್ದಾನೆ. ಈಗ ಎಷ್ಟು ದೊಡ್ಡವನಾಗಿದ್ದಾನೆ ಅಂದರೆ ನಿತ್ತಲ್ಲಿ ನಿಲ್ಲಲ್ಲ, ಓಡೋಗ್ತಿದ್ದಾನೆ. ಅಮ್ಮನ ಕೈಗೆ ಪಕ್ಕ ಹಿಡಿಯೋಕ್ಕೆ ಸಿಗಲ್ಲ, ಫಾಸ್ಟ್ ಇದ್ದಾನೆ. ನಿಮಗೆ ಗೊತ್ತು, ಮಕ್ಕಳು ಒಂಚೂರು ಓಡೋ ಹಂಗಾದ್ಕೊಳ್ಳಿ ಅಮ್ಮ ಮಾಡೋದೇನು ಅಂದರೆ ತುಂಬ ಕೆಲಸ ಇದ್ದರೆ ಕೈಗೊಂದು ಹಗ್ಗಕ್ಕೆ ಕಟ್ಟಿ ಅದನ್ನೊಂದು ಕಂಬಕ್ಕೆ ಕಟ್ಟಿ ಬಿಡೋದು, ಭಾಳ ಓಡಾಡಬಾರ್ದು ಅಂತ ಇದ್ದರೆ, ಅಥವಾ ಕಾಲಿಗೆ ಗೆಜ್ಜೆಗೆ ಎಲ್ಲೋ ಕಟ್ಟಿಬಿಡೋದು. ಮಗುನ ಕಟ್ಟಿ ಒಂದು ಕಂಬಕ್ಕೆ ಹಾಕಿಬಿಟ್ರೆ ಆ ಮಗು ಅಲ್ಲೇ ಅಳ್ಕೋತಾ ಅಲ್ಲೇ ಹೇತು ಮಾಡಿಕೊಂಡು ಅದನ್ನು ರಾಡಿ ಮಾಡಿಕೊಂಡು ಅದನ್ನೇ ಬಡ್ಕೊಂಡು ಎಲ್ಲ ಮಾಡುವಾಗ ಅಮ್ಮ ಓಡಿ ಬರೋದು ನಮಗೆ ಗೊತ್ತಿರುವ ಬಾಲ್ಯ. ಪುಟ್ಟ ಬಾಲಕ ಓಡಾಡೋಷ್ಟಾಗಿದ್ದಾನೆ. ಈಗ ಎಷ್ಟು ಸ್ಪೀಡ್, ಪಕ್ಕ ಕೈಗೆ ಸಿಗಲ್ಲ. ಏನು ಮಾಡ್ತಿದ್ದಾನೆ, ಹೋಗಿ ಅವರಿವರ ಮನೆಯ ಬೆಣ್ಣೆ ಕದೀತಾನೆ. ಅಲ್ಲ, ಅಮ್ಮ ಮಾಡಿಟ್ಟ ಬೆಣ್ಣೆಯನ್ನು ಮೊದಲು ಬದ್ದವರಿಗೆಲ್ಲ ಕೊಟ್ಟು ಖಾಲಿ ಮಾಡ್ತಿದ್ದಾನೆ. ನಿನ್ನೆ ಬೆಣ್ಣೆ ಕೊಡಿಸಿದ್ರು ನನ್ನ ಕೈಯಲ್ಲಿ. ಕೃಷ್ಣ ಹಾಗೆ ಕದ್ದು ಎಲ್ಲರಿಗೂ ಕೊಡ್ತಿದ್ದ. ಅವನು ಹೇಗೆ ಅಂದರೆ, ಅವನು ಹೋಗಿ ಅಲ್ಲೆಲ್ಲೋ ಬೆಣ್ಣೆ ಇಟ್ಟಿದ್ದಾಳೆ ಅಮ್ಮ ಅಂತ ಗೊತ್ತಾದರೆ ಅದನ್ನು ನೆಲು ಸಿಗಬೇಕಲ್ಲ. ನೆಲು ಅಂದರೆ ಹೀಗೆ ಅದಕ್ಕೆ ಹೇಳೋದು, ಮೇಲಿನ ತೂಗು ಹಾಕುವ ಏನು ಸಾಧನ ಇದೆಯಲ್ಲ ಅದಕ್ಕೆ ನೆಲು ಅಂತ ಹೇಳೋದು. ಆ ನೆಲು, ಅದಕ್ಕೆ ನೇಲುವುದು ಅಂತ ಬಂತು ನೋಡಿ ನಮ್ಮಲ್ಲೊಂದು ಶಬ್ದ, ಅದು ನೆಲು. ಆ ನೆಲುವಿಗೆ ಅವಳಿಗೆ ಸಿಗ್ತಿರಲಿಲ್ಲ, ಆ ಮಗುವಿಗೆ ಸಿಕ್ಕದ ಹಾಗೆ ಇಡ್ತಿದ್ಲು. ಅವ ಏನೋ ಎಲ್ಲ ಮಾಡಿ ಅದು ಇದು ಕಲ್ಲುಗಳನ್ನೋ ಇನ್ನೇನನ್ನೋ ತಂದು ಎತ್ತರಕ್ಕೆ ಪಾತ್ರೆಯನ್ನು ಕೌಚಿ ಹಾಕಿಯೋ ಅದ್ರ ಮೇಲೆ ನಿಂತು ಇಟುಕಿಸಿಕೊಂಡು ಆ ಬಳಿಕ ತಾನು ತಿಂದು ಎಲ್ಲ ಆದಮೇಲೆ ಇನ್ನಷ್ಟು ಉಳಿದ್ರೆ ಕಿಟಕಿಯಲ್ಲಿ ಬಂದ ಮಂಗಗಳಿಗೆಲ್ಲ ಕೊಡ್ತಿದ್ದಂತೆ. ಈ ಕೃಷ್ಣನ ಈ ಕಿಡಿಗೇಡಿತನ ನೋಡಿ ಒಂದು ದಿವಸ ಅಮ್ಮಂಗೆ ತುಂಬ ಕೋಪ ಬಂತು. ಇವ ಸುಮ್ಮನೆ ಬಿಡಲ್ಲ, ಇವ ಬೆಣ್ಣೆ ಕದಿಯೋದು ಇದ್ದವರಿಗೆಲ್ಲ ಕೊಡೋದು ಮಾಡ್ತಾನೆ, ತಡಿ ನಿಂಗೆ ಮಾಡ್ತೀನಿ ಅಂತ ಅವಳೇನು ಮಾಡಿದ್ಲು, ತಾನು ಹೊರಗೆ ಹೋಗೋ ಅವನನ್ನು ಕಟ್ಟಿ ಹಾಕಬೇಕು ಅಂತ ಕಟ್ಟಿ ಹಾಕಿದ್ಲು. ತುಂಬ ಚೆನ್ನಾಗಿದೆ ಆ ಕಥೆ, ಓದಬೇಕು. ಎಷ್ಟು ಕಟ್ಟಿದ್ಲು ಅಂತಲೇ ಒಂದು ವಿವರಣೆ. ಒಂದು ಹಗ್ಗ ತಗೊಂಡು ಕಟ್ಟಿದ್ಲಂತೆ, ಸೊಂಟಕ್ಕೆ ಒಂದು ಅಂಗುಲ ಕಮ್ಮಿ ಆಯಿತು, ಸುತ್ತು ಬರಲಿಲ್ಲ, ಸಾಲಲಿಲ್ಲ ಕಟ್ಟಕ್ಕೆ. ಇನ್ನೊಂದು ಹಗ್ಗ ತಂದು ಜೋಡಿಸಿದ್ಲಂತೆ, ಮತ್ತಷ್ಟೇ ಕಮ್ಮಿ. ಮತ್ತೆ ಮನೆಯ ಅಷ್ಟು ಹಗ್ಗ ಮುಗೀತು. ಆದರೆ ಇನ್ನೊಂದು ತುದಿಯನ್ನು ಅಲ್ಲಿರುವ ದೊಡ್ಡ ಒರಳು ಕಲ್ಲಿಗೆ ಕಟ್ಟಿದ್ದಾಳೆ. ಒರಳು ಕಲ್ಲು ಅಂದರೆ ಹಿಂದಿನ ಕಾಲದಲ್ಲಿ ನಿಮಗೆ ಗೊತ್ತಿರಲಿಕ್ಕೆ ಸಾಕು, ಈ ಅವಲಕ್ಕಿಯನ್ನು ಕುಟ್ಟುವುದಕ್ಕೆ ಬಳಸ್ತಿದ್ರು ಅಂತ ಅಪ್ಪ ಅಂತಾರೆ. ಈಗಲೂ ಉತ್ತರ ಕರ್ನಾಟಕದಲ್ಲಿ ಒರಳು ಕಲ್ಲು ಅಂತ ಚಟ್ನಿ ಪುಡಿ ಮಾಡುವುದಕ್ಕೆ ಮತ್ತೊಂದಕ್ಕೆ ಬಳಸ್ತಾರೆ. ಈಗ ಅದರ ಗಾತ್ರ ಸಣ್ಣದಾಗಿದೆ, ಮನುಷ್ಯನಿಗೆ ಎತ್ತುವ ಸಾಮರ್ಥ್ಯ ಕಡಿಮೆ ಆದ ಹಾಗೆ ಕಡಿಮೆ ಆಗುತ್ತೆ. ಮುಂಚೆ 1 ಕ್ವಿಂಟಾಲ್ 4 ಚೀಲ ಬರ್ತಿತ್ತು, ಈಗ 25 ಕಿಲೋ ಎತ್ತಕ್ಕಾಗೋದು 25 ಕಿಲೋ ಬರುತ್ತೆ. ನಮ್ಮ ಸಾಮರ್ಥ್ಯ ಕಮ್ಮಿ ಆದ ಹಾಗೆ. ಹಾಗೇನೆ ಒರಳು ಕಲ್ಲು ಆಗ ಎಷ್ಟು ಘನ ಗಂಭೀರ ಸೈಜ್ ಅಂದರೆ ಆ ಸೈಜಿಗೆ ಒಂದು ಬದಿ ಕಟ್ಟಿದ್ದಾಳೆ ಅವಳು. ಯಾಕೆ ಇವ ಎಳ್ಕೊಂಡು ಹೋಗ್ತೇವೆ, ಭಯಂಕರ ಹುಷಾರಿದ್ದಾನೆ ಗೊತ್ತಾಗಿದೆ ಅವಳಿಗೆ. ಇವನೆಷ್ಟು ಭಾರ ಅಂತ ತೃಣಾವರ್ತನ ಕಥೆಯಲ್ಲಿ ನೋಡಿದ್ದಾಳೆ ಅವಳು. ತೃಣಾವರ್ತನ ಹತ್ರ, ತೃಣಾವರ್ತ ಇನ್ನೂ ಬಂದಿಲ್ಲ, ತೃಣಾವರ್ತ ಬರ್ತಾನೆ ಅಂತ ಭಗವಂತನಿಗೆ ಗೊತ್ತಾಗಿತ್ತು. ಯಶೋದೆಯ ತೊಡೆಯಲ್ಲಿದ್ದವ ಎಷ್ಟು ಭಾರ ಆದನಂದ್ರೆ ಅಂತೆ, ಒಬ್ಬ ಇವ್ನು ನನ್ನ ತೊಡೆಯಲಾಗಲ್ಲಪ್ಪ ಅಂತ ಕೆಳಗಿಟ್ಟಿಲ್ಲಂತೆ ಅವಳು. ಹಾಗೆ ಇಟ್ಟದ್ದವನನ್ನೇ ಸುಂಟ್ರ ಗಾಳಿ ಎತ್ಕೊಂಡು ಹೋಗುವ ಹಾಗೆ ತೃಣಾವರ್ತ ಮಾಡಿದ್ದು. ಮುಂದೆ ಆ ಭಾರ, ಅದೇ ಅಣೋರಣೀಯಾನ್ ಮಹತೋ ಮಹೀಯಾನ್, ಭಗವಂತ ಅಣುವಿಗೆ ಅಣುವಾಗಿಯೂ ಮಹತ್ತಿಗೆ ಮಹತ್ತರವಾಗಿಯೂ ವಿಸ್ತರಿಸಿ ತನ್ನ ಉದ್ಧಾರವನ್ನು ಮಾಡಿದ್ದು. ಆ ಥರ ಇವನ ಕಟ್ಟಿಗೆ ಸಿಗಲಿಲ್ಲ ಅವಳು. ಒಂದು ಕಡೆ ಕಟ್ಟಿದ್ದಾಳೆ, ಇನ್ನೊಂದು ಕಡೆಗೆ ಸೊಂಟಕ್ಕೆ ಕಟ್ಟಿದರೆ ಸೊಂಟಕ್ಕೆ ಸಿಗೋಲ್ಲ. ಇವಳು ಎಷ್ಟು ಮಾಡಿದ ಸಿಗದೇ ಇರೋದು ನೋಡಿ. ಅವಳು ಸುಸ್ತಾದಾಗ ತುಂಬ ಕರುಣೆಯಿಂದ ತಾಯಿಯ ಕಡೆಗೆ ನೋಡಿ, ಕಟ್ಟಲಿ ಪಾಪ ಅಂತ ತಾನೇ ಕಟ್ಟುವುದಕ್ಕೆ ಅನುಕೂಲನಾದನಂತೆ, ತನ್ನ ದೇಹವನ್ನು ಅನುಕೂಲ ಮಾಡಿಕೊಟ್ಟನಂತೆ. ಆಗ ಕಟ್ಟಲಿಕ್ಕೆ ಬಂತು. ಸೂಚನೆ ಏನು? ಭಕ್ತಿ ಇದೆ, ಭಕ್ತಿ ಇದ್ದರೆ ಭಕ್ತಿಗೆ ಅವನು ವಶವಾಗ್ತಾನೆ. ನೀವು ಕಟ್ಟಿ ಹಾಕಬಹುದು ಭಕ್ತಿಯಿಂದ. ಭಕ್ತಿ ಇಲ್ಲದೆ ನಾನೇ ಕಟ್ಟುವುದು ಅಂತ ತಿಳಿದರೆ ಅವನು ವಶವರ್ತಿ ಅಲ್ಲ, ನಿಮ್ಮ ಅಳತೆಗೆ ಸಿಗಲಾರ, ಎಷ್ಟು ಬೇಕಾದರೂ ಹಿಗ್ತಾನೆ. ಇದೆಲ್ಲ ಸೂಚನೆ. ಇದರ ಜೊತೆಗೆ ಅವನಿಗೊಂದು ಹೊಸ ಹೆಸರು ಬಂತು. ದಾಮ ಅಂದರೆ ಹಗ್ಗ.
ಉದರಕ್ಕೆ ಹಗ್ಗ ಕಟ್ಟಿಸಿಕೊಂಡ ದಾಮೋದರನಾದ. ಹಾಗಾಗಿ ಅವನಿಗೆ ಹೊಸ ಹೆಸರು ದಾಮೋದರ. ಇದಕ್ಕೆ ಮೊದಲು ಅವನಿಗೆ ಕೃಷ್ಣ ಅನ್ನುವ ಹೆಸರು ಗರ್ಗರಿಂದ ಆಗಿರುತ್ತೆ. ಗರ್ಗರು ಅವರ ಕುಲಪುರೋಹಿತರು. ಆದ್ದರಿಂದ ಆ ಗರ್ಗರಿಂದ ನಾಮಾಂಕಿತನಾದವ ಕೃಷ್ಣ ಅವತ್ತು ಹೊಸ ಹೆಸರು ಧರಿಸಿದ ದಾಮೋದರನಾದ. ಈ ಹಗ್ಗ ಕಟ್ಟಿಸಿಕೊಂಡು ಅಮ್ಮ ಕಟ್ಟಿದ್ದರೆ ಕಟ್ಟಲಿ ಅಂತ ಕಟ್ಟಿಸ್ಕೊಂಡು ಅಮ್ಮ ಆಚೆ ಹೋದ್ಮೇಲೆ ಈ ಒರಳು ಕಲ್ಲು ನನಗೆ ಯಾವ ಲೆಕ್ಕ ಅಂತ ಟಕ ಎಳ್ಕೊಂಡು ಹೋದನಂತೆ. ಆ ಒರಳು ಕಲ್ಲನ್ನು ತನ್ನ ಜೊತೆಗೆ ತನಗೆಲ್ಲಿ ಹೋಗಬೇಕೋ ಅಲ್ಲಿಗೆ ಹೊರಗೆ ಹೋದ. ತೋಟಕ್ಕೆ ಹೋದ. ತೋಟದಲ್ಲಿ 2 ಮತ್ತಿ ಮರಗಳು, ಜೋಡು ಮತ್ತಿ ಮರಗಳಿವೆ. ಅದರ ಮಧ್ಯೆ ಅವನು ಹೋದ. ಕಲ್ಲು ಹಿಂದಿನಿಂದ ದೊಡ್ಡದಿದೆ. ಮತ್ತಿ ಮರವನ್ನು ಎಳ್ಕೊಂಡು ಹೋದ. ಅಷ್ಟು ಬಲಿಷ್ಠನಾಗಿ ಮರ ಬಿತ್ತು. ಗೋಪಗಾಲಕರು ಗೋಪಿಕೆಯರೆಲ್ಲ ಸೇರಿದ್ರು. ಮರ ಬಿತ್ತು, ಕೃಷ್ಣನಿಗೆ ಏನೂ ಆಗಲಿಲ್ಲ. ಕೃಷ್ಣ ಹೇಗೆ ಬಂದ? ಈ ಕಲ್ಲು ಎಳ್ಕೊಂಡು ಬಂದು ಮರ ಬಿತ್ತು. ಸ್ವಲ್ಪ ಅವರಿಗೆ ಅನುಮಾನ ಶುರುವಾಯಿತು. ಗರ್ಗರು ಸೂಚನೆ ಕೊಟ್ಟಿದ್ದರು, ಉತ್ಪಾತಗಳಾಗಬಹುದು, ಕೃಷ್ಣನನ್ನು ಹುಡುಕಿಕೊಂಡು ಕಂಸನ ಕಡೆಯವರು ಬರ್ಬೋದು, ಎಲ್ಲ ಸೂಚನೆ ಇತ್ತು. ಇವರಿಗೆ ಭಯ ಶುರುವಾಯಿತು. ಶಿಫ್ಟ್ ಮಾಡೋಣ ಅಂತ ಅವರಲ್ಲಿಂದ ವೃಂದಾವನಕ್ಕೆ ಹೋದರು. ಇದರ ಪೂರ್ವದಲ್ಲಿ ಒಂದು ಮುಖ್ಯ ಘಟನೆ. ಯಶೋದೆಗೆ ಒಂದು ದಿನ ಕೃಷ್ಣ ಹೀಗೆ ಮಲಗಿಸ್ಕೊಳ್ತಾ ಇದ್ದಾಳೆ ತೊಡೆ ಮೇಲೆ. ಮಲಗಿಸ್ತಾ ಇರುವಾಗ ತನ್ನ ಪಾಡಿಗೆ ಏನೋ ಲಾಲಿ ಹಾಡ್ಕೊಂಡು ಮಗುನ ಹೀಗೆ ನಿದ್ದೆ ಮಾಡಿಸ್ಬೇಕು ಅನ್ನೋವಾಗ ಪುಟ್ಟ ಬಾಲಕ ಅಂತ ಆಕಳಿಸಿದನಂತೆ. ಆಕಳಿಸುವಾಗ ಇವಳು ಮಗುವಿನ ಮುಖ ನೋಡ್ತಾ ಇರ್ತಾಳೆ, ಯಾಕೆ ನಿದ್ದೆ ಬಂತ ನೋಡುವ ಭಾವ. ಅಂತ ಆಕಳಿಸುವಾಗ ಇಡೀ ಖಗೋಳ, ಭೂಗೋಳ, ಜಗತ್ತು, ನದಿ, ಸಮುದ್ರ, ಸ್ವತಃ ಗೋಕುಲ, ಅದರೊಳಗೆ ತಾನು ಎಲ್ಲ ಬಾಯಿಯಲ್ಲಿ ಕಾಣ್ತಿದೆ. ಇವಳೊಂದು ಕ್ಷಣ ನೋಡಿ ಇದೇನಿದು ಅನ್ನೋದ್ರೊಳಗೆ ಅವ ಬಾಯಿ ಮುಚ್ಚಿದ್ದ. ಇವಳು ಹೀಗೆ ಓಹೋ ಬಹುಶಃ ಭ್ರಮೆಯ ಕಲ್ಪನೆ ಕಾಣ್ತದೆ ಅಂತ ಬಿಟ್ಲು. ತಾಯಿಯ ಮೇಲೆ ಎಂಥ ಕಾರುಣ್ಯ ಅಂದರೆ ಕೃಷ್ಣನಿಗೆ ಅವನು ನೆಕ್ಸ್ಟ್ ಏನು ಮಾಡ್ತಾನೆ ಗೊತ್ತಾ? ಅಮ್ಮನಿಗೆ ಇನ್ನೂ ನಾನು ಯಾರು ಅಂತ ಗೊತ್ತಾಗಲಿಲ್ಲ, ಇವನಿಗೆ ಪೂರ್ತಿ ತಿಳಿಸ್ಬೇಕು ಅಂತ ಗೊತ್ತಾಯಿತು. ಯಶೋದೆಗೆ ತನ್ನನ್ನು ಪೂರ್ತಿ ತಿಳಿಸಿ ತಾನು ದೇವರು ಅಂತ ತೋರುವುದಿತ್ತು. ಯಾಕೆ? ಸಾಕಿದ ಅಮ್ಮನ ಮೇಲೆ ಒಂದು ರಿವಾರ್ಡ್. ನನ್ನನ್ನು ಇಷ್ಟು ಪ್ರೀತಿಯಿಂದ ಸಾಕಿದ್ದಾಳಲ್ಲ ಈ ತಾಯಿ, ಇವಳಿಗೊಂದು ಕೊಡಬೇಕು ಪ್ರಶಸ್ತಿ ಅನ್ನುವ ಹಾಗೆ ಎಂಥ ಪ್ರೀತಿಯ ಕಾರುಣ್ಯದಿಂದ ಇಡೀ ಬ್ರಹ್ಮಾಂಡ ದರ್ಶನ ಮಾಡಿಸಿ, ಆ ಬ್ರಹ್ಮಾಂಡ ದರ್ಶನವನ್ನು ಅನುಮಾನಿಸಿ ಅದು ಅಲ್ವೇನ ಅಂತ ಕಲ್ಪನೆಯೇನ ಅಂತ ಇವಳು ಸುಮ್ಮನಾದ ತಕ್ಷಣ ಕೃಷ್ಣ ನಿಲ್ಲಿಸಲಿಲ್ಲ. ಇನ್ನೊಂದು ಘಟನೆಯನ್ನು ಕ್ರಿಯೇಟ್ ಮಾಡಿದ. ನಿಮಗೆ ಎಲ್ಲರಿಗೂ ಗೊತ್ತು, ಅವನು ಅಲ್ಲಿ ಇಲ್ಲಿ ಹೋಗಿ ಇತರ ಮನೆಯವರ ಚಾಡಿಗಳನ್ನೆಲ್ಲ ತರ್ತಿದ್ದ. ನಾವು ಚಾಡಿಗಳನ್ನು ತರ್ತಿತ್ತು. ನಮ್ಮ ಚಾಡಿಗಳೆಲ್ಲ ಅಮ್ಮನ ಕಡೆ 2 ಪೆಟ್ಟು ತಿನ್ನಿಸುವಂಥ ಕೆಲಸಗಳೇ ಇರ್ತಿದ್ವು. ಅದಕ್ಕಿಂತ ಹೆಚ್ಚೇನು ನಾವು ಮಾಡ್ತಿರಲಿಲ್ಲ ನಮ್ಮ ಸಾಹಸಗಳು. ಅದಕ್ಕೇ ನೋಡಿ, ರಾಮನ ಬಾಲ್ಯ ಹೆಚ್ಚು ವಿಶೇಷವಾಗಿ ವಿವರಿಸೋದಿಲ್ಲ ವಾಲ್ಮೀಕಿಗಳು. ಯಾಕೆ? ಅವ ಮನುಷ್ಯ ಅಂತಲೇ ಬಂದವ. ಅವನು ದೇವರಂತ ಘೋಷಿಸಲೇ ಇಲ್ಲ, ಕಡೆ ತನಕ ಘೋಷಿಸುವ ಹಾಗೆ ಇಲ್ಲ. ರಾವಣನನ್ನು ಕೊಲ್ಲಕ್ಕೆ ಮನುಷ್ಯನಾಗಿಯೇ ಬರಬೇಕಿತ್ತು ಅವನು. ಯಾಕೆ? ರಾವಣ ಉಳಿದವರ ಹತ್ರ ಯಾರ ಹತ್ರವೂ ಮರಣ ಸಂಭವಿಸದೇ ಇರಲಿ ಅಂತ ಅನುಗ್ರಹ ಕೇಳಿದ್ದ, ವರ ಕೇಳಿದ್ದ. ಮನುಷ್ಯನಿಂದ ಬರುವುದಿಲ್ಲ ಅಥವಾ ಮನುಷ್ಯನಿಂದ ನನಗೆ ಸಾವು ಬರದಿರಲಿ ಕೇಳಿರಲಿಲ್ಲ. ಭಗವಂತ ಏನು ಮಾಡಿದ? ಇವನು ಹೇಗೋ ಮನುಷ್ಯರಿಂದ ತನಗೆ ಮರಣ ಇಲ್ಲ ಅಂತ ತಿಳಿದಿದ್ದಾನೆ, ನಾನು ಮನುಷ್ಯನಾಗಿಯೇ ಹೋದರೆ ಆಯಿತು ಅಂತ. ಹಾಗಾಗಿ ರಾಮನ ಅವತಾರದಲ್ಲಿ ನಿಮಗೆ ಬಾಲಲೀಲೆ ಇಲ್ಲ. ಹೆಚ್ಚು ಅಂದರೆ ನಮ್ಮ ಹಾಗೆ ಇದ್ದಿತ್ತು ಆ ಬಾಲಲೀಲೆ ಅಲ್ವಾ? ಅಲ್ಲಿ ಇಲ್ಲಿ ಹೇಲು ಮಾಡಿ ಒರೆಸ್ಕೊಳ್ಳೋದು, ಉಚ್ಚೆತ್ತಿನ ಕುಡಿಯೋದು, ಇದೇ ಮಾಡ್ತಿರ್ಬೋದು. ಮನುಷ್ಯ ಅವತಾರ ಅಲ್ವಾ? ಹೆಚ್ಚು ಅಂದರೆ ಏನು? ಆ ಚಂದ್ರ ಬೇಕು ಅಂತ ಕೂಗಿಕೊಂಡ ಅನ್ನೋದೊಂದು, ಅದಕ್ಕೆ ಕನ್ನಡಿ ಹಿಡಿದು ತೋರಿಸಿದ್ಲಗೋ ಅಲ್ಲಿ ಇದ್ದಾನೆ ಚಂದ್ರ. ಇದಕ್ಕಿಂತ ಹೆಚ್ಚು ಮನುಷ್ಯನ ಬಾಲಲೀಲೆನೇನು ತೋರಿಸೋದು? ಭಗವಂತನ ಬಾಲಲೀಲೆ. ಕೃಷ್ಣ ಮನುಷ್ಯನಲ್ಲ ಅಂತ ಘೋಷಿಸಿ ಬಂದವನಾದ್ದರಿಂದ ಆ ಭಗವಂತನ ಬಾಲಲೀಲೆ ಹೇಗಿತ್ತು ಅನ್ನೋದನ್ನು ಹೇಳುವಾಗ ಈ ಥರ ಹೇಳಿದರು. ಹಾಗೆ ಬಂದಾಗ ಅವ್ರ ಮನೆ ಇವ್ರ ಮನೆಯವರು ಚಾಡಿ ಹೇಳಿದಾಗ ಒಬ್ಬರು ಬಂದು ಚಾಡಿ ಹೇಳಿದ್ರಂತೆ, ಮಣ್ಣು ತಿಂತಾನೆ ಇವ ಅಂತ. ಮಣ್ಣು ತಿಂತೀಯ ಕೃಷ್ಣ? ಅವರೆಲ್ಲ ಬಂದು ಹೇಳ್ತಿದ್ದಾರೆ, ಇಲ್ಲಮ್ಮ ನಾನು ಮಣ್ಣು ತಿನ್ನೋದಿಲ್ಲ ಅಂತ ಕೃಷ್ಣ. ಮತ್ತು ಅವರೆಲ್ಲ ಹೇಳ್ತಿದ್ದಾರಲ್ಲ, ನಿಜವಾಗ್ಲೂ ಇಲ್ಲಮ್ಮ, ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ನೋಡುವ, ನೀನು ಮಣ್ಣು ತಿನ್ನೋದಿಲ್ಲ ಅಂದರೆ ಬೈ ತೆಗಿ, ಓಪನ್ ಯುವರ್ ಮೌತ್. ಹಾ ಏನಿತ್ತು ನಮ್ಮಲ್ಲೇನಿದೆ? ಇಂಗ್ಲೀಷ್ ಹಾಡಿನಲ್ಲಿ ಯಾವ ಬ್ರಹ್ಮಾಂಡವೂ ಇಲ್ಲ. ಆದರೆ ಇಂಗ್ಲೀಷ್ ಹಾಡಲ್ಲದ ಭಾರತೀಯ ಪರಂಪರೆಯಲ್ಲಿ ಮಗು ಬಾಯಿ ತೆರೆದರೆ ತಾಯಿಗೆ ಬ್ರಹ್ಮಾಂಡ ಕಾಣ್ತದೆ ಅಂತ ತೋರಿಸಿದ ಕೃಷ್ಣ. ಭಕ್ತಿಯಿಂದ ಮಗುವನ್ನು ಸಲಹಿದ್ದಕ್ಕೆ ತಾಯಿಗೆ ಅಂಥ ಉತ್ತಮವಾದ ಒಂದು ಮಹಾ ಗೌರವವನ್ನು ಕೊಟ್ಟ. ಬಾಯಿ ಸರಿ ತೆರೆದಾಗ ಅದೇ ಆಗ ಕಂಡ ಬ್ರಹ್ಮಾಂಡವನ್ನು ಯಶೋದೆ ಕಾಣ್ತಾಳೆ.
ಕಂಡು ಈ ಬಾರಿ ಕನ್ಫರ್ಮ್ ಆಗ್ತದೆ. ಆಗ ಕಂಡದ್ದು ಅನುಮಾನ ಅಲ್ಲ, ಕಲ್ಪನೆ ಅಲ್ಲ, ನನಗೆ ಭ್ರಮೆ ಆದದ್ದಲ್ಲ, ಇವನು ಬೇರೆ ಇದ್ದಾನೆ. ಆದರೂ ಇವನು ಬೇರೆ ಇದ್ದರೇನು, ಇವನು ನನ್ನ ಮಗನೇ ಅನ್ನುವ ಮೋಹ ಹೋಗಲಿಲ್ಲಂತೆ ಯಶೋದೆಗೆ. ಆಡಿಸಿದಳು ಯಶೋದೆ ಜಗದೋದ್ಧಾರನ ಮಗ ಎಂದು ತಿಳಿಯೋತ. ಅವಳು ಮಗ ಅಂತಲೇ ತಿಳಿದ್ಲು. ಅವಳು ಇದು ಜಗದೋದ್ಧಾರ ಅಂತ ಬೇಡ ನನಗೆ ಈ ಜಗದೋದ್ಧಾರ ಎಲ್ಲ ಆಚೆಗಿರಲಿ, ರಾಜ ಅರಸನಾದರೂ ತಾಯಿಗೆ ಮಗ ಅಂತ. ಸೊ ತಾಯಿಗೆ ಮಗ ಅನ್ನುವ ಭಾವವನ್ನು ಯಶೋದೆ ಎಕ್ಸ್ಪ್ರೆಸ್ ಮಾಡಿದ್ಲು. ಇಂಥ ತಾಯಿಗೆ ಕಾರುಣ್ಯದಿಂದ ತನ್ನ ಭಾವವನ್ನು ತೋರಿಸಿದ ಆ ಕೃಷ್ಣ ಮುಂದೆ ಈ ಉತ್ಪಾತಗಳು, ಮುಂದೆ ಬೇರೆ ಬೇರೆ ವಿಷ್ಣು ಪುರಾಣದ ಕಥೆ, ಹರಿವಂಶದ ಪುರಾಣದ ಕಥೆ ಎಲ್ಲ ನೀವು ತಗೊಂಡ್ರೆ ಆ ನಂದಗೋಪ ಇದ್ದಂತಹ ಗೋಕುಲದಲ್ಲಿ ಅಷ್ಟು ಒಳ್ಳೆಯ ಮಳೆ ಆಗಲಿಲ್ಲ, ಮರಗಿಡಗಳು ಕಮ್ಮಿ ಆದವು, ಒಂದು ಥರದ ಬರಗಾಲ ಬಂತು, ಗಿಡ ಮರ ಇಲ್ಲದಲ್ಲೇ ಹಸುಗಳಿಗೆ ಮೇವಿಲ್ಲ, ಈ ಸ್ಥಿತಿ ನಿರ್ಮಾಣ ಆಯಿತು ಅಂತಲೂ ಕಥೆ ಇದೆ. ಭಾಗವತ ಹಾಗೆ ಹೇಳಲ್ಲ. ಭಾಗವತ ಹೇಳುತ್ತೆ ಉತ್ಪಾತಗಳು ಜಾಸ್ತಿ ಆಯಿತು, ಆ ರಾಕ್ಷಸಿ ಸತ್ಲು, ಈ ರಾಕ್ಷಸ ಸತ್ತ, ಬೇಡಪ್ಪ ಇಲ್ಲಿಂದ ಹೋಗೋಣ ಅಂತ ಅವರು ವೃಂದಾವನಕ್ಕೆ ಹೋದರು ಅಂತ. ಈಗಲೂ ಕೂಡ ನಿಮಗೆ ನಂದಗೋಪನ ಗೋಕುಲಕ್ಕೆ ಹೋಗಿ, ಈಗಲೂ ಇದೇ ಜಾಗ, ವೃಂದಾವನಕ್ಕೆ ಹೋಗಿ ಎರಡು ಡಿಫರೆನ್ಸ್ ಗೊತ್ತಾಗುತ್ತೆ. ಯಾಕೆ ಅಂದರೆ ನಂದಗೋಪನ ಗೋಕುಲವನ್ನು ಬಿಟ್ಟು ಹೋದ್ನಲ್ಲ ಕೃಷ್ಣ, ಯಾರು ಕೃಷ್ಣನನ್ನು ನಂಬಲಿಲ್ಲಲ್ಲ ಅವ್ರು ಮಾತ್ರ ಅಲ್ಲಿ ಉಳಿದರಂತೆ. ಉಳಿದವರೆಲ್ಲರೂ ಹೋಗಿದ್ದಾರೆ ವೃಂದಾವನಕ್ಕೆ. ನೋಡಿ, ಸಾಮಾನ್ಯವಾಗಿ ವೈಬ್ರೇಷನ್ ಅಂತ ನಾವು ಯಾವುದನ್ನು ಹೇಳ್ತೇವೆ, ಕೃಷ್ಣ ತೇಜಸ್ಸು ಇರುವ ಜಾಗ, ಕೃಷ್ಣ ತನ್ನ ತೇಜಸ್ಸನ್ನು ಕರ್ಕೊಂಡು ಹೋಗುವಾಗ ಅವನನ್ನು ನಂಬಿದ ಅಷ್ಟೋ ಭಕ್ತರು ಹೋದದ್ದರಿಂದ ಉಳಿದದ್ದು ಯಾವುದು ಅಂತಂದರೆ, ಯಾರು ನಂಬೋದಿಲ್ಲ ಆ ಜಾಗದಲ್ಲಿ ಅವರು ಮಾತ್ರ ಉಳಿದ್ರು ಅಂದದ್ರಿಂದ ನಿಮಗೆ ಗೊತ್ತಾಗುತ್ತೆ ಇಡೀ ಗೋಕುಲ ಇವತ್ತಿಗೂ ಕೂಡ ತುಂಬ ಡ್ರೈ. ನಿಮಗೆ ಏನಿದು, ಎಷ್ಟು ಅಲ್ಲಿ ಬಹಳ ದೊಡ್ಡ ದಾರಿದ್ರ್ಯ ಕಾಣುತ್ತೆ, ಬಡತನ ಕಾಣುತ್ತೆ, ಇಷ್ಟನೇ ಆಗಲ್ಲ, ಕಷ್ಟ ಆಗುತ್ತೆ, ಯಾವಾಗ ಇಲ್ಲಿಂದ ಹೋಗೋದೇವು ಅಂತ ಅನಿಸುತ್ತೆ. ಅಷ್ಟು ಕಷ್ಟ ಆಗುವಂತಹ ಜಾಗ ಇದೆ ಅದು. ಕೃಷ್ಣ ಇಲ್ಲೂ ಹುಟ್ಟಿದ್ನ ಅಂತ ಅನಿಸುತ್ತೆ. ಅದೇ ನೀವು ವೃಂದಾವನಕ್ಕೆ ಬನ್ನಿ, ವೃಂದಾವನದಲ್ಲಿ ನಿಮಗೆ ಅರೆ ಕ್ಷಣ ಬಿಟ್ಟಿರೋಕ್ಕಾಗಲ್ಲ, ಅಷ್ಟು ಚಂದದ ಬಳ್ಳಿ ಮಾಡ. ಎಷ್ಟು ಅಂದರೆ ಈ ಗಾತ್ರದ ಬಳ್ಳಿ ಅಂದರೆ ನೀವು ಯಾವುದನ್ನು ಮಲ್ಲಿಗೆಯ ಗಿಡ ಅಂತಿರಲ್ಲ, ಮಲ್ಲಿಗೆ ಗಿಡ ದಪ್ಪ ಅಂದರೆ ಎಷ್ಟು ದಪ್ಪ, ನಾವಿಷ್ಟು ದಪ್ಪ ನೋಡಿರ್ಬೋದು. ಆದರೆ ನಿಮಗೆ ಮಲ್ಲಿಗೆಯ ಕಾಂಡ ಇಷ್ಟು ದಪ್ಪವಾದದ್ದು ನೋಡಬೇಕಾದ್ರೆ ವೃಂದಾವನಕ್ಕೆ ಹೋಗಬೇಕು. ಮತ್ತು ಅವರು ಅದನ್ನು ಈಗಲೂ ಕೂಡ, ಇದು ಆ ಕಾಲದಲ್ಲಿ ಕೃಷ್ಣನ ಕಾಲದಲ್ಲಿದ್ದಂತಹ ಬಳ್ಳಿ, ಇಲ್ಲಿ ಕೃಷ್ಣ ಆಗಾಗ್ಗೆ ಬಂದು ಗೋಪಿಕೆಯರ ಜೊತೆಗೆ ಕ್ರೀಡೆ ಆಡ್ತಿದ್ದ ಅಂತ ಈಗಲೂ ನಂಬ್ತಾರೆ. ಇವತ್ತಿಗೂ ಕೂಡ ವೃಂದಾವನದಲ್ಲಿ ಸಂಜೆ 6 ಆದ ಕೂಡಲೇ ಯಾವ ಯಾತ್ರಿಕರನ್ನು ಕೂಡ ಹೊರಗೆ ಕಳಿಸಲಾಗ್ತದೆ, ಬಾಗಿಲು ಹಾಕ್ತಾರೆ ಆ ವೃಂದಾವನದ ಗಾರ್ಡನಿಗೆ. ಅದು ಗಾರ್ಡನ್ ಅಂದರೆ ಈ ಗಾರ್ಡನ್ ಅಲ್ಲ, ನಾವು ಈಗಿನ ಪರಿಭಾಷೆಯ ಉದ್ಯಾನ ಅಲ್ಲ, ಅದು ಪೂರ್ತಿ ಬಳ್ಳಿ ಮಾಡ, ಲತೆಗಳ ಮಾಡ. ಇಡೀ ಬಳ್ಳಿ ಮಾಡ ಹೇಗಿದೆ ಅಂದರೆ ನಿಮಗೆ ಒಂದೇ ಒಂದು ಹನಿ ಬಿಸಿಲು ಒಳಗೆ ಬರೋದಿಲ್ಲ, ಅಷ್ಟು ಚಪ್ಪರ ಆಗಿದೆ ಹೂವಿನ ಬಳ್ಳಿಯ ಚಪ್ಪರ. ಅದು ಎಷ್ಟು ಭಾಳ ಹೈಟು ಕೂಡ ಅಲ್ಲ, ಎಷ್ಟೆಷ್ಟೇ ಹೈಟ್. ನೀವು ಅದರ ಕೆಳಗೆಲ್ಲ ಹೋಗಿ ಕೂತ್ಕೋಬೋದು, ಇಷ್ಟು ಅದ್ಭುತ ಫೀಲಿಂಗ್ ಬರುತ್ತೆ. ಆ ಮಣ್ಣೆಲ್ಲ ಎಂಥ ಸುಂದರವಾಗಿದೆ ಅಂದರೆ ನಿಮಗೆ ಗೊತ್ತಿದೆ, ನಮ್ಮಲ್ಲಿ ಗೋಪಿ ಹಚ್ಚುವುದು ಅಂತಾರೆ, ಆ ಮಣ್ಣು ತೊಗೊಂಬಂದು ಗೋಪಿ ಮಾಡೋದು ಅಂತ ನಿಜವಾದ ಕಲ್ಪನೆ. ಗೋಪ ಓಡಾಡಿದ ಗೋಪಿಕೆಯರ ಜೊತೆಗಿನ ಪಾದಧೂಳಿ, ಅದನ್ನು ನಾವು ಗೋಪಿ ಚಂದನ ಮಾಡಿ ಹಚ್ಕೊಳ್ಳೋದು ಅಂತ ನಂಬಿಕೆ. ಕೃಷ್ಣನ ಪಾದಧೂಳಿ ಇವತ್ತಿಗೂ ವೃಂದಾವನಕ್ಕೆ ಹೋದವರೆಲ್ಲ ಒಂದಿಷ್ಟು ಪೇಪರ್ನಲ್ಲಿ ಆ ಮಣ್ಣು ಕಟ್ಕೊಂಡು ಬರ್ತೀವಿ ನಾವು. ಅದು ಏನೋ ವಿಶೇಷವಾದ ದೈವಿಕ ಭಾವವೋ, ಕೃಷ್ಣ ಇಲ್ಲೇ ಇದ್ದಾನೆ ಅನ್ನೋ ಆನಂದವೋ, ನಾವು ಒಂದಿಷ್ಟು ಕುಣಿಯೋಣ ಅನ್ನುವಂತಹ ಸುಂದರವಾದ ಖುಷಿಯೋ ಎಲ್ಲ ಆಗುತ್ತೆ ಆ ಜಾಗದಲ್ಲಿ. ಅದು ವೃಂದಾವನಕ್ಕೆ ಇರುವಂತಹ ಒಂದು ವಿಶೇಷ ಇಂಪ್ಯಾಕ್ಟ್. ಅಷ್ಟು ವರ್ಷಗಳ ಬಳಿಕ ಕೃಷ್ಣ ನಮ್ಮ ಪ್ರಕಾರ ಇಲ್ಲವಾಗಿ ಅವತಾರ ಸಮಾಪ್ತಿಯಾಗಿ 5000 ವರ್ಷ, ಅದರ ಪೂರ್ವದ ಬಾಲ್ಯ ನಾನು ಹೇಳೋದು. ಆಗ ಕೃಷ್ಣ ಇನ್ನೂ 5100 ವರ್ಷ ಅಂದ್ಕೊಳ್ಳಿ, 5100 ವರ್ಷಗಳ ಆ ನೆಲ ಈಗಲೂ ಕೂಡ ಕೃಷ್ಣ ಭಾವವನ್ನು ನಿಮಗೆ ಯಾರಿಗಾದರೂ ಮುಟ್ಟಿಸುತ್ತೆ. ನೀವು ಖಂಡಿತ ಅದನ್ನು ಅನುಭವಿಸ್ತೀರಿ. ನನ್ನ ಯಾವ ಈ ವಿವರಣೆಗಳು ಇಲ್ಲದೆ ಬೇಕಿದ್ರೆ ಹೋಗಿ ನೋಡಿ. ಅಲ್ಲಿಯ ಬಳ್ಳಿ ಮಾಡದ ಬುಡದಲ್ಲಿ ಕೂತು ಬನ್ನಿ. ಸಂಜೆ 6 ಆದ ಕೂಡಲೇ ಇವತ್ತಿಗೂ ಕೂಡ ಬಾಗಿಲು ಹಾಕುವಾಗ ಒಂದು ಕ್ಷಣ ಅನಿಸುತ್ತೆ, ನಾವು ಇಲ್ಲಿ ರಾತ್ರಿ ಕೂತ್ಕೊಂಡು ಆ ಕೃಷ್ಣನ ಕ್ರೀಡೆ ನೋಡ್ಬೋದಿತ್ತಲ್ಲ ದೇವರೇ, ಯಾಕೆ ನಮ್ಮನ್ನು ಹೊರಗೆ ಹಾಕ್ತಾರೆ ಅಂತ ಅನಿಸುವ ಹಾಗೇ ಇದೆ. ಅಷ್ಟು ಅದ್ಭುತವಾದ ವೃಂದಾವನ. ಏನು ಕಾರಣ? ಈ ನಂದಗೋಪನ ಗೋಕುಲದಿಂದ ಇತ್ಲಾಗಿ ಬಂದನಲ್ಲ ವೃಂದಾವನ, ಯಾಕಷ್ಟು ವಿಶೇಷ ಅಂತ ಒಂದು ವಿಶೇಷ ಕಾರಣ. ಇಲ್ಲೆಲ್ಲ ಉದ್ಧಾರಗಳಾದವು, ಅಲ್ಲೂ ಉದ್ಧಾರ ಮಾಡಿದ್ದಾನೆ. ಗೋಪಿಕೆಯರ ಜೊತೆಗಿನ ಭಕ್ತಿಯ ಒಂದು ಪರಾಕಾಷ್ಠೆಯಲ್ಲಾದದು ವೃಂದಾವನದಲ್ಲಿ.
ತಾಯಿಗೆ ಈ ಒಂದು ದರ್ಶನ ಕೊಟ್ಟದ್ದು ಬಿಟ್ಟರೆ ಇಲ್ಲಿ ಎಲ್ಲ ಉದ್ಧಾರಗಳೇ. ಆದರೆ ಅಲ್ಲಿ ಬಂದಾಗ ನಿಮಗೆ ವೃಂದಾವನದಲ್ಲಿ ಮೊದಲನೇದವನು ಹಸುವನ್ನು ಎನ್ನಿಲ್ಲದಂತೆ ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದ್ದು, ಅವುಗಳನ್ನು ಮೇಯಿಸಿದ್ದು, ಅವುಗಳ ಜೊತೆಗೆ ಗೋಪಾಲಕರ ಜೊತೆಗೆ ಗುಡ್ಡಗಾಡು ಅಳೆದದ್ದು, ಅವುಗಳು ಉಂಡಾಗ ತಾನು ಉಂಡದ್ದು, ಅವುಗಳ ಹಾಲನ್ನು ಅಲ್ಲಲ್ಲೇ ಕುಡಿದದ್ದು, ಅವುಗಳ ಜೊತೆಗೆ ತಾನು ಒಂದು ಕಟ್ಟಿಗೆ ಅನ್ನಿಸಿದಂತಹ ಒಂದು ಪದಾರ್ಥ. ಆ ಬಿದಿರು ಅನ್ನುವ ಕಟ್ಟಿಗೆಯನ್ನು ಕೊಳಲು ಮಾಡಿ ಜಗತ್ತಿನಲ್ಲಿ ನನ್ನನ್ನು ಒಪ್ಪಿಸಿಕೊಂಡ ಒಂದು ವಸ್ತುವು ವ್ಯರ್ಥವಲ್ಲ ಅಂತ ತೋರಿಸಿಬಿಟ್ಟ ಕೊಳಲಿನ ಮೂಲಕ. ನೋಡಿ, ನಮಗೆ ಬಿದಿರು ಅಲ್ಲಿಯವರೆಗೆ ಕೃಷ್ಣ ಸಾನ್ನಿಧ್ಯಕ್ಕೆ ಬರುವವರೆಗೆ ಬಿದಿರು ಒಂದು ಕಟ್ಟಿಗೆ, ಅಥವಾ ಅದು ಯಾರಿಗೂ ಉಪಯುಕ್ತವಲ್ಲದ, ಅದಕ್ಕೆ ನೆರಳಿಲ್ಲ, ಹೂವಿಲ್ಲ, ಹಣ್ಣಿಲ್ಲ, ಗಿಡದ ಎಷ್ಟು ಪೊಳ್ಳು ಪೊಳ್ಳು ಅಂದರೆ ಯಾವ ಗಾಳಿಗೆ ಎಷ್ಟೊತ್ತಿಗೆ ಮುರಿದು ಬೀಳ್ತದೆ ಗೊತ್ತಿಲ್ಲ. ಹೆಚ್ಚು ಅಂದರೆ ದುಂಬಿಗಳು ಒಂದು ಝೇಂಕಾರ ಮಾಡಿ ತೂತು ಕೊರೆದು ಮನೆ ಮಾಡಿ ಇಟ್ಟುಕೊಳ್ಳಬಹುದಾದ ಜಾಗ ಮಾತ್ರ. ಇನ್ನೂ ಹೆಚ್ಚು ಅಂದರೆ ಗುಬ್ಬಿಗೆ ಗೂಡಿಗೆ ಜಾಗ ಇಲ್ಲದಂತಹ ಒಂದು ಮುಳ್ಳಿನ ಪೊದರು ಅದು ಅಲ್ವಾ. ನಾವು ಹೆಚ್ಚು ಬಹಳ ಬಳಸೋದು ಯಾವುದಕ್ಕೆ ಅಂದರೆ ಚಿತೆಗೆ. ಉಳಿದಂತೆ ನಿಮಗೆ ಗೊತ್ತುಂಟೋ ಇಲ್ಲ, ಉತ್ತರ ಕರ್ನಾಟಕದಲ್ಲಿ ಒಂದು ಬಿದಿರಿನ ಕಡ್ಡಿನ ಕಟ್ಟಿಗೆಗೆ ಒಲೆ ಆಗಿ ಬಿಸಿನೀರಿಗೆ ಹಾಕುವಂಗಿಲ್ಲ. ಯಾಕೆ? ಅದು ಸುಡುವ ಪದಾರ್ಥ, ಯಾರೋ ಸತ್ತಾಗ ಮಾತ್ರ ಬಳಸೋದು, ಅಪಶಕುನ, ಅದನ್ನು ಸುಡಬಾರ್ದು. ಹೀಗಾಗಿ ಸುಡುವ ಭಾಗ್ಯವೂ ಇಲ್ಲ ನೋಡಿ ಬಿದಿರಿಗೆ. ಅಂಥ ಬಿದಿರನ್ನು ತನ್ನ ದೇಹವನ್ನೆಲ್ಲ ಯಾವುದೋ ದುಂಬಿಗಳು ಭೃಂಗಗಳು ಬಂದು ಕೊರೆದು ತೂತು ಮಾಡಿ ಗಾಳಿಗೆ ಮುರಿದು ಬೀಳುವಂತಹ ಪರಿಸ್ಥಿತಿಯನ್ನು ಅನುಭವಿಸಿದ್ದ ಒಂದು ನಾವು ತಿಳಿಯುವ ಕಾಟು ಗಿಡ, ಉಪಯುಕ್ತವಲ್ಲದ ನಿರುಪಯುಕ್ತ ಪದಾರ್ಥ, ಅದನ್ನು ಕೃಷ್ಣ ಮೊದಲ ಬಾರಿಗೆ ಜಗತ್ತಿಗೆಲ್ಲ ವಿಶೇಷ ನಾದಮಯವಾದ ಕೊಳಲು ಮಾಡಿಕೊಟ್ಟ. ಯಾಕೆ ವಿಶೇಷ ಅಂತೀನಿ ಅಂದರೆ, ಕೃಷ್ಣ ಮುಟ್ಟಿದ್ದನ್ನು ಪವಿತ್ರ ಮಾಡಿದ್ದಾನೆ. ಕೃಷ್ಣ ಎಲ್ಲ ಕಡೆಯೂ ಹಾಗೆ. ಒಂದು ನನಗೆ ಗೊತ್ತಿಲ್ಲ, ನನಗೆ ನನ್ನ ಭಾವಕ್ಕೆ ಅನ್ನಿಸಿದ್ದು ನೋಡಿ, ಈ ಬಿದಿರಿನಲ್ಲಿ ಕೊಳಲಾಗುವುದು ಹೆಣ್ಣು ಬಿದಿರು, ಗಂಡಲ್ಲ, ನೆನಪಿಟ್ಕೊಳ್ಬೇಕು. ಇನ್ನೊಂದು ವಿಶೇಷ ಏನಂದರೆ, ಈ ಗಂಡು ಬಿದಿರಿಗೆ ಒಳಗೆ ಪೊಳ್ಳು ಇರೋದಿಲ್ಲ, ಹೆಣ್ಣು ಪೊಳ್ಳು ಬಿದಿರು. ಅದಕ್ಕೆ ಅಲ್ಲಲ್ಲಿ ಗಂಟುಗಳು ಬಿಟ್ಟರೆ ಒಳಗೆ ಪೊಳ್ಳು ಇರುವುದು ಅದು ಹೆಣ್ಣು ಬಿದಿರು. ಯಾವುದು ಅವನು ಬರಲಿ ಅಂತ ತನ್ನನ್ನು ಖಾಲಿ ಮಾಡಿ ಕೊಡ್ತದಲ್ಲ, ಅದನ್ನು ಭಗವಂತ ಸ್ವೀಕರಿಸ್ತಾನೆ. ಅದು ಅವನ ವೇಣುನಾದದಿಂದ ತೋರಿಸಿದ್ದು. ಹಾಗಾಗಿ ಅವನ ವೇಣುಗೋಪಾಲ ಆದ. ಅದಕ್ಕೆ ಇವನು ವೇಣುಗೋಪಾಲನೋ ಗೋಪಾಲಕೃಷ್ಣನೋ ಅಂದಾಗ ಗೋವನ್ನು ಪಾಲಿಸಿ ಗೋಪಾಲಕೃಷ್ಣನಾದ. ವೇಣು ಊದಿ ವೇಣುನಾದದ ಮೂಲಕ ಇಡೀ ಗೋವುಗಳನ್ನು ಕರೆಯುವುದರ ಮೂಲಕ ಅವನು ವೇಣುಗೋಪಾಲನಾದ. ಈ ವೇಣು ಎಷ್ಟು ಸುಂದರವಾದ ಒಂದು ಮಾಧುರ್ಯವನ್ನು ಕೊಡುತ್ತೆ, ಎಂಥ ನಾದ ಅನ್ನೋದನ್ನು ಮೊದಲಿಗೆ ನಮಗೆ ಜಗತ್ತಿಗೆ ತೋರಿಸಿದ್ದು ಶ್ರೀಕೃಷ್ಣ. ಹಸು ಒಂದು ಕಡಿದು ಕೊಲ್ಲುವ ಪದಾರ್ಥವಲ್ಲ, ಅದರ ಮಾಂಸ ತಿನ್ನತಕ್ಕದ್ದಲ್ಲ, ಅದು ಪೂಜಾರ್ಹ, ಅದನ್ನು ನಿತ್ಯ ಪೂಜಿಸಬೇಕು. ಜಗತ್ತಿನಲ್ಲಿ ತಾಯಿ ಇಲ್ಲದವರಿಗೆ, ತಾಯಿಯ ಹಾಲು ಉಂಡು ಬದುಕದ ಮಗುವಿಗೆ ಹಾಲಿನಷ್ಟು ಪವಿತ್ರವಾಗಿ ತಾಯ್ತನವನ್ನು ಹಾಲನ್ನು ಕೊಟ್ಟು ಸಾಕುವ ಏಕಮಾತ್ರ ಒಂದು ಪಶುವಿದ್ದರೆ ಅದು ಗೋವು. ಅದನ್ನು ನಿತ್ಯ ಪೂಜಿಸಿ ಅದರ ಮಾಂಸ ತಿನ್ನಬೇಡಿ ಅಂತ ಪ್ರಥಮ ಬಾರಿಗೆ ಹೇಳಿದವ ಶ್ರೀಕೃಷ್ಣ. ನೆನಪಿಟ್ಟುಕೊಳ್ಳಬೇಕು, ಅವನು ಬ್ರಾಹ್ಮಣನಲ್ಲ, ನಾನು ನೀವು ಹೇಳುವ ಜಾತಿಯ ಬ್ರಾಹ್ಮಣನಲ್ಲ. ಅಪಚಾರವಾದೀತು ಕೃಷ್ಣ ಬ್ರಾಹ್ಮಣನಲ್ಲ ಅಂದರೆ. ಆದರೆ ಹುಟ್ಟಿದ್ದು ಯದುಕುಲ ಯಾದವ ವಂಶದಲ್ಲಿ. ಅಂಥ ಒಬ್ಬ ಯಾದವ ವಂಶದ ಕೃಷ್ಣ ಹೇಳೋದು, ಗೋವು ಪೂಜಾರ್ಹ, ಅದರ ಹಾಲು ಪೂಜೆಗೆ ಯೋಗ್ಯ, ಅದನ್ನು ಪೂಜಿಸಿ ಮಾಂಸ ತಿನ್ನಬೇಡಿ ಅಂತ. ಯಾವ ಸಂದೇಶ ಕೊಟ್ಟ ಕೃಷ್ಣ ಅಂದರೆ, ಗೋವನ್ನು ಎಕ್ಸ್ಪ್ಲಾಯ್ಟ್ ಮಾಡೋದು, ಅದರ ಹಾಲು ಕರೆದು ನಾವು ಕರುವಿಗೆ ಕೊಡಲ್ಲ, ಇದೆಲ್ಲ ನಮ್ಮಲ್ಲಿ ಒಂದು ಅಭಿಪ್ರಾಯ ಇದೆ ನೋಡಿ. ಅದೆಲ್ಲವೂ ದೊಡ್ಡ ಅಜ್ಞಾನದ ಪರಾಕಾಷ್ಠೆಯ ಅಭಿವ್ಯಕ್ತಿ. ದನ ಸಾಕಿ ನೋಡಿದವರಿಗೆ ಗೊತ್ತು ಕರುವಿಗೆ ಎಷ್ಟು ಹಾಲು ಕೊಟ್ಟರೆ ಬದುಕಿಕೊಳ್ಳುತ್ತೆ ಅಂತ. ಅದಕ್ಕೆ ಹೆಚ್ಚು ಕೊಟ್ಟರೆ ಏನಾಗುತ್ತೆ ಅಂತ ದನ ಸಾಕಿದವರೊಟ್ಟಿಗೆ ಇದ್ದವರು ಅವರನ್ನು ಕೇಳಿ ನೋಡಿ. ಒಂದು ಕರುವಿಗೆ 1 ಮೊಲೆ ಅಥವಾ 2 ಮೊಲೆ ಹಾಲು ಅಷ್ಟೇ ಬಿಡಬೇಕು. 2 ಹಾಲು ಕೊಟ್ಟರೆ 4 ಮೊಲೆಯ ಹಾಲು ಉಂಡ ಕರು 3 ತಿಂಗಳಲ್ಲಿ ವಾಂತಿ ಭೇದಿಯಾಗಿ ಸಾಯುತ್ತೆ. ನಮ್ಮ ಮನೆಯಲ್ಲಿ ನಾವು ಸ್ವತಃ ಪಶುಗಳನ್ನು, ಗೋವುಗಳನ್ನು, ಗೋಶಾಲೆ ನಡೆಸ್ಕೊಂಡು ನಮ್ಮ ಮನೆಯಲ್ಲಿ ಅನುಭವಿಸಿದ ಮಾತು. ರಕ್ತ ವಾಂತಿ ಭೇದಿ ಮಾಡ್ತಿತ್ತು. ಯಾಕೆ? ನಮಗೇನು ಯೋಚನೆ ಅಂದರೆ, ನಮಗೊಂದು 70 ದನಗಳಿದ್ದು, ಯಾಕೆ ಎಲ್ಲ ದನಗಳ ಹಾಲನ್ನು ನಾವೇ ಹಿಂಡೋದು, ಯಾಕೆ ಅಷ್ಟು ತೆಗೆದು ಯಾಕೆ ಖಾಲಿ ಮಾಡೋದು, ಕರುಗಳನ್ನು ಚೆನ್ನಾಗಿ ಬೆಳೆಸೋಣ ಅಂತ ನಾವು ಯೋಚನೆ ಮಾಡಿತ್ತು.
ಕರುವಿಗೆ ಸಂಪೂರ್ಣ ಹಾಲು ಬಿಟ್ಟರೆ, ಇದು ಮುಂದೆ ನೋಡಿದರೆ ವಾಯುಪುರಾಣದಲ್ಲಿ ಇದರ ಉಲ್ಲೇಖ ಇದೆ. ಬ್ರಹ್ಮಪುರಾಣದಲ್ಲಿ ಇಂಥ ಪಶುವನ್ನು ಹೇಗೆ ಸಾಕಬೇಕು, ಸಾಕಾಣಿಕೆ ಹೇಗೆ ಅಂತ ವಾಯುಪುರಾಣ ಇಷ್ಟು ಅದ್ಭುತವಾಗಿ ಹೇಳುತ್ತೆ. ಬ್ರಹ್ಮಪುರಾಣದಲ್ಲಿ ಎಷ್ಟು ಹಾಲು, ಎಷ್ಟು ಕ್ವಾಂಟಿಟಿ, ಯಾವ ದನಕ್ಕೆ ಯಾವ ಜಾತಿದ್ದಕ್ಕೆ ಕೊಡಬೇಕು ವಿವರಣೆಗಳಿವೆ. ನಮ್ಗೆ ಗೊತ್ತಿಲ್ಲದಕ್ಕೆ ನಾವು ಇಷ್ಟೆಲ್ಲ ಆರ್ಭಟ. ಹಾಗಾದರೆ ಅದು ಬಂತು ಯಾಕೆ? ವೇದಕಾಲದಲ್ಲಿ ಋಷಿಗಳಿಗೆಲ್ಲ ಕಾಡಿನಲ್ಲಿರುವಾಗ ತಾಯ್ತನದ ಹಾಲನ್ನು ಕೊಡುವ ಇನ್ನೊಂದು ವ್ಯವಸ್ಥೆ ಇಲ್ಲ. ಯಾಕೆ? ಪುಟ್ಟ ಮಕ್ಕಳು 8 ವರ್ಷದ ಮಗು ಎಲ್ಲ ತಪಸ್ಸಿಗೆ ಹೋಗಿಬಿಡ್ತಿದ್ದಲ್ಲ, ಹಾಲಿಲ್ಲದ ತಾಯ್ತನದ ಅನುಭವವನ್ನು ಕಳ್ಕೊಂಡಿದ್ದಾರೆ. ಮತ್ತು ಏಕಕಾಲಕ್ಕೆ ಅವರಿಗೆ ತಮಗೆ ಪೂಜಾರ್ಹವಾದ ಪೂಜೆಗೆ ಯೋಗ್ಯವಾದಂತಹ ಹಾಲಿಲ್ಲ, ಇವರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ದೇವತೆಗಳ ಲೋಕದಲ್ಲಿ ಒಂದು ಚರ್ಚೆಯಾಗಿ ಆ ಬಳಿಕ ಗೋವನ್ನು ಸೃಷ್ಟಿಸಲಾಯಿತು ಅಂತ ಒಂದು ಕಥೆ ಇದೆ. ಪುರಾಣದ ಕಥೆ ನಮ್ಗೆ ಸಂಬಂಧಪಟ್ಟದಲ್ಲ ಅಂದರೆ ಒಳ್ಳೆಯದು, ಬಿಟ್ಟುಬಿಡಿ. ದೇವಲೋಕದ ವ್ಯವಸ್ಥೆಯು ನಮ್ಮ ಒಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ಪುರಾಣದ ಓದುಗಳಿಂದ ಗೊತ್ತಾಗುತ್ತೆ. ಹೇಗೆಲ್ಲ ಅವ್ರು ನಮಗೆ ಕನೆಕ್ಟ್ ಮಾಡ್ಕೊಂಡು ನಮ್ಮ ಒಳಿತಿಗಾಗಿ ಏನೆಲ್ಲ ಮಾಡ್ತಾರೆ, ಇಂಥ ಅನೇಕ ಘಟನೆಗಳು ಬರ್ತವೆ. ನಮಗೆ ಗೊತ್ತಿಲ್ಲ ನೋಡಿ, ಏಲಿಯನ್ಸ್ ಬಂದರು ಅಂತೀವಿ ನಾವು. ಇವೆಲ್ಲ ತುಂಬ ಸಂಗತಿಗಳು ನಮಗೆ ಗೊತ್ತಿಲ್ಲದವು ಇವೆ. ಅಂಥ ಕೃಷ್ಣನಿಗೆ ಗೋವು ಗೊತ್ತಿತ್ತು, ಇದು ಸುಮ್ಮನೆ ಬಂದದ್ದಲ್ಲ, ಗೊತ್ತಿತ್ತು. ಕರುವಿಗೆ ಹಾಲು ಊಡುವುದರಿಂದ ಅದು ಕರುಣೆ ಅಲ್ಲ, ಕೊಲೆ ಆಗ್ತದೆ ಅಂತ ಕೃಷ್ಣನಿಗೆ ಗೊತ್ತಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಅವನಿಗೆ ಗೊತ್ತಿತ್ತು, ಕರುವಿಗೆ ಹಾಲು ಊಡ್ತಾನೆ ಇನ್ನೊಬ್ಬರಿಗೆ ಹಾಲು ಕೊಡುವಷ್ಟು ತಾಯ್ತನ ಇರುವ ಏಕಮಾತ್ರ ಪಶು ಅದು ಗೋವು. ಅದು ಇನ್ನೊಬ್ಬರನ್ನು ಸಲಹಲಿಕ್ಕಾಗಿ ಹಾಲು ಹೊತ್ತಿದೆ ಅಂತ ಗೊತ್ತಿತ್ತು. ಆದ್ದರಿಂದ ಅದನ್ನು ಪೂಜಿಸಿ ಅಂದ ಅವನು. ಇದರ ಮಾಂಸ ತಿನ್ನಬೇಡಿ ಅಂದ. ಅಪ್ಪ ಹೇಳ್ತಾರೆ ನಮ್ಮ ತಂದೆ, ವೇದ ಮತ್ತು ಪುರಾಣದ ಅನೇಕ ಋಷಿಗಳ ಕಾಲದವರೆಗೆ ಕೂಡ, ಕೃಷ್ಣನವರೆಗೂ ಕೂಡ ಗೋಮಾಂಸ ಭಕ್ಷಣೆ ಇತ್ತು ಅಂತ. ಅದನ್ನು ನಿಲ್ಲಿಸಿದವ ಶ್ರೀಕೃಷ್ಣ ಅಂತ ಉಲ್ಲೇಖ ಮಾಡ್ತಾರೆ. ನನಗಷ್ಟೆಲ್ಲ ಶಾಸ್ತ್ರ ಪಾಂಡಿತ್ಯ ಪರಿಣತಿ ಇಲ್ಲ. ನಮ್ಮ ಅಪ್ಪನನ್ನು ಉದ್ಧರಿಸ್ತೇನೆ ನಾನು. ನಮ್ಮ ಅಪ್ಪ ಇಷ್ಟು ಸಂಶೋಧನೆ ಮಾಡಿ ಹೇಳ್ತಾರೆ ಏನಾದ್ರು ಹೇಳುವಾಗ. ಯಾಕೆ ನಮಗೆ ಕೂಡ, ನಿಮಗೆ ಗೊತ್ತಾಗುತ್ತೆ, ವಾತಾಪಿಯರು ಅಗಸ್ತ್ಯರಿಗೆ ಮಾಂಸವನ್ನು ಆಹಾರ ಮಾಡಿ ಉಣಿಸಿದ ಕಥೆಗಳು ಬರ್ತವೆ. ಹಾಗಾಗಿ ಋಷಿಮುನಿಗಳು ಮಾಂಸ ತಿಂತಿದ್ರು, ಇದು ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ನಾನು ಹೇಳೋದು, ಅಪ್ಪ ಹೇಳಿರುವ ಮಾತುಗಳು ಈ ಥರದ ಸಂಶೋಧನೆಯಿಂದ ಆಗಿರಬೇಕು. ಋಷಿಮುನಿಗಳು ಅಥವಾ ಪುರಾಣದಲ್ಲಿ ಬರುವ ಅನೇಕ ಕಥೆಗಳು ಹೇಳುವ ಘಟನೆಗಳನ್ನೆಲ್ಲ ನೋಡಿದರೆ ಮಾಂಸ ಭಕ್ಷಣೆ ಗೋವಿನದ್ದು ಇತ್ತು. ಕೃಷ್ಣ ಬಂದ ಮೇಲೆ ನಿಲ್ಲಿಸಿದ್ದು. ನಾವು ಕೃಷ್ಣನ ದಾರಿ ನಡೆಯುವವರಾದರೆ ಅವನ ಮಾತು ಕೇಳಬೇಕು, ಇಷ್ಟೇ. ಇಂಥ ಕೃಷ್ಣ ಗೋವುಗಳ ಜೊತೆಗೆ ಹೇಗಿದ್ದ, ಗೋಪಾಲಕರ ಜೊತೆಗೆ ಹೇಗಿದ್ದ, ಗೋಪಿಕೆಯರ ಜೊತೆಗೆ ಹೇಗಿದ್ದ, ಅಸಾಧಾರಣ ಕಥೆಗಳು. ಅವನ 5ನೇ ವಯಸ್ಸಿನವರೆಗೆ ಕುಮಾರ ಅವನು. 5ರಿಂದ 10 ಅವನು ಪೌಗಂಡ ಅವಸ್ಥೆ ಅಂತ. ನಮ್ಮಲ್ಲಿ ಪ್ರಾಚೀನ ಇದರಲ್ಲಿ ಒಂದೇ ಬಾಲಕ, ಅದರ ನಂತರ ಯೌವನ ಅಂತ ಹೇಳಲ್ಲ, ಬೇರೆ ಬೇರೆ ವಯಸ್ಸಿಗೆ. ಆ ಪೌಗಂಡ ಅವಸ್ಥೆ ಕಳೆದು 10ರ ನಂತರ ಕಿಶೋರಾವಸ್ಥೆ 15ರವರೆಗೆ, 15ರ ನಂತರ ಯೌವನ ಅಂತ. ಇವನು ಪೌಗಂಡನಾದ ನಂತರ 5 ವರ್ಷ ದಾಟಿದೆ. ಈ ಪೌಗಂಡ ಅವಸ್ಥೆಗೆ ಬಂದಾಗ ಅವನಿಗೆ ಗೋಪಾಲಕರ ಜೊತೆಗೆ ದನ ಕಾಯುವುದಕ್ಕೆ ಹೋಗುವಾಗ ಅನೇಕ ಘಟನೆಗಳಾಗ್ತವೆ. ಅಲ್ಲೇ ಅವನು ಅಘಾಸುರ ಅನ್ನುವ ಹೆಬ್ಬಾವಿನ ರೂಪದಲ್ಲಿ ಎಲ್ಲರನ್ನ ನುಂಗಲಿಕ್ಕೆ ನೋಡಿದಾಗ ಕೃಷ್ಣನ ಗೋಪಾಲಕರು ಸ್ನೇಹಿತರೆಲ್ಲ ಒಳಗೆ ಹೋಗಿ ಆಯಿತು, ಇನ್ನೇನು ಕೃಷ್ಣ ಹೋಗಿ ರಕ್ಷಣೆ ಹೇಗೆ ಮಾಡೋದು ಅಂತ ಯೋಚನೆ ಮಾಡಲಿಕ್ಕೆ ಸಮಯ ಇಲ್ಲ. ಕೃಷ್ಣ ಬಾಯಿಯೊಳಗೆ ಹೋಗಿ ಗಂಟಲ ಹತ್ರ ನಿಂತು ಬಿಟ್ಟು ತಾನು ಹಿಗ್ಗುತ್ತಾನೆ. ಉಸಿರು ಕಟ್ಟಿ ಅಘಾಸುರ ಬಾಯಿ ಬಿಡಬೇಕಾಗತ್ತೆ, ಎಲ್ಲರನ್ನು ವಾಂತಿ ಮಾಡ್ಕೋತಾನೆ. ಹಾಗೆ ಗೋಪಾಲಕರನ್ನು 1 ಬಾರಿ ಬಚಾಯಿಸಿದ್ದು. 2ನೇ ಬಾರಿ ಬಕಾಸುರ ಕೃಷ್ಣನನ್ನೇ ನುಂಗಿ ಬಿಡ್ತಾನೆ. ಕೃಷ್ಣ ಬಕನ ರೂಪದಲ್ಲಿದ್ದಂತಹ ಬಕ ಪಕ್ಷಿ ನುಂಗಿದಾಗ ಬಾಯಿಯೊಳಗೆ ಹೋಗಿ ಇನ್ನಿಲ್ಲದ ಹಾಗೆ ಅಗ್ನಿ ಹಾಗೆ ಸುಡಕ್ಕೆ ಶುರುವಾಗ್ತಾನೆ. ಆಗ ಅದು ಕಾರಿಕೊಳ್ಳುತ್ತೆ. ಕೃಷ್ಣ ಹೊರಗೆ ಬರ್ತಾನೆ, ಕೊಕ್ಕಿನಿಂದ ಚುಚ್ಚಿ ಕೊಲ್ತೇನೆ ಅಂತ ಇದು ಮುಂದೆ ಬರುತ್ತೆ. ಈ ಸಾರಿ ಕೃಷ್ಣ ಬಿಡಲ್ಲ, ಕೊಕ್ಕನ್ನು ಹೀಗೆ 2 ಕಡೆಯಿಂದ ಹಿರಿದು ಹರಿದು ಹಾಕ್ತಾನೆ. ಹೀಗೆ ಬೇರೆ ಬೇರೆ ರಾಕ್ಷಸ ಉದ್ಧಾರ. ನಾನು ಯಾಕೆ ಈ ಮಾತು ನಿಮಗೆ ಹೇಳ್ತಿದ್ದೀನಿ ಅಂದರೆ, ಒಂದು ಪುಟ್ಟ ಬಾಲಕ ಹಂತವಾಗಿ ಹೇಗೆ ಬೆಳೀತಿದ್ದಾನೆ, ಎಷ್ಟು ಪ್ರೌಢವಾಗ್ತಿದ್ದಾನೆ, ಏಕಕಾಲಕ್ಕೆ ದೈಹಿಕವಾಗಿ ಎಷ್ಟು ಬಲಿಷ್ಠನಾಗ್ತಿದ್ದಾನೆ ಅನ್ನೋದನ್ನು ವೇದವ್ಯಾಸರು ಹೇಳ್ತಿದ್ದಾರೆ. ನಮಗೆ ವಯಸ್ಸು ಮಾತ್ರ ಸಣ್ಣದು, ಫಿಸಿಕಲಿ ಭಾರಿ ಗಟ್ಟಿ ಆಗ್ತಾ ಇದ್ದಾನೆ, ಅದು ಗೊತ್ತಾಗುತ್ತೆ. ಒಂದು ಸ್ಟೇಜ್ ಬೈ ಸ್ಟೇಜ್ ಅವನೊಂದು ಕತ್ತೆಯ ಹಾಗೆ ಬಂದಂತಹ ಇನ್ನೊಂದು ಪ್ರಾಣಿಯ ರೂಪದ ರಾಕ್ಷಸನನ್ನು ಅವನು ಧೇನುಕಾಸುರ ಅಂತ ಕಾಣಿಸುತ್ತೆ. ಅವನನ್ನು ಬಾಲ ಹಿಡಿದು ತಿರುಗಿಸಿ ತೆಗೆದು ಮರದ ಒಂದೊಂದು ಹಣ್ಣಿಗೆ ಬಡಿದು ಕೊಂದು ಸಾಯಬೇಕು, ಆ ಥರ ಬೀಸಿ ಹೋಗ್ಯದ ಅಂತ. ತಾಳೆ ಮರಗಳ ಮುಂದೆ
ಕೊಲ್ಲುವಾಗ, ಇನ್ನೊಂದು ಮರಗಳ ಮುಂದೆ ಪ್ರಾಣಿಗಳ ರೂಪದಲ್ಲಿ ಬಂದ ರಾಕ್ಷಸರನ್ನು ಕೊಲ್ಲುವಾಗ ನಮಗೆ ಫಿಸಿಕಲ್ ಸ್ಟ್ರೆಂತ್ ಕೃಷ್ಣನದು ಯಾವ ಮಟ್ಟಕ್ಕಿತ್ತು. ವಯಸ್ಸು ಮಾತ್ರ ನೋಡಬಾರ್ದು, ಇದು ನೋಡ್ತಿರ್ಬೇಕಂದ್ರೆ ಏಕಕಾಲಕ್ಕೆ ನಮಗೆ ಕೃಷ್ಣ ಏನು ಸೂಚನೆ. ನಾನು ಯಾವತ್ತೂ ಹೇಗೆ ಎಣಿಸೋದು ಅಂದರೆ, ಕೃಷ್ಣ ನಮ್ಮ ಹಾಗೆ ಒಂದು ಮನುಷ್ಯ ಕುಟುಂಬದಲ್ಲಿ ಹುಟ್ಟಿ ತೋರಿಸಿದ್ದು, ಆದರೆ ನಾನು ಮನುಷ್ಯ ಮಾತ್ರನಲ್ಲ ಅಂತ ತೋರಿಸಿದ್ದು. ರಾಮ ಮನುಷ್ಯ ಕುಟುಂಬದಲ್ಲಿ ಹುಟ್ಟಿ ತೋರಿಸಿದ್ದು, ಮನುಷ್ಯ ಎಷ್ಟು ಸಜ್ಜನನಾಗಿ ಪರಮ ಪುರುಷ ಮರ್ಯಾದಾ ಪುರುಷೋತ್ತಮ ಆಗಬಹುದು ಅಂತ ತೋರಿಸಿದ್ದು. ಕೃಷ್ಣ ಇಂಥ ಕುಟುಂಬದಲ್ಲಿ ಹುಟ್ಟಿ, ಮನುಷ್ಯ ಕುಟುಂಬದಲ್ಲಿ ಹುಟ್ಟಿಯೂ ಕೂಡ ಮನುಷ್ಯ ಕೂಡ ಯಾವ ಮಟ್ಟಕ್ಕೆ ಬಲಿಷ್ಠನಾಗಿ ಪರಮ ದೇವಸ್ಥಿತಿಯನ್ನು ತಲುಪಬಹುದು ಅಂತ ತೋರ್ಸೋಕ್ಕೆ ಕೃಷ್ಣನ ಹುಟ್ಟು. ನಮಗೆ ಅದು ಬಹಳ ದೊಡ್ಡ ಮಾಡೆಲ್, ಮಕ್ಕಳಿಗೆಲ್ಲ ಬಹಳ ದೊಡ್ಡ ಮಾಡೆಲ್ ಕೃಷ್ಣ. ನಾವು ಪ್ರಾಕ್ಟೀಸ್ ಮಾಡಿದರೆ ನಾವು ಯಾವ ಮಟ್ಟಕ್ಕೆ ಬೆಳಿಬೋದು, ಎಷ್ಟು ಪವರ್ಫುಲ್ ಆಗ್ಬೋದು, ಎಷ್ಟು ಉದ್ಧಾರ ಆಗ್ಬೋದು, ಯಾವ ಮಟ್ಟಕ್ಕೆ ನಮ್ಮನ್ನು ನಾವು ಎತ್ತರಿಸಿಕೊಳ್ಳುವ ಏಳಿಗೆಗೆ ಹೋಗಲಿಕ್ಕೆ ಸಾಧ್ಯ ಇದೆ, ಯಾವ ಹೈಟ್ ಮುಟ್ಬೋದು. ಅದಕ್ಕೆ ಶಾಲೆ ಕಲಿಬೇಕಾಗಿಲ್ಲ, ಗೋವು ಸಾಕಿದರೆ ಸಾಕು. ನಾನು ಈ ಮಾತು ಹೇಳಿದ ಕೂಡ ಬಹಳ ಜನ ಹೇಳ್ತಾರೆ, ಶಾಲೆ ಬಿಡಿ ಗೋಶಾಲೆಗೆ ಬನ್ನಿ ಅಂತೀರಿ. ಸ್ವಾಮಿ, ಗೋಶಾಲೆಯಲ್ಲಿ ಸಿಕ್ಕುವಷ್ಟು ಎಜುಕೇಷನ್ ಶಾಲೆಯಲ್ಲಿ ಸಿಗಲ್ಲ. ಗೋಶಾಲೆ ಎಂತೆಂಥವರನ್ನು ಹೇಗೆ ಸತ್ಯಕಾಮರು ಅನ್ನುವ ಋಷಿ ಹುಟ್ಟಿದ್ದು ಗೋಶಾಲೆಯಲ್ಲಿ, ಅಥವಾ ಗೋವುಗಳ ಮೂಲಕ ಪಾಠ ಕಲಿತ ಅನೇಕ ಕಥೆಗಳು ನಿಮಗೆ ಪುರಾಣಗಳಲ್ಲಿ ಋಷಿ ಮುನಿಗಳಲ್ಲಿ ಬರುತ್ತೆ. ಗೋವು ಸಾಮಾನ್ಯ ಒಂದು ವಿಷಯ ಅಲ್ಲ, ಅಥವಾ ವ್ಯಕ್ತಿಯ ಸಾಮಾನ್ಯ ಸ್ಪಂದನದ ಒಂದು ಪ್ರಾಣಿ ಅಲ್ಲ ಅಂತ ಅದಕ್ಕೆ ಹೇಳಿದ್ದು ನಾನು. ಅಂಥ ಗೋಶಾಲೆಯಲ್ಲಿ ಬೆಳೆದ ಕೃಷ್ಣ ಒಂದು ಸಂದರ್ಭ ಬರುತ್ತೆ, ಗೋಪಿಕೆಯರೆಲ್ಲ ಯಾವ ಮಟ್ಟಕ್ಕೆ ಪ್ರೀತಿ ಮಾಡ್ತಿದ್ರು ಅನ್ನೋದು ಇನ್ನೊಂದು ಭಾಗ. ಗೋಪಿಕೆಯರ ಪ್ರೀತಿ, ನಾನು ನಿನ್ನೆ ದಿನ ಹೇಳಿದೆ, ಗೋಪಿಕೆಯರ ಪ್ರೀತಿ ಮತ್ತು ಭೀಷ್ಮರ ಭಕ್ತಿ ಎರಡು ಬೇರೆ ಬೇರೆ ಅಂತ. ಇದು ಭಕ್ತ ಬೇರೆ, ಗೋಪಿಕೆಯರು ಬೇಕು ಅಂತ ಬೇರೆ ಅಂತ ಹೇಳುವಾಗಲೂ ನನಗೊಂದು ಉದ್ದೇಶ ಇದೆ. ಅದನ್ನು ನಾನು ಗೋಪಿಕೆಯರ ಪ್ರೀತಿಯ ಸಂದರ್ಭದಲ್ಲಿ ಹೇಳ್ತೇನೆ. ಇಲ್ಲಿ ಗೋಪಿಕೆಯರ ಜೊತೆಗೆ ಗೋಪಾಲಕರಿಗೆ ಜೀವ ಕೊಟ್ಟದ್ದು ನೋಡಿ. ಅಘಾಸುರ ಕೊಂದು ಬಿಡ್ತಿದ್ದ ಅಷ್ಟು ಗೋಪಾಲಕರನ್ನು. ಒಂದು ಸರಿ ಕಾಡ್ಗಿಚ್ಚು ಹತ್ಕೊಳ್ಳುತ್ತೆ, ಎಲ್ಲ ಫ್ರೆಂಡ್ಸ್ ಆಡಕ್ಕೆ ಹೋದವರು ಬೆಂಕಿಗೆ ಸೇರುವ ಲಕ್ಷಣವಿದೆ, ಇನ್ನೇನು ಕಾಡಿನಲ್ಲಿ ಸುಟ್ಟು ಹೋಗ್ತಾರೆ. ಕೃಷ್ಣ ಬಚಾಯಿಸ್ತಾನೆ. ಹೇಗೆ ಬಚಾಯಿಸ್ತಾನೆ? ಯಾವ ಮಕ್ಕಳಿಗೂ ತಾನು ಬಚಾಯಿಸಿದ್ದು ಅಂತ ಗೊತ್ತಾಗದ ಹಾಗೆ ಎಲ್ಲರೂ ಕಣ್ಮುಚ್ಕೊಳ್ಳಿ ಅಂತಾನೆ, ತಾನು ಬಾಯಿ ಮಾಡಿ ಅಗ್ನಿಯನ್ನು ತಾನು ಸ್ವೀಕರಿಸಿ ಬಿಡ್ತಾನೆ. ಅಷ್ಟು ಮಕ್ಕಳು ಬಚಾಯಿಸ್ತಾನೆ. ಅಂದರೆ ಮಿತ್ರರಿಗೆ, ಪುಟ್ಟ ಬಾಲಕ ಮಿತ್ರರಿಗೆ ಯಾವ ಮಟ್ಟಕ್ಕೆ ಜೀವ ಕೊಡಬೇಕು ತೋರಿಸಿದವ ಕೃಷ್ಣ. ನಮ್ಮ ಫ್ರೆಂಡ್ಸ್ ಅಂದರೆ ಅದಕ್ಕೆ ನೋಡಿ, ಬಾಲಕರಿರುವಾಗ ಫ್ರೆಂಡ್ಶಿಪ್ ಆದಷ್ಟು ದೊಡ್ಡವರಾದ್ಮೇಲೆ ಆಗಲ್ಲ. ದೊಡ್ಡವರಾದ್ಮೇಲೆ ಭಾಳ ಲೆಕ್ಕಾಚಾರ ವಿಚಾರ ಅದು ಇದೆಲ್ಲ ಬಂದುಬಿಡುತ್ತೆ. ಈಗ ನಮ್ಗೆ ಅವ್ರು ಮ್ಯಾಚ್ ಆಗಲ್ಲ ರೀ ಅಂತ ದೂರ ಸರಿತೀವಿ. ಈ ಮ್ಯಾಚ್ಲೆಸ್ ಆದಂತಹ ಯೂನಿಯನ್ ಆಗೋದು ಬಾಲ್ಯದಲ್ಲಿ. ಹಾಗಾಗಿ ಬಾಲ್ಯದ ಫ್ರೆಂಡ್ಸ್ ಕಾಯಂ. ಕೃಷ್ಣ ಅಂಥ ಬಾಲ್ಯ ಸ್ನೇಹವನ್ನು ಕೊಟ್ಟಂತಹ ಬಾಲಕರಿಗೆ ಜೀವ ಕೊಟ್ಟು ತೋರಿಸಿದ. ಮಿತ್ರರಿಗೆ ಏನು ಕೊಡಬೇಕು ಅಂತ. ಇದು ಒಂದು ಕಡೆ ಗೋಪಾಲಕರಿಗೆ ಮಾಡಿದ್ದಾದರೆ, ಗೋಪಾಲಕರಲ್ಲದ ಇನ್ನೊಂದು ಕಡೆ ಗೋಪಾಲಕರ ಸಂದರ್ಭದಲ್ಲಿ ಕಷ್ಟ ನೋಡ್ತಾನೆ ಅವನು. ಏನು ಕಷ್ಟ ಅಂದರೆ, ಅವರೆಲ್ಲ ಹೋಗಿ ಯಮುನೆ ನೀರು ಕುಡಿತಿರ್ತಾರೆ. ಯಮುನೆ ನೀರು ಕುಡಿದಾಗ ಅದು ಸ್ವಲ್ಪ ವಿಷಭರಿತ ಆಗ್ತಾ ಬಂದಿರ್ತದೆ. ಮಕ್ಕಳು ಮೂರ್ಛೆ ಹೋಗೋದನ್ನು ನೋಡ್ತಾನೆ. ತನ್ನ ಮಿತ್ರರೆಲ್ಲ ಯಮುನೆಯ ನೀರು ಕುಡಿದ್ರೆ ಮೂರ್ಛೆ ಹೋಗ್ತಾರೆ. ಅವನಿಗೆ ಗೊತ್ತಾಗತ್ತೆ, ಏನು ಕಾರಣ ಹುಡುಕ್ತಾನೆ. ಅಲ್ಲಿ ಒಬ್ಬ ಕಾಲಿಯ ಬಂದು ಕೂತಿದ್ದಾನೆ ಅಂತ ಕೃಷ್ಣನಿಗೆ ಗೊತ್ತಾಗುತ್ತೆ. ಕೃಷ್ಣ ಯಾರಿಗೂ ಹೇಳಲ್ಲ. ಒಂದು ದಿನ ಏಕಾಏಕಿ ಕದಂಬ ವೃಕ್ಷವನ್ನು ಏರ್ತಾನೆ ಯಮುನಾ ದಡದಲ್ಲಿ. ಆ ಕದಂಬ ವೃಕ್ಷದ ತುದಿಯಿಂದ ಏಕಾಏಕಿ ಧುಮುಕ್ತಾನೆ ಆ ನದಿಯ ಮಡುವಿಗೆ, ಮಧ್ಯಕ್ಕೆ. ಯಮುನಾ ನದಿಯ ಮಡುವಿನಲ್ಲಿರುವವ ತಕ್ಷಕ ಮೊದಲಾದ ದುಷ್ಟಸರ್ಪಗಳ ಒಂದು ಸಂಬಂಧಿ ಕಾಲಿಯ. ಈ ಕಾಲಿಯ ಏನು ವಿಷಕಾರಿ ನೀರನ್ನು ನದಿಯನ್ನು ವಿಷ ಮಾಡ್ತಿರ್ತಾನಲ್ಲ, ಆ ಕಾಲಿಯನನ್ನು ಸಂಹಾರ ಮಾಡಲಿಕ್ಕೆ ಅವನ ಹೆಡೆಯ ಮೇಲೆ ಕಾಲಿಟ್ಟು ತುಳಿದಾಡಿದ ಕತೆ ನಿಮಗೆ ಗೊತ್ತು. ತಲೆಯ ಮೆಟ್ಟಿ ಕುಣಿದಾಡೋ ಕೃಷ್ಣ ಹಾಡುಗಳೆಲ್ಲ ಬಂದದ್ದೇ ಅದನ್ನು ನೋಡಿ. ಕಾಲಿಯನನ್ನು ತುಳಿದು ಅವನ ಎಲ್ಲ ಹೆಡೆಗಳು ಅಪ್ಪಚ್ಚಾಗಿ ಅವನನ್ನು ಸೋಲಬೇಕು ಅಂತ ಹೊತ್ತಿನಲ್ಲಿ ಅವನ ಜೊತೆಗಿದ್ದಂತಹ ಎಲ್ಲ ಅವನ ಪತ್ನಿಯರು, ಕಾಲಿಯನ ಪತ್ನಿ ಹಾವುಗಳು ಅವೆಲ್ಲ ಬಂದುಬಿಟ್ಟು, ಇಲ್ಲ ನಮ್ಮ ಕಾಲಿಯನನ್ನು ಬಿಡು, ರಕ್ಷಿಸು, ನಮಗೆ ಜೀವ ಕೊಡು, ನಮ್ಮನ್ನು ಮುಕ್ತಿ ಕೊಡು, ನಮಗೆ ಇದರಿಂದ ಪಾರು ಮಾಡು, ನಾವು ನಮ್ಮನ್ನು ಕೊಲ್ಲಬೇಡ ನನ್ನ ಗಂಡನನ್ನು ಅಂತ ಎಲ್ಲ ಮೊರೆ ಇಟ್ಟಾಗ ಕೃಷ್ಣ, ನಾನು ರಕ್ಷಿಸ್ತೇನೆ, ಆದರೆ ನೀವು ಇಲ್ಲಿರಬಾರ್ದು, ನೀವು ಯಮುನಾ ನದಿಯಲ್ಲಿ ಇರತಕ್ಕದ್ದಲ್ಲ, ಮತ್ತು ನೀವು ರಮಣಕ ದ್ವೀಪಕ್ಕೆ ಹೋಗಿ ಅಂತ ಹೇಳ್ತಾನೆ. ಏನು ರಮಣಕ ದ್ವೀಪಕ್ಕೆ ಕಳಿಸಿದ? ರಮಣಕ ದ್ವೀಪ ಏನು? ಭಾಳ ಸುಂದರವಾದ ಹಿನ್ನೆಲೆ ಇದೆ. ವಾಸ್ತವಿಕ ನಿಮಗೆ ಗೊತ್ತು, ಕದ್ರು ವಿನತೆಯರ ಮಕ್ಕಳು ಇವರಿಬ್ಬರು ಅಕ್ಕ ತಂಗಿಯರದ್ದು. ಈ ವಿನತೆಯ ಮಕ್ಕಳು ಗರುಡ, ಕದ್ರುವಿನ ಮಕ್ಕಳೆಲ್ಲ ಸರ್ಪಗಳು. ಆ ಸರ್ಪಗಳಲ್ಲಿ ಎರಡು ಇದೆ, ವಾಸುಕಿ, ಅನಂತ ಮೊದಲಾದ ಒಳ್ಳೆಯ ಜಾತಿಯ ಹಾವುಗಳಿವೆ, ಶೇಷ ಎಲ್ಲ. ಅವರೆಲ್ಲ ಪೂಜಾರ್ಹರು.
ಇನ್ನೊಂದು ಸರ್ಪ ಜನಾಂಗ ತಕ್ಷಕ, ಕಾಲಿಯ ಮೊದಲಾದ ದುಷ್ಟ, ಅಶ್ವಸೇನ ಎಲ್ಲ ಕರ್ಣನ ಬಾಣದಲ್ಲಿ ಬಂದು ಕೂತಿದ್ದು ಎಲ್ಲ ಗೊತ್ತಿದೆ ನಿಮಗೆ. ಈ ದುಷ್ಟ ಸರ್ಪಗಳು ಯಾವತ್ತೂ ಕೂಡ ದೇವತೆಗಳಿಗೆ ವಿರುದ್ಧ, ಗರುಡನಿಗೆ ವಿರುದ್ಧ. ಯಾಕೆ? ಗರುಡ ದೇವತೆಗಳಿಗೆ ಸಂಬಂಧಿ. ಕದ್ರುವಿನತೆಯರ ನಡುವೆ ಒಂದು ಜಗಳ ಆದದ್ದು ನಿಮಗೆ ಗೊತ್ತು, ನಾನು ಗೆದ್ದೆ. ಹೀಗಾಗಿ ಕಾಯಂ ದ್ವೇಷ. ಈ ಗರುಡನಿಗೆ ಆಹಾರ ಯಾವುದು ಅಂದರೆ ಹಾವುಗಳು. ಅವನಿಗೆ ಸರ್ಪ ತಿನ್ನುವ ಅಭ್ಯಾಸ. ಅವನು ದಿನ ಬಂದು ಒಂದೊಂದೇ ಸರ್ಪ ತಿನ್ನುವಾಗ ಈ ಕದ್ರುವಿನ ಮಕ್ಕಳೆಲ್ಲ ಹೋಗಿಬಿಟ್ಟು ಬ್ರಹ್ಮನಲ್ಲಿ ಮೊರೆ ಇಟ್ಟರಂತೆ. ಎಲ್ಲರೂ ಕೂಡ ಬ್ರಹ್ಮನ ಮೊಮ್ಮಕ್ಕಳೇ, ನಿಮಗೆ ಅದೆಲ್ಲ ಗೊತ್ತಿರಬೇಕು. ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಕ್ಕಳು ಇವರೆಲ್ಲ. ಸೊ ಬ್ರಹ್ಮ ಅಜ್ಜ ಮುತ್ತಜ್ಜ ಅನ್ನಿ. ಸೊ ಈ ಕಶ್ಯಪನ ಮಕ್ಕಳು, ಕದ್ರುವಿನತೆಯರಿಗೆ ಹುಟ್ಟಿದ ಈ ಮಕ್ಕಳು ಬ್ರಹ್ಮನಲ್ಲಿ ಹೋಗಿ ಹೇಳ್ತಾರೆ, ಅಜ್ಜ ಅಥವಾ ಮುತ್ತಜ್ಜ, ನಮಗೆ ತೊಂದರೆ ಆಗಿದೆ, ನಮ್ಮನ್ನು ದಿನ ಬಂದು ನುಂಗ್ತಾನೆ ಈ ಗರುಡ. ಒಂದು ನಿಯಮವನ್ನು ಬ್ರಹ್ಮ ವಿಧಿಸಿದನಂತೆ. ಏನು? ಇನ್ನು ಮುಂದೆ ಒಂದು ವೃಕ್ಷದ ಕೆಳಗೆ ನಿತ್ಯ ಒಂದು ಅಮಾವಾಸ್ಯೆಗೆ ಒಂದು ಹಾವನ್ನು ಇಡಬೇಕು. ಆ ಹಾವನ್ನು ಮಾತ್ರ ಗರುಡ ತಿನ್ನಬೇಕು, ಬೇರೆ ತಿನ್ನುವ ಹಾಗಿಲ್ಲ. ನಿಯಮವನ್ನು ಎಲ್ಲ ಹಾವುಗಳು ಒಪ್ಪಿದ್ವು. ಅದರಲ್ಲಿ ಒಳ್ಳೆಯ ಹಾವುಗಳು ಇದ್ದಾವೆ, ಕೆಟ್ಟವು ಇದ್ದಾವೆ. ವಾಸುಕಿ ಶೇಷ ಅನಂತರು ಇದ್ದಾರೆ, ತಕ್ಷಕ, ಕಾಲಿಯ, ಅಶ್ವಸೇನಂಥವರು ಇದ್ದಾರೆ, ಒಪ್ಪಿದರು. ಗರುಡನ ಮೇಲಿನ ಕೋಪಕ್ಕೆ ಈ ಕಾಲಿಯ ಏನು ಮಾಡ್ತಿದ್ದಂತೆ, ಕಾಲಿಯ, ತಕ್ಷಕ ಮೊದಲಾದವರೆಲ್ಲ ಗರುಡ ಬಂದು ಏನು ಅಮಾವಾಸ್ಯೆಗಿಟ್ಟ ಹಾವು ತಿನ್ನಬೇಕಲ್ಲ, ಅದನ್ನು ಅವರೇ ನುಂಗ್ತಿದ್ರಂತೆ. ನಿಮಗೆ ಗೊತ್ತು, ಹಾವುಗಳಿಗೂ ಹಾವೇ ಆಹಾರ. ಸ್ಪೆಷಲಿ ಕಾಳಿಂಗಕ್ಕೆ ಇನ್ನೊಂದು ಕೆರೆ ಹಾವು ಕೊಡಬೇಕು. ಹಾವನ್ನು ನುಂಗುವ ಹಾವುಗಳು ಈ ತಕ್ಷಕ ಮೊದಲಾದವರು. ಗರುಡನಿಗಿಟ್ಟ ಹಾವನ್ನು ಇವು ನುಂಗ್ತಿದ್ದು. ಇದು ಒಂದು ಕಡೆ ಕಾಲಿಯ ಮಾಡಿದಂತಹ ದ್ರೋಹ. ಇದಕ್ಕೆ ಏನು ಮಾಡಿದ ಗರುಡ, ಒಂದು ದಿನ ಕಾಲಿಯನನ್ನು ಅಟ್ಟಿಕೊಂಡು ಹೋದ. ಕಾಲಿಯನನ್ನು ಅಟ್ಟಿಸಿಕೊಂಡು ಹೋದಾಗ ರಮಣಕ ದ್ವೀಪದಲ್ಲಿ ಕೊಲ್ತಾನೆ ಗೈವ. ಗರುಡ ಕೊಂದೇ ಬಿಡ್ತಾನೆ. ಗರುಡ ಬಿಡ್ತಾನೆ, ಸರ್ಪ ಕೈಗೆ ಸಿಕ್ಕರೆ, ಬ್ರಹ್ಮ ನಿಯಮವನ್ನು ನೀನು ಮೀರಿದ್ದಿ, ನಾನು ಯಾಕೆ ಮೀರಬಾರ್ದು, ಹೋಗೇ ಬಿಡ್ತೀನಿ ಅಂತ. ರಮಣಕ ದ್ವೀಪದಿಂದ ಕಾಲಿಯ ಓಡಿ ಬಂದದ್ದು ಯಮುನಾ ನದಿಗೆ. ಯಾಕೆ ಯಮುನಾ ನದಿಗೆ ಬಂದ? ಯಮುನಾ ನದಿಯಲ್ಲಿ ಒಂದು ದಿನ ಸೌಭರಿ ಋಷಿಗಳು ಆಹ್ನಿಕಕ್ಕೆ ಅರ್ಘ್ಯ ಕೊಡ್ತಿದ್ರಂತೆ. ಅರ್ಘ್ಯ ಕೊಡುವಾಗ ಒಂದಷ್ಟು ಮೀನುಗಳು ನಮ್ಮನ್ನು ರಕ್ಷಿಸುವಂತ ಕೂಗಿಕೊಂಡುವಂತೆ. ಯಾಕೆ, ಏನು ತೊಂದರೆ ಅಂತ ಸೌಭರಿ ಋಷಿಗಳು ಕೇಳಿದಾಗ, ನಮ್ಮನ್ನು ನಿತ್ಯ ಬಂದು ಗರುಡ ಕುಕ್ಕಿ ಕುಕ್ಕಿ ತಿಂತಾನೆ, ಅವನು ನಮ್ಮ ಹತ್ರ ಬಾರದ ಹಾಗೆ ಮಾಡು. ಸೌಭರಿ ಋಷಿಗಳು ಗರುಡ ಒಂದು ವೇಳೆ ಎಲ್ಲಿಗೆ ಬಂದರೆ ಅವನು ನಾಶವಾಗ್ತಾನೆ ಅಂತ ಶಾಪ ಕೊಟ್ಬಿಟ್ರು. ಹಾಗಾಗಿ ಯಮುನಾ ನದಿಗೆ ಗರುಡ ಬರುವ ಹಾಗೆ ಇಲ್ಲ. ಸೌಭರಿ ಋಷಿಯ ಶಾಪದಿಂದ ಗರುಡನಿಗೆ ಯಮುನೆ ಪ್ರವೇಶ ಮಾಡಲಿಕ್ಕೆ ಇಲ್ಲ ಅನ್ನೋದು ಕಾಲಿಯನಿಗೆ ಗೊತ್ತಿತ್ತು. ಕಾಲಿಯ ಏನು ಮಾಡಿದ, ತನ್ನ ಜೀವ ರಕ್ಷಣೆಗೆ ಓಡಿ ಬಂದು ಯಮುನೆಗೆ ಕೂತ್ಕೊಂಡ. ಸುಮ್ಮನೆ ಕೂತ್ಕೊಂಡಿದ್ರೆ ಬಿಡ್ತಿದ್ನೋ ಏನೋ ಕೃಷ್ಣ. ಅವು ಸುಮ್ಮನೆ ಕೂತ್ಕೊಳ್ಳಿಲ್ಲ, ತನ್ನ ವಿಷ ಕಾರಿದ. ಎಷ್ಟು ವಿಷ ಕಾರಿದ, ಅದು ನಾಶ ಆಗಬೇಕು. ನೀರಿನ ಪಾವಿತ್ರ್ಯ ಹೋಗಿ, ತೀರ್ಥ ಹೋಗಿ, ಅದು ವಿಷ ಆಗಿ ಎಲ್ಲ ಅದನ್ನು ಪೂಜಿಸಿ ಕುಡಿಯೋರೆಲ್ಲ ಸತ್ತು ಹೋಗಬೇಕು. ತಡೆಯಲಿಲ್ಲ ಕೃಷ್ಣ, ಕೊಂದು ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ. ಯಾವಾಗ ಶರಣಾಗತರಾದರೂ ರಕ್ಷಣೆ ಕೊಡುವುದು ಭಗವಂತನ, ರಾಜನ ಕರ್ತವ್ಯ. ಆ ಕಾಲದಿಂದ ಈ ಕಾಲದವರೆಗೆ ಧರ್ಮ ಏನು ಹೇಳುತ್ತದೆ, ನಮ್ಮ ಧರ್ಮಶಾಸ್ತ್ರ ಅಂದರೆ ಶರಣಾಗತರಾದವರನ್ನು ರಕ್ಷಿಸು. ರಕ್ಷಿಸಿದ. ಏನು ಹೇಳಿದ ಅವನು, ನೀನು ವಾಪಸ್ ರಮಣಕ ದ್ವೀಪಕ್ಕೆ ಹೋಗು ಅಂದ. ಒಂದೇ ಮಾತು, ಇಲ್ಲ, ಗರುಡನನ್ನು ತಿಂದು ಬಿಡ್ತಾನೆ, ಗರುಡನನ್ನು ನಾನು ನೋಡ್ಕೊತೇನೆ, ಅವನು ನಿನ್ನನ್ನು ತಿನ್ನದ ಹಾಗೆ ನೋಡಿಕೊಳ್ಳೋದು ನನ್ನ ಹೊಣೆ, ನೀನು ಹೋಗು ಅಂತ ರಮಣಕ ದ್ವೀಪಕ್ಕೆ ಕಳುಹಿಸಿದ ಅನ್ನೋದು ಕಾಲಿಯ ಮರ್ದನದಲ್ಲಿರುವಂತಹ ಕಥಾಭಾಗ. ನನಗೆ ಇದು ಹೇಗೆ ಕಾಣ್ತದೆ ಗೊತ್ತಾ? ಈ ದೇಹ ಯಮುನೆ, ಇದೊಂದು ಪವಿತ್ರ ತೀರ್ಥ. ಇದು ಸಾಮಾನ್ಯ ಕೆಲಸಕ್ಕೆ ಬಂದಿಲ್ಲ. ಇದು ಭಗವಂತನಿಗೆ ಅರ್ಪಿಸಿಕೊಂಡು ಪೂಜ್ಯವಾಗಲಿಕ್ಕೆ ಬಂದ ದೇಹ. ಇದರೊಳಗೊಬ್ಬ ಕಾಲಿಯ ಇದ್ದಾನೆ. ಅವನು ನಿಜವಾದ ಜಾಗ ಬಿಟ್ಟು ಬಂದರೆ ಅವನು ಯಮುನಾ ನದಿಯನ್ನು ಅಪವಿತ್ರಗೊಳಿಸುವ ವಿಷದ ಸರ್ಪ. ಅವನು ರಮಣಕ ದ್ವೀಪದಲ್ಲಿದ್ದರೆ ಅದು ಅವನ ಕರ್ತವ್ಯದ ಭಾಗ, ಅವನಿರಬೇಕಾದ ಜಾಗ ಇರ್ತಾನೆ. ಯಾವುದು ರಮಣಕ ದ್ವೀಪ? ವಾಸ್ತವಿಕ ನಮಗೆ ಎಲ್ಲರಿಗೂ ಸೆಕ್ಸ್ ಅಥವಾ ಕಾಮ ಇರುವುದು ಸಂತಾನಕ್ಕಾಗಿ ಮಾತ್ರ. ಒಮ್ಮೆ ಮದುವೆಯಾಗಿ ಮಕ್ಕಳನ್ನು ಪಡೆಯುವವರೆಗೆ ಮಕ್ಕಳಿಗಾಗಿ ಮಾತ್ರ ಕಾಮ. ಅಲ್ಲಿಯವರೆಗೆ ಅದು ರಮಣಕ ದ್ವೀಪದಲ್ಲಿ ಇದ್ದ ಹಾಗೆ, ತನ್ನ ಕೆಲಸ ಮಾಡಿಕೊಂಡು ತನ್ನ ಕರ್ತವ್ಯಕ್ಕಾಗಿ ಇದೆ. ಅದು ದಾಟಿ
ಕಾಮವೇ ದೇಹಭಾವವನ್ನೆಲ್ಲ ಆವರಿಸಿ ಇದ್ದಬದ್ದವರ ಜೊತೆಗೆ ಹೆಂಡತಿಯ ಜೊತೆಗೂ ಕೂಡ ಸಿಕ್ಕಾಗ ಕಾಮದ ಲಂಪಟತನಕ್ಕೆ ಹೋದರೆ ಈ ತೀರ್ಥ ಅಪವಿತ್ರವಾಗ್ತದೆ. ಇದು ಪೂಜ್ಯ ಭಾವದಿಂದ ಅವನಿಗೆ ಅರ್ಪಿಸಿಕೊಳ್ಳಬೇಕಾದ ಯಮುನಾ ನದಿ. ಇದನ್ನು ಯಾವಾಗ ಕನಿಷ್ಠ ಮಾಡಿ ದುಷ್ಟ ವಿಷದ ಜಾಗ ಮಾಡಿದರೆ ಕೃಷ್ಣ ಒಂದು ದಿನ ಕಾಲಲ್ಲಿ ಮೆಟ್ಟಿ ನಾಶ ಮಾಡಬೇಕಾಗ್ತದೆ. ಅಂಥ ನಾಶ ಮಾಡುವ ಅವಕಾಶವನ್ನು ಯಮುನಾ ನದಿ ಕಲುಷಿತವಾಗಿ ಯಾವೆಲ್ಲ ಮಕ್ಕಳ ಮೂಲಕ ಕೂಗಿಕೊಂಡಿತಲ್ಲ, ಹಾಗೆ ಒಂದು ದಿನ ಈ ದೇಹದ ಮಕ್ಕಳು ಕೂಗಿಕೊಂಡರೆ ಅವತ್ತು ಕಾಮವನ್ನು ನಾಶ ಮಾಡಿ ಅದು ರಮಣಕ ದ್ವೀಪದಲ್ಲೇ ಇರಬೇಕು, ಯಮುನಾ ನದಿಯನ್ನು ಹಾಳು ಮಾಡಬಾರದು ಅಂತ ಕೃಷ್ಣ ಕೂಡ ನಮ್ಮ ಮೇಲೆ ಒಂದು ಒಳ್ಳೆಯ ಸಂಯಮವನ್ನು ಅನುಗ್ರಹಿಸಿಯಾನು. ಅಂಥ ಅನೇಕ ಸಂದೇಶವನ್ನು ನನಗೆ ಅದು ಒಂದು ಭಾಗವಾಗಿ ಕೊಟ್ಟರೆ, ಇನ್ನೂ ಒಂದು ಭಾಗವಾಗಿ ಕೃಷ್ಣ ಆ ಲೋಕದ ಅಷ್ಟು ಜನರಿಗೆ, ಅಷ್ಟು ಪುಟ್ಟ ಬಾಲಕ, ಇನ್ನೂ 8 ಕೂಡ ಅಲ್ಲ, ಯಾಕೆಂದರೆ ಅವನು ಹೆಣ್ಣು ಮಕ್ಕಳ ವಸ್ತ್ರಾಪಹರಣ ಸಂದರ್ಭ ಬರುವಾಗ ಅವನಿಗೆ 8 ಅಂತ ಉಲ್ಲೇಖ. ಇದು ಅದಕ್ಕೆ ಪೂರ್ವದ ಘಟನೆ. ಅಷ್ಟು ಪುಟ್ಟ ಬಾಲಕ ಆ ಕಾಲಕ್ಕೆ ಅಷ್ಟು ಜನರಿಗೆ ಏನು ಒಂದು ಸೂಚನೆ ಅಥವಾ ಸಂದೇಶ ಕೊಟ್ಟ ಅಂದರೆ, ಈ ಕೃಷ್ಣ ಕಾಮ ಶಿಶುವಲ್ಲ, ಅವನು ಕಾಮವನ್ನು ಮೆಟ್ಟಿ ತುಳಿದು ಗೆದ್ದವ. ನೀವು ಭಾವಿಸುವ ಯಾವ ಕಾಮವೂ ಅವನಲ್ಲಿಲ್ಲ ಅನ್ನುವುದನ್ನು ಕಾಲಿಯ ಮರ್ದನದಿಂದ ತೋರಿಸಿದ್ದಾನೆ. 2 ಏಕಕಾಲಕ್ಕೆ ನಮ್ಮ ದೇಹದ ಬಗ್ಗೆ ನಮಗೆ ಪಾಠ, ತಾನು ಯಾರು ಅಂತ ತೋರಿದ ಇನ್ನೊಂದು ಪಾಠ. ಇಂಥ 2 ವಿಶೇಷ ಆಯಾಮಗಳನ್ನು ಕಾಲಿಯ ಮರ್ದನದ ಮೂಲಕ ತೋರಿಸಿದ ಕೃಷ್ಣ ಗೋಪಾಲಕರ ಜೊತೆಗೆ ಗೋಪಾಲರ ರಕ್ಷಣೆಗೆ ನಿಂತ ಪರಿ ಹೀಗಿತ್ತು. ಗೋಪಿಕೆಯರ ಜೊತೆಗೆ ಅವನಿದ್ದ ಪರಿ, ಅವನು ತೋರಿದ ಭಕ್ತಿಗೆ ಕೊಟ್ಟ ಪ್ರತಿಕ್ರಿಯೆಗಳು, ಆ ಮೂಲಕ ಕೃಷ್ಣ ನಮಗೆ ಕಾಣಿಸುವ ಒಂದು ಅನುಸಂಧಾನ ನಾಳೆ ದಿನ ನೋಡೋಣ. ನಮಸ್ಕಾರ. ನಾಳೆಯ ದಿವಸ ಸರಿಯಾಗಿ 6:15 ವಿಷ್ಣು ಸಹಸ್ರನಾಮ ಪಾರಾಯಣ ಪ್ರಾರಂಭ ಆಗ್ತದೆ. ಭಗವದ್ಗೀತೆಯ ಕೆಲವು ಶ್ಲೋಕಗಳ ಪಠಣದ ನಂತರ ಕೃಷ್ಣ ಕಥಾಮೃತ 2 ಗಂಟೆಗಳ ಕಾಲ ನಿರರ್ಗಳವಾಗಿ ಕೃಷ್ಣ ಕಥೆಯನ್ನು